ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರಿಗೆ ವಂದಿಸಿ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಹಳ ಅಂದರೆ ಒಂದು ಹಂತದಲ್ಲಿ ಯಾವುದನ್ನೆಲ್ಲ ನಾವು ಕಾಮ ಪ್ರಚೋದಿತ ಅಂತ ಭಾವಿಸುವ ಸಂಗತಿಗಳನ್ನೆಲ್ಲ ಹೇಗೆ ಧೀರರು ಒಂದು ಆಹ್ವಾನ ಮಾಡಿ ಯಾವ ಮಟ್ಟಕ್ಕೆ ತಲುಪ್ತಾರೆ ಅನ್ನುವುದನ್ನು ನೋಡ್ತಾ ಅದರ ಮುಂದುವರಿದ ಭಾಗವಾಗಿ ದ್ರೌಪದಿಯ ಪಂಚ ಪತಿಗಳ ಅವಳ ಮದುವೆಯನ್ನು ಕೂಡ ಹೇಗೆ ನೋಡಲಾಗಿತ್ತು ಮತ್ತು ಅದರ ಹಿಂದೆ ಇರುವ ಅರ್ಥಗಳೇನು, ಅದನ್ನು ನಾವು ಗ್ರಹಿಸಬೇಕಾದ ರೀತಿ ಹೇಗೆ ಅನ್ನುವ ವಿಶೇಷ ವಿಶ್ಲೇಷಣೆಗಳನ್ನು ವೇದವ್ಯಾಸರು ಕೊಟ್ಟಂತಹ ಕಥಾಭಾಗಗಳನ್ನು ಎಲ್ಲ ನೋಡ್ತಾ ನಾವು ಒಂದು ವಿಶೇಷ ಘಟ್ಟವಾಗಿ ತಲುಪಿದ್ದು ಸುಭದ್ರೆಯ ಅಪಹರಣದ ನಂತರ ದ್ವಾರಕೆಯಲ್ಲಿ ಹೋಗಿ ಇರಬೇಕಾದಂತಹ ಕೃಷ್ಣ ಒಂದಿಷ್ಟು ಕಾಲ ಇಲ್ಲಿ ಬಂದು ಪುಷ್ಕರ ತೀರ್ಥದಲ್ಲಿ 1 ವರ್ಷ, ದ್ವಾರಕೆಯಲ್ಲಿ 1 ವರ್ಷ ಇದ್ದ ಅಂತ ಅರ್ಜುನನ ಬಗ್ಗೆ ಹೇಳ್ತಾರೆ. ಅಂದ್ರೆ ಸುಭದ್ರೆ ಅಪಹರಣ ಆಗಿ ಮರಳಿ ಅವನನ್ನು ಕರ್ಕೊಂಡೋಗಿ ಅಲ್ಲಿ ವಿವಾಹ ಆದ್ಮೇಲೆ 1 ವರ್ಷ ದ್ವಾರಕೆಯಲ್ಲಿ, ಆ ಬಳಿಕ 1 ವರ್ಷ ಪುಷ್ಕರ ತೀರ್ಥದಲ್ಲಿದ್ದು ಆ ನಂತರ ಇಲ್ಲಿಗೆ ಬಂದ ನಂತರ ಅವನಿಗೆ ಖಾಂಡವ ಪ್ರಸ್ಥಕ್ಕೆ ಬರುವ ಆ ಅವಧಿಯಲ್ಲಿ ಬಹಳಷ್ಟು, ಅದೇ ನಾನು ನಿಮಗೆ ಹೇಳಿದೆ ಕೃಷ್ಣ ಎಷ್ಟು ಶ್ರೀಮಂತ ಇರಬಹುದು ಅನ್ನುವ ವಿವರಣೆ ಇದೆ ಅಂತ. ಶ್ರೀಮಂತ ಇರುವುದು ಒಂದು ಭಾಗವಾದ್ರೆ ಎಷ್ಟು ಉದಾರಿ ಇದ್ದಾನು ಇನ್ನೊಂದು ಭಾಗ, ಎಲ್ಲ ಕೊಡ್ತಿದ್ರು ಅಂತ. ಸೊ ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿಯೇ ಇದ್ದ ಅವನು ದ್ವಾರಕೆಯಿಂದ ಬಂದವರಿಗೆ ಸುಮಾರು ಸಮಯ ಈ ಅರ್ಜುನನ ಜೊತೆಗೆ ಕಳೆದ ಅನ್ನುವುದನ್ನು ನಾವು ನೋಡಿದ್ದೇವೆ. ಆಗ ನಾನು ನಿಮಗೆ ಹೇಳಬೇಕಾದ ಒಂದು ಭಾಗ, ಆ ಸಂದರ್ಭದಲ್ಲಿ ಅಭಿಮನ್ಯುವಿನ ಜನನಾಗಿ ನಾಮಕರಣ ಅಭಿಮನ್ಯು ಆಗಿರುತ್ತೆ. ಆ ಬಳಿಕ ಪ್ರತ್ಯಕ್ಷ ಆದದ್ದು ಅಗ್ನಿಯ ಸ್ವರೂಪನಾದಂತಹ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದ ಅಗ್ನಿ ಅಥವಾ ಯಜ್ಞೇಶ್ವರ. ಆ ಯಜ್ಞೇಶ್ವರನ ಕೋರಿಕೆ ತನಗೆ ಅಪಚನ ಆಗಿದೆ, ಅಜೀರ್ಣ ಆಗಿದೆ, ಅದನ್ನು ನಿವಾರಿಸಬೇಕು ಅನ್ನೋದನ್ನು ಹೇಳಿದ್ದನ್ನು ಕೂಡ ನಾನು ನಿಮಗೆ ಹೇಳಿದೆ. ಯಜ್ಞೇಶ್ವರ ತನ್ನ ಅಪಚನಕ್ಕೆ ಕಾರಣ ಶ್ವೇತಕಿ ಅನ್ನುವುದನ್ನು, ಆ ಶ್ವೇತಕಿ ಮಾಡಿದ ತಪಸ್ಸು ಅವನು ಕಡೆಗೆ ಸಾಕ್ಷಾತ್ ರುದ್ರನನ್ನು ಹೋಲಿಸಿಕೊಂಡು ದುರ್ವಾಸರೆ ಅವನಿಗೆ ಅಧ್ವರ್ಯುಗಳಾಗಿ ಬಂದು ಅವನು 100 ದಿವಸ ತಪಸ್ಸು ಯಜ್ಞ ಮಾಡಿದ ಅನ್ನೋದನ್ನು ಕೇಳಿದೆ. ಆ 100 ದಿವಸಗಳ ಯಜ್ಞದಲ್ಲಿ ಅವನಿಗೆ ಯಾವ ಮಟ್ಟದಲ್ಲಿ ಅವನು ಮಾಡಿದ ಹವಿಸ್ಸು ಅಥವಾ ಯಾವ ಒಂದು ಸಮರ್ಪಣೆ ಇತ್ತು, ಅದರಿಂದ ಅಗ್ನಿ ದೇವನಿಗೆ ಮಂದಾನಿಲ ಆಗಿದೆ. ಅದಕ್ಕೆ ಈಗ ಏನು, ಬ್ರಹ್ಮ ಅದಕ್ಕೆ ಅನುಗ್ರಹ ಮಾಡಿದ ಖಾಂಡವ ವನ ದಹನ. ಆದರೆ ಇಂದ್ರ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇಂದ್ರ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದನ್ನ ನೀವು ಗಮನಿಸಿದ್ರೆ, ಆ ಖಾಂಡವ ವನದಲ್ಲಿ ತಕ್ಷಕ ಇದ್ದ, ಆದ್ರಿಂದ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಇಂದ್ರನಿಗೂ ತಕ್ಷಕನಿಗೂ ಸಂಬಂಧ ಅಂತ ನೋಡಿದ್ರೆ ನಮಗೆ ಬಹಳ ಏನು ಅವರಿಬ್ಬರ ಬಗ್ಗೆ ಯಾಕೆ ಆ ಥರದ ಒಡನಾಟ, ಅವನು ನೀವು ನೋಡಿದ್ರಿ. ಪರೀಕ್ಷಿತ ಸತ್ತ ನಂತರದಲ್ಲಿ ಜನಮೇಜಯ ಯಜ್ಞ ಮಾಡುವಾಗ ಇಂದ್ರನೇ ರಕ್ಷಿಸುವುದು ತಕ್ಷಕನನ್ನು ಬಹಳ ಬಾರಿ. ಯಾಕಿರ್ಬೇಕು ಅನ್ನುವುದಕ್ಕೆ ನಮಗೆ ಸ್ಪಷ್ಟವಾಗಿ ಒಂದು ಅಂದ್ರೆ ಸೂತ್ರಬದ್ಧವಾದ ವಿವರಣೆ ಸಿಕ್ಕದೇ ಇದ್ರು ಕೂಡ, ಯಾವ ಜನಮೇಜಯ ಯಜ್ಞ ಆರಂಭ ಮಾಡಿದಾಗ ಎಲ್ಲಾ ಹಾವುಗಳು ಸರ್ಪಗಳು ಬಂದು ಬಿದ್ದು ನಿಮಗೆ ಗೊತ್ತು ಯಜ್ಞಕುಂಡದಲ್ಲಿ. ಆದರೆ ತಕ್ಷಕ ತಾನು ನೇರವಾಗಿ ಇಂದ್ರನ ಮೊರೆ ಹೊಕ್ಕ ಅಂತ ನಾನು ನಿಮಗೆ ಹೇಳಿದೆ. ಇಂದ್ರನ ಮೊರೆ ಹೊಕ್ಕದ್ದರಿಂದ ಇಂದ್ರ ರಕ್ಷಣೆ ಕೊಟ್ಟ ಅಂತೂ ಹೇಳಿದೆ. ನಮ್ಮ ಈ ಶಾಸ್ತ್ರೀಯ ಪರಂಪರೆಯ ಪ್ರಕಾರ ವಿದ್ಯಾದಾನ, ಗೋದಾನ, ಭೂದಾನಕ್ಕಿಂತ ಅಭಯದಾನ ದೊಡ್ಡದು ಅಂತ. ಒಮ್ಮೆ ಅಭಯದಾನ ಕೊಟ್ರೆ ಅವನನ್ನು ಜೀವಮಾನ ಪರ್ಯಂತ ರಕ್ಷಿಸಬೇಕು. ಅವತ್ತು ಇಂದ್ರನ ಹತ್ರ ಅವ ಮೊರೆ ಹೊಕ್ಕದ್ರಿಂದ, ಶರಣಾಗತನಾಗಿದ್ದೇನೆ ನನ್ನನ್ನು ರಕ್ಷಿಸು, ಇಲ್ಲದ್ರೆ ನಾನು ಕೊಡ್ತಾರೆ ಅಂತ ಯಾವ ಒಂದು ಮೊರೆ ಹೊಕ್ಕು ಇಂದ್ರನ ಹತ್ರ ಹೋಗಿದ್ದ, ಆ ಸಂದರ್ಭದಲ್ಲಿ ತಕ್ಷಕರಿಗೆ ಅಭಯ ಪ್ರದಾನ ಆಗಿತ್ತು ಇಂದ್ರನಿಂದ. ಒಮ್ಮೆ ಅಭಯ ಪ್ರದಾನ ಆದ್ರೆ ಸಾವು ಆಗುವವರೆಗೆ, ಆ ವ್ಯಕ್ತಿ ಸಾಯುವವರೆಗೆ ಕಾಯುವುದು, ಅದು ಭಾರತೀಯ ತತ್ವಶಾಸ್ತ್ರ ಹೇಳುವ ಶಾಸ್ತ್ರೀಯ ನಿಯಮದಲ್ಲಿ ಬರುತ್ತೆ. ಅಭಯ ಪ್ರದಾನ ಆದ್ರೆ ಅದು ವಿದ್ಯಾದಾನ, ಗೋದಾನ, ಭೂದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಒಂದು ಮಾತು ಇದೆ. ಬಹುಶಃ ಅದೊಂದು ಕಾರಣಕ್ಕೆ ಇರಬಹುದು ಅಂತ ನಾವು ಭಾವಿಸಬೇಕು, ಬೇರೆ ಏನು ಕಾಣೋದಿಲ್ಲ. ಒಂದು ಭಾಗ. ಇನ್ನೊಂದು ಸ್ವಲ್ಪ ಅದನ್ನ ಭಾರತೀಯ ಪರಂಪರೆಯ ಅಧ್ಯಾತ್ಮ ಶಾಸ್ತ್ರ ಬಿಟ್ಟು ರಾಜಕೀಯವಾಗಿ ನೋಡಿದ್ರೆ ಹೀಗೆ ನೋಡಬಹುದಾ ಅನ್ನೋದನ್ನ ನೀವೇ ಮತ್ತೆ
ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಬಹಳ ದೊಡ್ಡ ರಾಜರುಗಳಿಗೆಲ್ಲ ಅಂಡರ್ವರ್ಲ್ಡ್ ಡಾನ್ಗಳ ಜೊತೆಗೆ ಡೈರೆಕ್ಟ್ ಕನೆಕ್ಷನ್. ಅಂಡರ್ವರ್ಲ್ಡ್ ಡಾನ್ಗಳು ಇನ್ಯಾರ ಜೊತೆ ಕನೆಕ್ಷನ್ ಇಟ್ಕೊಂಡು ಈ ಲೋಕನ ನಡೆಸೋದಿಲ್ಲ. ಅಂಡರ್ವರ್ಲ್ಡ್ ಡಾನ್ಗಳು ಡೈರೆಕ್ಟ್ ಆಗಿ ಯಾರನ್ನು ಕನೆಕ್ಟ್ ಮಾಡ್ತಿರ್ತಾರೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ, ಅವರ ವಲಯ, ಅವರ ಕ್ಯಾಬಿನೆಟ್ ಮತ್ತು ರಾಜಕೀಯದಲ್ಲಿ ಯಾರು ಪ್ರಭಾವಶಾಲಿಗಳು, ಕೇಂದ್ರದಲ್ಲಿ ಯಾರು, ಅವ್ರ ಜೊತೆಗೆ ಅವ್ರ ಕನೆಕ್ಷನ್ ಇರ್ತದೆ. ಹೀಗಾಗಿ ಅಂಡರ್ವರ್ಲ್ಡ್ ಡಾನ್ಗಳ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯೋದು ಅವರ ಈ ಸಂಬಂಧದಿಂದ. ಆ ಥರದ ಒಂದು ಕೆಲಸವನ್ನ ಈ ಭೌತಿಕವಾಗಿ ಲೌಕಿಕ ಲೋಕದಲ್ಲಿ ಮಾಡುವುದಕ್ಕೆ ಇಂದ್ರಾದಿಗಳು ಇವರ ತಕ್ಷಕ ಮೊದಲಾದವರ ಸಹಾಯ ತಗೊಳ್ತಿದ್ರು, ಯಾರಿಗೆ ಗೊತ್ತು. ಇನ್ನೂ ಒಂದು ಇದರ ಒಂದು ಆಯಾಮದಿಂದ ಭೌತಿಕ ಮತ್ತು ಲೌಕಿಕ ಅರ್ಥದಲ್ಲಿ ನೋಡಿದರೆ ವಿಶೇಷ ವಿವರಣೆ ಇನ್ನೊಂದು ಇದೆ ನೋಡಿ. ಯಾವ ಇಂದ್ರನಿಗೆ, ಇಂದ್ರ ಮಳೆಗೆ ಎಲ್ಲ ಕಾರಣಕರ್ತ, ಅವನಿಗೆ ಮಾರುತ ಒಂದು ಮರುದ್ಗಣಗಳೇ ಇವೆ, ಮಾರುತರು ಅಂತ. ಆ ಮರುದ್ಗಣಗಳ ಮೂಲಕ ಒಂದು ಮೋಡಗಳನ್ನು ಸೃಷ್ಟಿಸಿ ಮಳೆಗಳನ್ನು ಕೊಡ್ತಾನೆ. ಈ ಮಳೆ ಅನ್ನೋದು ಮನುಷ್ಯನಿಗೆ ಒದಗಿ ಬರುವುದಕ್ಕೆ ಪೂರಕ ಆಗುವ ಹಾಗೆ ನೆಲದಲ್ಲಿ ನೀರು ಶೇಖರ ಆಗಬೇಕು. ನೆಲದಲ್ಲಿ ನೀರು ಶೇಖರ ಆಗದಿದ್ರೆ ಮಳೆ ಬಂದು ಸುರಿದೆಲ್ಲ ಹೋಗಿಬಿಟ್ಟು ಸಮುದ್ರ ಸೇರುತ್ತೆ. ಆ ಭೂಮಿಯ ಕೆಲಸಕ್ಕೆ, ಫಲವತ್ತಿಕೆಗೆ, ಭೂಮಿಯನ್ನು ಸಮೃದ್ಧವಾಗಿಡೋದಕ್ಕೆ ಆ ನೀರು ಸಹಾಯ ಮಾಡೋದಿಲ್ಲ. ನೀರಿಗೆ ಅದಕ್ಕಾಗಿ ಅಲ್ಲಲ್ಲಿ ಬಾವಿ, ಅಲ್ಲಲ್ಲಿ ಕೆರೆ, ಅಲ್ಲಲ್ಲಿ ಹಳ್ಳ ಕೊಳ್ಳ ಎಲ್ಲ ಇರಬೇಕು. ಆಗ ಅದು ನದಿ ಮತ್ತು ಸಮುದ್ರಗಳ ಸಹಿತವಾಗಿ ಭೂಮಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೇನೆ ನಮ್ಮಲ್ಲಿ ಎಲ್ಲೆಲ್ಲಿ ಮಳೆ ಬಂದು ನೀರು ಸಂಗ್ರಹ ಆಗುವ ಜಾಗಗಳು, ನದಿ ಅಥವಾ ಸಮುದ್ರಗಳು ಪಕ್ಕದಲ್ಲಿ ಇಲ್ವೋ ಅಂತಲ್ಲೆಲ್ಲ ಬಹಳಷ್ಟು ಕೆರೆಗಳನ್ನು ಯಾಕೆ ಕಟ್ಟಿಸ್ತಿದ್ರು ಅಂತಂದ್ರೆ ನೀರು ಶೇಖರಣೆ ಆಗಿ ಅದು ಮುಂದೆ ಮತ್ತೊಂದು ಮಳೆಗಾಲ ಬರುವವರೆಗೆ ರಕ್ಷಣೆ ಕೊಡ್ಲಿ ಅಂತ. ಈ ತರ ನೀರು ಶೇಖರಿಸುವ ಕೆಲಸವನ್ನ ಪ್ರಾಕೃತಿಕವಾಗಿ ಮಾಡುವುದು ಹಾವುಗಳು ಅಂತ ಒಂದು ನಂಬಿಕೆ. ಹೇಗೆ ಅಂದ್ರೆ ಅನೇಕ ಬಿಲಗಳನ್ನು ರಚಿಸ್ತವೆ ಈ ಇಲಿಗಳು, ಹುತ್ತಗಳನ್ನು ರಚಿಸ್ತವೆ ಗೆದ್ದಲುಗಳು. ಅವುಗಳನ್ನೆಲ್ಲ ನಾವು ಯಾಕೆ ಮುಟ್ಟಕ್ಕೆ ಹೋಗಲ್ಲ ಅಂತಂದ್ರೆ ಅದು ಹಾವುಗಳದ್ದು ಜಾಗ ಅಂತ. ಇಲ್ಲ ನಾವು ಹುತ್ತ ಕೆಡವ್ತೀವಿ, ಆ ಬಿಲ ಮುಚ್ಚಬಹುದು. ಇದು ಯಾವುದನ್ನು ಮುಟ್ಟದಲ್ಲಿ ಕಾರಣ ಏನಂದ್ರೆ ಇದು ಹಾವಿನ ಒಂದು ಭಯಕ್ಕಾಗಿ ನಾವು ಹೋಗಲ್ಲ. ಅಂದರೆ ಪ್ರಾಕೃತಿಕವಾಗಿ ರಕ್ಷಣೆಯ, ನೀರನ್ನು ರಕ್ಷಿಸುವ ಕೆಲಸವನ್ನು ಮಾಡುವುದು ಈ ಹಾವುಗಳು. ಹಾಗಾಗಿ ಸರ್ಪ ಎಲ್ಲಿ ಪೂಜೆಗೆ ಒಳಗಾಗ್ತದೋ, ಸರ್ಪ ಎಲ್ಲಿ ಹೆಚ್ಚು ಹೆಚ್ಚು ನಾವು ಅದನ್ನು ಭಕ್ತಿಯಿಂದ ನೋಡ್ತೇವೆ, ಅಲ್ಲೆಲ್ಲ ಮಳೆ ಬೆಳೆ ಕಮ್ಮಿ ಆಗಲ್ಲ ಅಂತ ಒಂದು ಮಾತು ಇದೆ. ಯಾವ ಹಾವನ್ನು ಹೆಚ್ಚು ಬಡಿತೇವೋ ಅದರಿಂದ ನಮ್ಮ ಬೆಳೆ ಮೊದಲಾದವುಗಳಿಗೆ ಹಾನಿ ಆಗಿದೆ. ಬೇರೆ ಬೇರೆ ಅರ್ಥದಲ್ಲೂ ನೀವು ನೋಡ್ಬೋದು. ಅದು ಕೀಟಗಳನ್ನು ತಿನ್ನುವಂತಹ ಒಂದು ಪ್ರಾಣಿ ಕೂಡ. ಇಂಥ ದೃಷ್ಟಿಯಿಂದ ಕೂಡ ಪ್ರಾಕೃತಿಕವಾಗಿ ಇಂದ್ರನಿಗೆ ಸಹಾಯ ಬೇಕು ತಕ್ಷಕನದು. ಆಮೇಲೆ ಅವನು ರಾತ್ರಿ ಕೆಲಸ ಮಾಡುವ ತಕ್ಷಕ, ರಾತ್ರಿ ಕೆಲಸಕ್ಕೆ ಎಚ್ಚರ ಇರುವಂತಹ ವಿಷಸರ್ಪಗಳು. ಅಂಡರ್ವರ್ಲ್ಡ್ ಡಾನಿನ ಹಾಗೆ ಭೌತಿಕವಾಗಿ ಲೌಕಿಕದಲ್ಲಿ ಯಾವುದಾದ್ರು ಕೆಲಸ ಕಾರ್ಯ ಮಾಡಬೇಕು ಅಂತಿದ್ರೆ ಸುಪ್ರೀಂ ಆರ್ಡರ್ ಅವರಿಗೆ ಕೊಟ್ಟು ಬಿಟ್ರೆ ಇಲ್ಲಿ ಕೆಲಸ ಅಂಡರ್ವರ್ಲ್ಡ್ ಡಾನ್ಗಳು ಹೇಗೆಲ್ಲ ಮಾಡ್ತಾರಲ್ಲ ಅಂಥದ್ದು ಮಾಡೋಕ್ಕೂ ಸಾಧ್ಯ ಆಗ್ತಿರ್ಬಹುದು ಅನ್ನುವ ಹಾಗೆ ತಕ್ಷಕನಿಗೆ ಇಂದ್ರನಿಗೂ ವಿಶೇಷ ಬಾಂಧವ್ಯ. ಈ ಖಾಂಡವ ವನವನ್ನ ಸುಡುವುದಕ್ಕೆ ಇಂದ್ರ ಬಿಡದೆ ಮುಖ್ಯ ಕಾರಣ ತಕ್ಷಕ ಅನ್ನೋದು ಉಲ್ಲೇಖದಲ್ಲಿ ಗೊತ್ತಾಗ. ತಕ್ಷಕ ಇರೋದ್ರಿಂದ ಅದನ್ನ ಹೇಗಾದ್ರೂ ರಕ್ಷಿಸ್ತಿದ್ದ ಅಂತ. ಈ ಎಲ್ಲ ಸಂಗತಿಗಳು ಅರ್ಜುನ ಮತ್ತು ಕೃಷ್ಣನಿಗೆ ಅಗ್ನಿ ನಿವೇದನೆ ಮಾಡಿಕೊಂಡು ನನಗೆ ರಕ್ಷಣೆ ಕೊಡು. ಆ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನೆ, ನನ್ನದು ಒಪ್ಪಿಗೆ ಎಲ್ಲ ಇದೆ ನಮ್ಮದು, ಆದ್ರೆ ನನಗೆ ಕೆಲವು ತೊಂದರೆಗಳಿವೆ. ನನಗೆ ಅಸ್ತ್ರಗಳಿವೆ, ಆದ್ರೆ ಧನುಸ್ಸು ಇಲ್ಲ. ನನಗೊಂದು ಒಳ್ಳೆಯ ದಿವ್ಯ ರಥ ಇಲ್ಲ. ಇವುಗಳನ್ನ ನೀನು ಒದಗಿಸಿದೆ ಅಂತಾದ್ರೆ ಮತ್ತೊಂದು ಬೇಕು ನನಗೆ. ನಾನು ಬಾಣ ಬಿಡುವಾಗ ಅಕ್ಷಯವಾದ ಬತ್ತಳಿಕೆ ಇಲ್ಲ. ಇವಿಷ್ಟನ್ನು ಒದಗಿಸಿದ್ರೆ ನಾನು ಖಾಂಡವನ ದಹನದಲ್ಲಿ ನಿನಗೆ ಸಂಪೂರ್ಣ ಸಹಾಯ ಮಾಡಬಹುದು. ಅಗ್ನಿ ವರುಣನನ್ನು ಪ್ರಾರ್ಥಿಸ್ತಾನೆ. ವರುಣನ ಮೂಲಕ ಆಗ ಅರ್ಜುನನಿಗೆ ಗಾಂಡೀವ ಧನುಸ್ಸನ್ನು ಕೊಡ್ತಾನೆ ಅಗ್ನಿ. ಈ ಗಾಂಡೀವ ಧನುಸ್ಸು 100 ಧನುಸ್ಸುಗಳಿಗೆ ಸಮವಾದದ್ದು ಅಂತ ಬರೀತಾರೆ. ಒಂದು 100 ಧನುಸ್ಸುಗಳು ಮಾಡುವ ಕೆಲಸವನ್ನು ಒಂದೇ ಸಲಕ್ಕೆ ಇದು ಮಾಡುವಷ್ಟು ವಿಶೇಷವಾದ ಧನುಸ್ಸು. ಅದರ ಜೊತೆಗೆ ಅಕ್ಷಯ ಬತ್ತಳಿಕೆ 2 ಕೊಡ್ತಾನೆ. ಅದಲ್ಲದೆ ದಿವ್ಯ ರಥವನ್ನು ವರುಣನಿಂದ ಕೇಳಿಕೊಡಲಾಗ್ತದೆ. ಅದರಲ್ಲಿ ದಿವ್ಯ ಅಶ್ವಗಳು, ಬಹಳ ವಿಶೇಷವಾದ ಸ್ವರ್ಣಮಯವಾದ ರಥ, ಜೊತೆಗೆ ಅದಕ್ಕೆ ಧ್ವಜದಲ್ಲಿ ಕಪಿಧ್ವಜವಾದ ವರುಣನಿಂದ ಅನುಗ್ರಹಿತವಾದ ವಿಶೇಷ ರಥವನ್ನು ಕೂಡ ಆಗ ಅಗ್ನಿ ಅರ್ಜುನನಿಗೆ ಕೊಡ್ತಾನೆ. ಹಾಗಾಗಿ ಕಪಿಧ್ವಜನಾಗುವುದು ಕೂಡ ಅಲ್ಲಿಂದಲೇ, ಗಾಂಡೀವಿ ಅನಿಸಿಕೊಳ್ಳುವುದು ಕೂಡ ಅಲ್ಲಿಂದಲೇ. ಅರ್ಜುನ ಹಾಗೆ ಒಂದು ರಥವನ್ನ ಸ್ವೀಕರಿಸಿದ ನಂತರ ಕೃಷ್ಣನಿಗೆ ಏನು ಆಯುಧ ಇಲ್ಲ, ನನಗೇನು ಆಯುಧ ಇಲ್ಲ ಅಂದಿದ್ದ ಅರ್ಜುನ ಕೃಷ್ಣನಿಗೆ ಒಂದು ಆಯುಧವನ್ನು ಕೊಡಬೇಕು ಅಂತ ಹೇಳಿ ವರುಣನ ಕಡೆಯಿಂದ ಚಕ್ರವನ್ನ ಕೊಡಿಸ್ತಾನೆ.
ಚಕ್ರ ಅಂದಾಗ ವರುಣ ಸೂರ್ಯನಿಗೆ ಸಂಬಂಧಪಟ್ಟವ. ಸೂರ್ಯನ ರಥದ ಚಕ್ರ, ಸೂರ್ಯನ ನಡೆ ಎಲ್ಲವನ್ನು ನಿರ್ಣಯಿಸುವವ, ಮಾರ್ಗವನ್ನು ಸರಿ ಮಾಡಿಕೊಡುವವ. ಈ ತರದ ವಿವರಣೆಗಳು ವೇದದಲ್ಲಿ ಬರುತ್ತೆ, ಋಗ್ವೇದದಲ್ಲಿ. ಅವನು ಬರುವಾಗ ಮಾರ್ಗ ಸರಿಪಡಿಸಿ ಮುಂದೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡುವುದೇ ವರುಣ ಅನ್ನುವ ಮುಖ್ಯ ಭಾಗವಿದೆ. ಮತ್ತೆ ನೀವು ಯಾವುದನ್ನ ದ್ವಾದಶ ಆದಿತ್ಯರು ಹೇಳ್ತೀರಿ ಅದರಲ್ಲಿ ವರುಣ ಒಬ್ಬ. ದ್ವಾದಶ ಆದಿತ್ಯರಲ್ಲಿ ಭಗ, ಅಂಶ, ವರುಣ, ಸವಿತೃ, ಧಾತೃ, ಹೀಗೆ ಅವರು ಒಂದಷ್ಟು ಜನ, 12 ಜನ, ಇಂದ್ರ, ಉಪೇಂದ್ರ ಅಥವಾ ವಿಷ್ಣು, ಇದಲ್ಲದೆ ನಾವು ಹೇಳುವ ಪುರುಷನ್, ಸೂರ್ಯ, ಇವರೆಲ್ಲ ಇದ್ದಾರೆ. ಹಾಗಾಗಿ ವರುಣ ಒಂದು ಅಂಶವಾಗಿ ಸೂರ್ಯನ ಭಾಗ. ಅವನವನ ಚಲನೆಯನ್ನ, ದಿಕ್ಕನ್ನ, ನಡೆಯುವುದನ್ನ, ನಡೆಸುವುದನ್ನ ನೋಡಿಕೊಳ್ಳುವ ಚಕ್ರ ಭಾಗದಲ್ಲೇ ಕೆಲಸದಲ್ಲಿದ್ದಾನೆ ಅನ್ನುವ ಹಾಗೆ ಮಾರ್ಗ ನಿರ್ಣಾಯಕ. ಅವನು ಚಕ್ರ ಕೊಟ್ಟ ಅಂದ್ರೆ ಈ ಚಕ್ರ ಅನ್ನೋದು ಬಹಳ ಸಾಂಕೇತಿಕವಾಗಿ ಕಾಲ ಕೂಡ. ಕಾಲಕ್ಕನುಗುಣವಾಗಿ ಯಾವುದನ್ನು ಮುಗಿಸಬೇಕು, ಯಾವುದನ್ನು ಇಟ್ಕೊಳ್ಬೇಕು ಅನ್ನೋದನ್ನು ನಿರ್ಣಯಿಸುವಂತಹ ಒಂದು ಸಾಧನ ಅಥವಾ ಚಕ್ರವನ್ನು ಕೃಷ್ಣನಿಗೆ ಅನುಗ್ರಹಿಸಿದ್ದು ಅದು ವರುಣನ ಮುಖಾಂತರ ಅಗ್ನಿ. ಅದಾದ ನಂತರ ಅವನಿಗೊಂದು ಕೌಮೋದಕಿ ಅನ್ನುವ ಗದೆಯನ್ನು ಕೊಡ್ತಾನೆ ವರುಣ ಕೃಷ್ಣನಿಗೆ. ಈ ಗದೆಯ ವಿಶೇಷ ಏನು ಅಂದ್ರೆ ಅದನ್ನು ಬೀಸುವಾಗ ಫಡಾಲ್ ಫಡಾಲ್ ಅಂತ ಯಾವ ಸಿಡಿಲಿನ ಸಪ್ಪಳ ಇದೆಯಲ್ಲ, ಆ ಸಿಡಿಲಿನ ಸಪ್ಪಳದ ಸಹಿತ ಅದು ಪ್ರಕಟ ಆಗ್ತಿತ್ತು ಅನ್ನೋ ಮಾತು ಕೂಡ ಇದೆ. ಸೊ ಇದು ಒಂದು ಭಾಗವಾಗಿದೆ. ಇಷ್ಟೆಲ್ಲ ವಾಹನ, ಸಾಧನ ಎಲ್ಲವನ್ನ ಪಡೆದ ಬಳಿಕ ಅರ್ಜುನ ಹೇಳ್ತಾನೆ, ಅವನ ತರಾರೇನು ಅಗ್ನಿಯದ್ದು, ಕಾಂಡವ ವನದಿಂದ ಯಾರು ಹೊರಗೆ ಹೋಗಬಾರ್ದು. ಒಂದು ಜೀವಿ, ಒಂದು ಹಕ್ಕಿ, ಒಂದು ಪ್ರಾಣಿ ಯಾವುದು ಹೊರಗೆ ಹೋಗ್ಬಾರ್ದು. ನಾನು ಅಷ್ಟನ್ನು ನಾನು ಉಣ್ಣಬೇಕು. ಆ ಉಣ್ಣುವುದಕ್ಕೆ ನೀವು ಸಹಕರಿಸಬೇಕು. ಹೊರಗೆ ಹೋಗದಂತೆ ನೋಡಿಕೊಳ್ಳುವುದಕ್ಕೆ ನೀವು ನನಗೆ ಬೇಕು. ಇದು ಅವನ ಕರಾರು. ಈಗ ನಾವು ಸಿದ್ಧರಿದ್ದೇವೆ, ಅದಕ್ಕಾಗಿ ಸುತ್ತ ತಿರುಗ್ತಾ ಇರ್ಬೇಕಲ್ಲ, ಕಾಂಡವ ವನದಲ್ಲಿ ಎಲ್ಲಿ ಆಚೆ ಈಚೆ ಹೋಗದ ಹಾಗೆ. ಸೊ ನಾವಿದ್ದೇವೆ, ನಾವು ಏನ್ ಮಾಡ್ತೇವಲ್ಲ ಅದನ್ನ ನಮ್ಮ ರಕ್ಷಣೆಯ ಭಾಗ ಅಂತ ತಿಳ್ಕೊ. ನೀನು ಗುಂಜಿಸು, ನಿನ್ನ ದಹನ ಕ್ರಿಯೆ ಆರಂಭ ಆಗಲಿ. ಅಗ್ನಿಯ ದಹನ ಕ್ರಿಯೆ ಆರಂಭ ಆಗ್ತದೆ. ದಯವಿಟ್ಟು ಆ ಭಾಗವನ್ನು ಓದಿ. ಒಂದು ಅಗ್ನಿ ಅದರ ಪ್ರಖರ ತೇಜಸ್ಸಿನಲ್ಲಿ ಅದು ಒಮ್ಮೆ ಉಂಟಾದಾಗ ಯಾವ ರೀತಿ ಮುಗಿಲೇಳ್ತದೆ, ಮುಗಿಲೇಳ್ದಾಗ ಅಲ್ಲಿರುವ ಜೀವರಾಶಿಗಳ ಗತಿಯನ್ನು ಯಾವ ಪರಿ ಸುತ್ತವೆ, ಮರಗಳು ಹಾಗೆ ಹೊಡಿತಾವೆ, ಪಟಾಪಟ ಗೊಂಬೆಗಳನ್ನು ಮುಡ್ಕೊಂಡು ಬೀಳುವಂತಹ ಸ್ಥಿತಿ ಏನು, ಅದರ ಒಳಗಿದ್ದ ಗಿಡಮರಗಳ ರಕ್ಷಣೆ ಪಡೆದ ಪಕ್ಷಿ ಪ್ರಾಣಿಗಳ ಗತಿಯನ್ನು, ಅವುಗಳು ಹೇಗೆ ಚೀರಾಡ್ತವೆ, ಅದರೊಳಗೆ ಅವುಗಳಿಗೆ ದುಃಖ ಆಗುವ ಸ್ಥಿತಿ ಹೇಗೆ, ಅವುಗಳು ಬೆಂದು ಹೋಗುವುದು ಏನು, ಕೆಲವು ಹೇಗೆ ಸುಟ್ಟು ಹೋಗ್ತವೆ, ಕೆಲವು ಬದುಕಕ್ಕೆ ಹೇಗೆ ಪಾರಾಗಲಿಕ್ಕೆ ನೋಡ್ತವೆ, ಹೊರಗೆ ಬಂದದ್ದನ್ನು ಹೇಗೆ ಅರ್ಜುನಾದಿಗಳು ಮತ್ತೆ ಕತ್ತರಿಸಿ ಒಳಗೆ ಹಾಕ್ತಾರೆ. ಒಂದು ವಿಶಿಷ್ಟವಾದ ವಿವರಣೆ. ಈ ತರದ ಹಿಂಸಾತ್ಮಕ ಘಟನೆಯನ್ನ ಹೀಗೆಲ್ಲ ಬರಿಬೇಕಾ, ಹೀಗೆಲ್ಲ ಪ್ರಕಟಿಸಬೇಕಾ ಅಂತ ನಮಗೊಂದು ವೇದನೆ ಆಗುವ ಹಾಗೆ ಕಾಂಡವ ವನ ದಹನ ಇದೆ. ಸಾಧ್ಯ ಆದ್ರೆ ಓದಿ. ನಾನು ಯಾವಾಗಲೂ ಬಹಳ ಬಾರಿ ಹೇಳೋದಿದೆ, ಹಿಂಸೆಯನ್ನು ಎಂಜಾಯ್ ಮಾಡೋದಕ್ಕೆ ಓದಬಾರದು, ಅಥವಾ ಯುದ್ಧವನ್ನು ಭಯಪಟ್ಟು ಓದದೇ ಇರಬಾರದು. ಭಯವನ್ನು ಮೀರ್ಲಿಕ್ಕಾಗಿ ನಾವು ಯುದ್ಧವನ್ನು ಓದಬೇಕು, ಹಿಂಸೆಯನ್ನು ದಾಟ್ಲಿಕ್ಕಾಗಿ ನಾವು ಹಿಂಸೆಯನ್ನ ನೋಡಬೇಕು. ಹಿಂಸೆ ಮಾಡಿ ಎಂಜಾಯ್ ಮಾಡಿ ನಾನು ಹಿಂಸಾತ್ಮಕ ಆಗ್ತೇನೆ ಅನ್ನುವ ಮನೋಭಾವ ಈಗಿನದು. ಅದರಲ್ಲಿ ನಿಮ್ಗೆ ಎಂಥ ಒಂದು ಹಿಂಸೆಯ ಪರಾಕಾಷ್ಠೆ ಇದೆ ಅಂದ್ರೆ ಹೀಗೊಬ್ಬ ಭಗವಂತ ಈ ಪರಿ ಸಹಾಯ ಮಾಡಬಹುದಾ ಅಂತ ಅನ್ನಿಸುವ ಹಾಗೆ ಇದೆ. ಕೃಷ್ಣ ಮತ್ತು ಅರ್ಜುನರು ಮಾಡುವ ಎಲ್ಲ ಯಾವ ರೀತಿ ಏನೇನು ಒಂದೊಂದು ಕೆಲವು ಪ್ರಾಣಿ ಪಕ್ಷಿಗಳು ಅಲ್ಲಿ ಗೊತ್ತಾಯ್ತು ಕೆಳಗೆ ಕಾವು ಹೇಳ್ತಿದೆ ಅಂತ ಹಕ್ಕಿಗಳು ಹಾರಿದ್ರೆ ಅಲ್ಲೇ ಕತ್ತರಿಸಿ ಕೆಳಗೆ ಬೀಳುವಾಗ ನೋಡ್ಕೊತಿದ್ರಂತ ಏನು ಅರ್ಜುನ. ಒಂದು ಮೇಲಕ್ಕೆ ಹಾರುವ ಹಾಗಿಲ್ಲ, ಯಾವ ಪಕ್ಷಿಯೂ ಹಾರುವಂಗಿಲ್ಲ, ಯಾವ ಸುತ್ತಮುತ್ತಲಿಂದ ಯಾವ ಹರಿದು ಹೊರಗೆ ಹೋಗುವ ಹಾಗಿಲ್ಲ, ಯಾವ ದೊಡ್ಡ ಪ್ರಾಣಿ, ಯಾವ ಸಣ್ಣ ಪ್ರಾಣಿ, ಯಾವ ಸಣ್ಣ ಸೂಕ್ಷ್ಮ ಜೀವಿ ಕೂಡ ಅಲ್ಲಿಂದ ಅನುಗ್ಲಿಕ್ಕಿಲ್ಲ, ಅದರ ಒಳಗೆ ನಾಶ ಆಗ್ಬೇಕು. ಆ ಥರದ ಕಟ್ಟುನಿಟ್ಟಾದ ರಕ್ಷಣೆ ಯಾಕಪ್ಪ ಅನ್ನೋ ಹಾಗೆ ಪ್ರಶ್ನೆ ಬರುತ್ತೆ. ಆ ಥರ ಎಲ್ಲ ಸುಟ್ಟು ಭಸ್ಮ ಆಗುವ ಹೊತ್ತಿಗೆ ತಕ್ಷಕನ ಮಗನೊಬ್ಬನಿದ್ದನಂತೆ, ಅಶ್ವಸೇನ. ಈ ಅಶ್ವಸೇನ ಬದುಕಿಕೊಳ್ಬೇಕು ಅಂತ ತಕ್ಷಕನ ಹೆಂಡತಿಗೆ ಒಂದು ಅಪೇಕ್ಷೆ, ನನ್ನ ಮಗ ಸಾಯಬಾರದು ಅಂತ. ಹೇಗ್ ಮಾಡ್ಬೇಕು ಅವಳೊಂದು ನಾಗಿನಿ. ಅವಳು ಈ ನಾಗಿನಿದ್ರೆ ನಿಮಗೆ ಗೊತ್ತು, ಹಾವುಗಳು ಇನ್ನೊಂದು ಹಾವನ್ನು ನುಂಗೇ ಬದುಕೋದು. ಅವಳು ನೇರವಾಗಿ ಇವನನ್ನು ನುಂಗ್ತಾಳೆ. ಅಶ್ವಸೇನನನ್ನು ನುಂಗಿ ಅವಳದ್ದೇನು ವಿಚಾರ, ತಾನು ಪಾರಾಗಬೇಕು ಅಂತ ಜಿಗಿತಾಳೆ. ನೆಲವಿಂದ ಎತ್ತರಕ್ಕೆ ಜಿಗಿಯುವಾಗ ಸರಿಯಾಗಿ ಅರ್ಜುನ ಅವನ ಬಾಣವನ್ನ ಬಿಡ್ತಾನೆ, ಅದು ರುಂಡ ಕತ್ತರಿಸ್ತದೆ. ಅಷ್ಟು ಹೊತ್ತಿಗೆ ಆ ಕಡೆಯಿಂದ ಇಂದ್ರನಿಗೆ ಗೊತ್ತಾಗಿರುತ್ತೆ ಇದೆಲ್ಲ ನಡೆದಿರೋದು. ಇಂದ್ರ ರಕ್ಷಣೆ ಪ್ರಾರಂಭ ಮಾಡುವ ಹೊತ್ತು ಅವನು ಇನ್ನಿಲ್ಲದಂತೆ ಚಂಡಮಾರುತ ಬೀಸ್ತಾನೆ. ಆ ಚಂಡಮಾರುತದ ಬೀಸುವಿಕೆಯಲ್ಲಿ ತಗೊಂಡು ಹೋಗಿ ಅದು ಅಗ್ನಿಯ ಆಚೆಗೆ ಹೋಗಿ ಬೀಳುತ್ತೆ ಇನ್ನೊಂದು ಭಾಗ.
ಇನ್ನೊಂದು ಭಾಗ ಬಿತ್ತಲ್ಲ, ರುಂಡ ಮಾತ್ರ ಕತ್ತರಿಸಿದ ಬಾಡಿ, ಆ ಬಾಡಿಯಲ್ಲಿ ಅಶ್ವಸೇನ ಬದುಕಿಕೊಂಡಿದ್ದ, ಅವ ಹೊರಗೆ ಬಂದ ಅಂತ ಒಂದು ವಿವರಣೆ ಕೊಡ್ತಾರೆ. ಅವ ಆಚೆಗೆ ಹೋಗಿ ಹೊರಗೆ ಬಂದ ಅಂತ. ಇತ್ತ ಚಂಡಮಾರುತ ಬೀಸಿ ಅಶ್ವಸೇನ ಪಾರಾದದ್ದು ಅರ್ಜುನನಿಗೆ ಗೊತ್ತಾಗಿ ನೀನು ಅನಾಥನಾಗು, ಆಶ್ರಯ ಇಲ್ಲದಂತೆ ಆಗುತ್ತ ಶಪಿಸ್ತಾನೆ, ಅವನಿಗೆ ಗೊತ್ತಾಗುತ್ತೆ. ಆ ನಂತರ ಅವನೊಂದು ತೀರ್ಮಾನ ಮಾಡಿದಂತೆ, ಒಂದು ಹಾವು ಏನಾದ್ರೂ ಮೇಲಕ್ಕೆ ಎದ್ದರೆ ಬರೇ ರುಂಡ ಕತ್ತರಿಸುವುದಲ್ಲ, 3 ಪೀಸ್ ಮಾಡಬೇಕು ಅಂತ. ಯಾವ ಥರದ ಕ್ರಿಯಾಲಿಟಿ ಅಂತ ಹಾಗೆ ಯೋಚನೆ ಮಾಡಿ ಅದರ ಒಂದು ಒಟ್ಟಿಗೆ ತಾನು ತನ್ನ ಯುದ್ಧಕ್ಕೆ ಸಿದ್ಧನಾಗಿರುವಾಗ ಈ ಕಡೆಯಿಂದ ಇಂದ್ರ ಅವರ ಜೊತೆಗೆ ಪ್ರತಿಸ್ಪರ್ಧಿಯಾಗಿ ಇದ್ದಕ್ಕಿದ್ದ ಹಾಗೆ ಭಾರಿ ಕಾಲುಗಿರು, ಮೋಡ, ಸಿಡಿಲು, ಗುಡುಗು, ಇನ್ನೇನು ಮಳೆ ಸುರಿಯುತ್ತದೆ ಅನ್ನುವ ಹಾಗಾದ್ರೂ ಆಗುವಾಗ ಇವನು ಎಂಥ ಮೇಧಾವಿ ಅಥವಾ ಯಾವ ಪರಿಗೆ ಬಿಲ್ಲಿದ್ದೇನೆ ಪಾಂಡಿತ್ಯ ಪರಿಣತಿ ಅಂತಂದ್ರೆ, ಅವನು ಒಂದು ಬಾಣಗಳ ಸಮೂಹದ ದೊಡ್ಡ ಛತ್ರಿಯನ್ನೇ ಕಾಂಡವವನದ ಮೇಲೆ ನಿರ್ಮಾಣ ಮಾಡಿದ. ಒಂದಕ್ಕೊಂದು ಹೆಣದ ಬಾಣ ಪೋಲಿಸಿಟ್ಟು ಹೇಗಿತ್ತು ದೊಡ್ಡ ಚಕ್ರ ಹಾಕಿಬಿಟ್ಟಿದ್ದಾರೆ. ಮೇಲಿಂದ ಏನ್ ಬಂದ್ರು ಕೆಳಗೆ ಬೀಳ್ಲಿಕ್ಕಿಲ್ಲ. ಆ ಥರದ್ದು ಮಂಟಪ ನಿರ್ಮಾಣ ಮಾಡಿದಂತೆ ಅರ್ಜುನ. ಇವನಿಗೆ ಗೊತ್ತಾಯ್ತು ಇವನು ನನ್ನನ್ನು ಸೋಲಿಸ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಪ್ರಯತ್ನ ಪಡ್ತಾನೆ. ಮಂದರ ಮಾರುತದ ಒಂದು ತಲೆಯ ಭಾಗವನ್ನ ಕಿತ್ತು ಇವನ ಕಡೆ ಬಿಸಾಡ್ತಾನೆ. ಆ ಮಂದರ ಮಾರುತವನ್ನ ಇವನು, ಮಂದರ ಮೇಲು ಪರ್ವತವನ್ನ ಇವನು ತೆಗೆದುಕೊಂಡು ಬಾಣದಿಂದ ಪುಡಿ ಮಾಡಿದಾಗ ಪುಡಿ ಪುಡಿ ಪುಡಿಯಾಗಿ ಎಲ್ಲ ಖಂಡವನಿಗೆ ಬಿತ್ತಲ್ಲ, ಪುನಃ ಬರೀತಾರೆ. ಹಾಗೆ ಬಿದ್ದದ್ದರಿಂದ ಅರ್ಜುನನಿಗೆ ಕೆಲವು ಪ್ರಾಣಿಗಳನ್ನು ಕೊಲ್ಲುವುದುಳಿತು, ಪುಡಿ ಪುಡಿ ಆದದ್ದೆಲ್ಲ ಮತ್ತೆ ಕೆಲವನ್ನು ಕೊಂದಿತ್ತು ಅಂತ. ಹೀಗಾಗಿ ಅವನ ಕೆಲಸ ಮತ್ತಷ್ಟು ಸರಳ ಆಯಿತು. ಇಷ್ಟಕ್ಕೆ ನಿಲ್ಲಿಸಲಿಲ್ಲ, ಅವನು ಕಲ್ಲುಗಳ ಮಳೆ ಸುರಿಸಿದ. ಅದನ್ನು ತನ್ನ ವಾಯುವಸ್ತ್ರ ಮೊದಲಾದವುಗಳಿಂದ ಅರ್ಜುನ ನಿವಾರಿಸ್ತಾನೆ. ಇದು ಹೀಗೆ ಇವರಿಬ್ಬರ ಪರಾಕಾಷ್ಠೆ ಹೋದಾಗ ಈ ಅರ್ಜುನನನ್ನ ತಾನು ಒಬ್ಬನೇ ಅಲ್ಲ, ಇಡೀ ದೇವಸೇನೆಯ ಜೊತೆಗೆ ಸೋಲಿಸಬೇಕು ಇಂದ್ರ ತಾನು ತನ್ನ ಇಡೀ ದೇವಸೇನೆಯ ಜೊತೆಗೆ ಬರ್ತಾನೆ. ಅಷ್ಟೂ ಜನ, ಏಕಾದಶ ರುದ್ರರು ಅನ್ನಿ, ವಸುಗಳು, ಅಷ್ಟವಸುಗಳು ಅನ್ನಿ, ದ್ವಾದಶ ಆದಿತ್ಯರು ಅನ್ನಿ, ಯಮ, ವರುಣ, ಕುಬೇರ ಎಲ್ಲ ಸಹಿತ ಬರ್ತಾರೆ. ಅವರೆಲ್ಲರ ಆಯುಧಗಳ ಸಹಿತ ಬಂದಾಗಲೂ ಕೂಡ ಅರ್ಜುನನನ್ನು ಸೋಲಿಸಲಿಕ್ಕಾಗುವುದಿಲ್ಲ ಅನ್ನುವ ಮಟ್ಟ ಮತ್ತು ಅವರಿಬ್ಬರ ಪ್ರಬಲ ಯುದ್ಧ ಬೇರೆ ಪರಿಣಾಮ ಆಗಬಹುದು ಅಂತ ಗೊತ್ತಾದಾಗ ಇಂದ್ರನಿಗೆ ಜೋರಾಗಿ ಒಂದು ಅಶರೀರವಾಣಿ ಹೇಳುತ್ತೆ, ನೀನು ಭಾವಿಸಿದ ತಕ್ಷಕ ಇಲ್ಲಿಲ್ಲ, ಅವನು ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ. ಆದ್ದರಿಂದ ನೀನು ಅವರಿಗೆ ಅನುಕೂಲ ಮಾಡಿಕೊಡು, ಯುದ್ಧ ಮಾಡಬೇಡ. ಈಗ ಇಂದ್ರನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನು ಅಭಯ ಪ್ರದಾನ ಮಾಡಿದ ಕುರುಕ್ಷೇತ್ರದಲ್ಲಿರುವ ತಕ್ಷಕ ಸೇಫ್ ಇದ್ದಾನೆ, ನಾನೇನು ವರಿ ಮಾಡಬೇಕಾದ್ರೆ ನನ್ನ ಅಭಯ ಪ್ರದಾನ ಇರೋದು ಈಗ ಹೋಯ್ತಲ್ಲ, ಆ ಅಭಯ ಪ್ರದಾನತ್ವದ ಒಂದು ಭಾಗವಾಗಿ ಅವನು ಬಂದಿರು, ಅದು ನನ್ನ ಜವಾಬ್ದಾರಿಯನ್ನು ನಿವಾರಿಸಿತು ಅಂತ ಹೇಳಿ ಅವನು ಹಿಂಸರಿತಾನೆ. ಆ ಬಳಿಕ ಅಲ್ಲಿ ಉಳಿಯುವುದು ಯಾರು ಅಂದ್ರೆ ಇನ್ನೊಂದು ಮಂದಪಾಲ ಅನ್ನುವ ಪಕ್ಷಿಯ ರೂಪಕ್ಕೆ ಇದ್ದಂತಹ ಪೂರ್ವದಲ್ಲಿ ಋಷಿಯಾದಂತಹ ಒಬ್ಬ ಋಷಿಯ ಮಕ್ಕಳು ಹಕ್ಕಿಯ ರೂಪದಲ್ಲಿ ಶಾರಂಗ ಪಕ್ಷಿಗಳು. ಮಂದಪಾಲನ ಮಕ್ಕಳು ಯಾಕೆ ಉಳಿದ್ರು? ಒಂದು ಕಥೆ ಬರುತ್ತೆ. ಅಲ್ಲಿ ಉಳಿಯೋ ಮೂವರೇ, ಒಂದು ಅಶ್ವಸೇನ ಜಿಗಿದು ಹೋಗ್ತಲ್ಲ ಸರ್ಪದ ಭಾಗವಾಗಿ, ಇನ್ನೊಂದು ಮಂದಪಾಲನ ಹೆಸರಿನಲ್ಲಿ ಬಂದಂತಹ ಶಾರಂಗ ಪಕ್ಷಿಗಳು. ಈ ಶಾರಂಗ ಪಕ್ಷಿಗಳು ಯಾಕೆ ಉಳಿದು ಅನ್ನೋ ಪ್ರಶ್ನೆ ಇದೆ. ಮತ್ತೊಬ್ಬ ಉಳಿಯುವುದು ಭಯ, ಅವನು ಕೊನೆಗೆ ಬರ್ತಾನೆ. ಈ ಶಾರಂಗ ಪಕ್ಷಿಗಳು ಯಾಕೆ ಉಳಿದು ಅಂತ ಜನಮೇಜಯ ಮೊದಲಾದ ಪ್ರಶ್ನೆ ಕೇಳಿದಾಗ ಶಾರಂಗ ಪಕ್ಷಿ ಅಲ್ಲ, ಮೂಲತಃ ಮಂದಪಾಲ ಅನ್ನುವ ಋಷಿಯ ಮಕ್ಕಳು. ಆ ಶಾರಂಗ ಪಕ್ಷಿ ಆದಾಗ ಅವನಿಗೆ ಜರಿತ ಅನ್ನುವ ಇನ್ನೊಂದು ಪಕ್ಷಿಯ ಜೊತೆಗೆ 4 ಮಕ್ಕಳಾಗ್ತವೆ. ಆ 4 ಮಕ್ಕಳಲ್ಲಿ ಜರಿತಾರಿ ಅಂತ ಒಂದು, ಆರಿಕೃತ ಅಂತ ಇನ್ನೊಂದು, ಅದಲ್ಲದೆ ಸ್ತಂಭ, ಮಿತ್ರ ಅಂತ 3ನೇದು, ದ್ರೋಣ ಅಂತ 4ನೆಯ ಮಗು. ಈ 4 ಮಕ್ಕಳು ಹುಟ್ಟಿದಾಗ ಅವನಿಗೆ ಪುತ್ರ ಸಂತಾನ ಆಯಿತು ಅಂತ ಸಂತೋಷದಲ್ಲಿ ಇರಬೇಕಾದ ಹೊತ್ತಿನಲ್ಲಿ ಅವನು ತನ್ನ ತಪಸ್ಸಿನ ಪೂರ್ವಸ್ಮರಣೆ ಮರೆತು ಇನ್ನೊಂದು ಹಕ್ಕಿ ಜೊತೆ ಬೆನ್ನು ಹತ್ತುತ್ತಾನೆ, ಲಪಿತಾ ಅಂತ. ಆ ಲಪಿತಾ ಬೆನ್ನಿನ ಹಿಂದೆ ಹೋದದಕ್ಕೆ ಕೋಪಗೊಂಡ ಜರಿತ ತನ್ನ ಮೊದಲನೇ ಹೆಂಡತಿ ಅವಳು ಕುಪಿತಳಾಗಿ ಇವನನ್ನು ಯಾವತ್ತೂ ಇನ್ನು ಸೇರಿಸೋದಿಲ್ಲ ಅಂತ ಹೇಳಿ ಅವ್ರು ಬೇರೆ ಆಗ್ತಾರೆ. ಹೀಗಾಗಿ ಲಪಿತಾಳ ಜೊತೆಗೆ ಅವನು ಹೋಗಿರ್ತಾನೆ, ಆ ಶಾರಂಗ ಪಕ್ಷಿ ಆಗಿದ್ದಂತಹ ಮಂದಾನಿಲ್ಲ. ಇವರು ಇಲ್ಲೇ ಇರ್ತಾರೆ, ಜರಿತಾ ಮತ್ತು ಜರಿತಾರಿ ಇತರ 4 ಮಕ್ಕಳು. ಈ ಜರಿತಾನ ಮಕ್ಕಳು 4 ಜೊತೆಗಿರುವಾಗ ಅವರಿಗೆ ಅಗ್ನಿಯ ಸ್ಪರ್ಶದ ಒಂದು ಕಾವು ಪ್ರಾರಂಭ ಆಗ್ತದೆ. ಈ ತಾಯಿ ಏನ್ ಮಾಡುತ್ತೆ, ನಾವಿವಾಗ ಅಗ್ನಿಯ ಯಾವುದೋ ಪ್ರಕೋಪಕ್ಕೆ ಎದುರಾಗುವುದಿದ್ದೇವೆ, ನಾವೀಗ ಸಾಯುವ ಸಾಧ್ಯತೆ ಇದೆ, ಬೇಗನೆ ಪಾರಾಗಬೇಕು ಅಂತ ಅದು ಯೋಚಿಸುವಾಗ ಅದಕ್ಕೆ ಏನು ಒಂದು ಭಯ, ಇವುಗಳಿಗೆ ರೆಕ್ಕೆ ಹುಟ್ಟಿಲ್ಲ. ರೆಕ್ಕೆ ಹುಟ್ಟದ ಈ ಮುಗ್ಧ
ಒಂದು ತರದ ಮಾಂಸ ಮುದ್ದೆ ಹಾಗೆ ಇರುವ ಈ ಪಕ್ಷಿಗಳನ್ನು ನಾನು ಹೇಗೆ ದಾಟಿಸೋದು ಅಂತ ಚಿಂತೆ ಆಗ್ತದೆ. ಅದು ಯೋಚನೆ ಮಾಡುತ್ತೆ, ನಾನು ಹೇಗಪ್ಪ ಇದನ್ನು ದಾಟಿಸ್ಲಿ. ಆಗ ಬೆಂಕಿ ಬರುವುದು ಗೊತ್ತಾಗುತ್ತೆ. ತಕ್ಷಣ ಅದೇನ್ ಹೇಳುತ್ತೆ ಅಂತಂದ್ರೆ, ತಾಯಿ ಮತ್ತು ಮಕ್ಕಳ ಸಂವಾದ, ದೂರ ಬೆಂಕಿ ಬರುವ ಒಂದು ಭಯ, ಒಂದು ಕಡೆಯಿಂದ ಬೆಂಕಿಯ ಕಾವು, ಹೊಗೆ, ಇತ್ತ ಗೂಡಿನಲ್ಲಿ ಕೂತ ಮರದ ಮೇಲಿನ ಹಕ್ಕಿಗಳು ಮಾತಾಡುವುದು. ತಾಯಿ ಹೇಳುತ್ತೆ ಮಕ್ಕಳಿಗೆ, ನೀವು ಕೆಳಗಿರುವ ವೃಕ್ಷದ ಬಿಲ ಇದೆಯಲ್ಲ, ಅಲ್ಲಿ ತಗೊಂಡೋಗಿ ನಾನು ನಿಮ್ಮಲ್ಲಿ ಇಡ್ತೇನೆ, ಮಣ್ಣು ಮುಚ್ತೇನೆ, ಅಲ್ಲಿ ಬದುಕಿಕೊಳ್ಳಿ. ಮಕ್ಕಳು ಹೇಳ್ತವೆ, ಅಮ್ಮ ನಮ್ಮನ್ನು ಮುಚ್ಚಿಟ್ಟು ಬಿಲದಲ್ಲಿಡೋ ವಿಚಾರ ಮಾಡಬೇಡ, ನಾವು ಹೇಗಾದ್ರೂ ಇನ್ನೂ ರೆಕ್ಕೆ ಮೂಡಿಲ್ಲ, ಬದುಕಿದ್ರೆ ಬದುಕ್ತೇವೆ, ಸತ್ರೆ ಸಾಯ್ತೇವೆ, ನೀನು ಹೋಗು, ನೀನು ಹಾರಿ ಹೋಗುದ್ರಿಂದ ಏನಾಗುತ್ತೆ, ನಿನಗೆ ಇನ್ನೊಂದು ದಿವಸ ಮತ್ತೊಂದು 4 ಮಕ್ಕಳನ್ನು ನೀನು ಹಡಿಬಹುದು, ನಮ್ಮನ್ನು ಇಟ್ಕೊಂಡು ಏನು ಉಪಯೋಗ ಇಲ್ಲ ಅಮ್ಮ, ನಾವು ಸತ್ರೆ ಸಾಯಿ, ನೀನು ಹಾರು ಅಂತಾರೆ. ಇಲ್ಲ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹಾರೋದಿಲ್ಲ, ನಾನು ಈ ಬಿಲದಲ್ಲಿ ಇಟ್ಟು ಹೋಗ್ತೇನೆ ಅಂತ ಆ ತಾಯಿಗೆ ಹೇಳುದು ಮಕ್ಕಳಿಗೆ. ಮಕ್ಕಳು ಪುನಃ ಏನ್ ಹೇಳ್ತಾರೆ ಅಂದ್ರೆ, ಅಮ್ಮ ನೀನ್ ಬಿಲದಲ್ಲಿ ಇರ್ತೇನೆ ಅಂತಿ, ಆ ಇಲಿಯ ಬಾಯಿಗೆ ತುತ್ತಾಗ್ತೇವೆ ನಾವು ಅಲ್ಲಿ ಒಳಗೋದ್ರೆ, ಬಿಲದೊಳಗೆ ನೀರು ಇಲ್ಲದೆ ಇರ್ತದ, ಅದು ನಮ್ಮನ್ನು ತಿಂದು ನಾವು ನಾಶ ಆಗೇ ಆಗ್ತೇವೆ. ಆ ಇಲಿ ಬಾಯಿಯ ಆಹಾರ ಆಗುವುದಕ್ಕಿಂತ ಅಗ್ನಿಗೆ ಅರ್ಪಿಸಿಕೊಳ್ಳೋದು ದೊಡ್ಡದಲ್ವಮ್ಮ, ನಾವು ಅಗ್ನಿಗೆ ಅರ್ಪಿಸ್ಕೊಳ್ತೇವೆ, ಇಲಿ ಬಾಯಿ ತುತ್ತಾಗಲ್ಲ ಅಂತ ಇದು ಮತ್ತೆ. ಆಗ ತಾಯಿ ಹೇಳ್ತಾಳೆ, ನಾನು ಅದೆಲ್ಲ ಯೋಚನೆ ಮಾಡಿದ್ದೇನೆ, ನಾನು ಅದರಿಂದ ನೋಡ್ತಾ ಇದ್ದೇನೆ, ಒಂದು ಗಿಡಗ ಬಂದು ಗಿಡದಲ್ಲಿ ಇಲಿ ತಗೊಂಡದ್ದನ್ನು ಕಣ್ಣಾರೆ ನೋಡಿದ್ದೀನಪ್ಪ, ಆ ಗಿಡಕ್ಕೆ ನಾನು ಆಶೀರ್ವಾದ ಕೂಡ ಮಾಡಿದ್ದೇನೆ, ನೀವು ಯಾವತ್ತೂ ಕೂಡ ಶತ್ರು ಇಲ್ಲದ ಹಾಗೆ ಆಗಲಿ ನಿನಗೆ ಅಂತ. ಆದ್ರಿಂದ ಗಿಡದ ತಗೊಂಡೋಗಿದೆಯಪ್ಪ, ನಮ್ಮ ಶತ್ರು ಅಲ್ಲಿ ಇಲ್ಲ ಅಲ್ಲಿ, ನೀನು ಹೋಗು ಅಂತ ಪುನಃ ಇದು ಕೇಳ್ಕೊಳ್ಳುತ್ತೆ. ಆಗ ಮಕ್ಕಳು ಹೇಳ್ತವೆ, ಅಮ್ಮ ಒಂದೇ ಇಲಿ ಇರ್ತದೆ ನಮ್ಮ ಗಿಡದಲ್ಲಿ, ನೀನ್ ತಗೊಂಡೋಗಿ ಒಂದು ನೋಡಿರ್ಬೋದು, ಇನ್ನೆಷ್ಟು ಇದೆ ಯಾರಿಗೂ ಗೊತ್ತಿಲ್ಲ, ಯಾಕಮ್ಮ ಅದ್ರ ವಿಚಾರ ಮಾಡ್ತಿ, ನಮ್ಮ ರಕ್ಷಣೆ ಬಿಡು, ನೀನು ರಕ್ಷಿಸಿಕೋ. ಮತ್ತೆ ತಾಯಿ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ನಿಮ್ಮನ್ನ ಅಲ್ಲಿಟ್ಟೇ ಹೋಗುದು, ನನಗೆ ಧೈರ್ಯ ಆಗುದಿಲ್ಲ. ಅವು ಪರಿಪರಿಯಿಂದ ಹೇಳ್ತಾವ, ಅಮ್ಮ ನಮ್ಮನ್ನು ನೀನು ಇಡುವವರೆಗೆ ಅಷ್ಟು ಸಮಯ ವ್ಯರ್ಥ ಮಾಡಿ ನಮ್ಮನ್ನು ಬಿಲದಲ್ಲಿಟ್ರೆ ಖಂಡಿತ ಒಂದಲ್ಲ ಒಂದು ಕಾರಣಕ್ಕೆ ಬೆಂದು ಸಾಯಿದೋ, ಇಲಿಯ ಬಾಯಿಗೆ ಸಾಯಿದೋ ಸಾಯ್ತೇವೆ. ಮೇಲಿದ್ರೆ ಒಂದು ಚಾನ್ಸ್ ಇದೆ, ಅಗ್ನಿ ಇಷ್ಟು ಮೇಲೆ ಬರೆದಿದ್ರೆ ಎಲ್ಲೋ ಬದುಕಿದ್ರೂ ಬದುಕಬಹುದು, ಅದರಿಂದ ನಮ್ಮ ವಿಚಾರ ಮಾಡಬೇಡ ಹಾಲು. ಈ ಒತ್ತಾಯಕ್ಕೆ ತಾಯಿ ಹಾರಿ ಹೋಗುತ್ತೆ. ಇತ್ತ ಅಗ್ನಿ ತಾನು ಬರ್ತಾ ಇರುವಾಗ ಆ ದೊಡ್ಡ ಹಕ್ಕಿ ಜರ ತಾರಿ ಅದು ತನ್ನ ಪಾಡಿಗೆ ಮೊದಲು ಹೇಳಿ ಶುರು ಮಾಡುತ್ತೆ. ಸಂಕಟ ಎಲ್ಲರಿಗೂ ಬರುತ್ತೆ, ಮೊದಲು ಎಚ್ಚರ ಆದವನು ಬುದ್ಧಿವಂತ, ಅವನಿಗೆ ಶ್ರೇಯ ಪ್ರೇಯಗಳು ಇದೆ ಅಂತ. ಎರಡನೇ ಹಕ್ಕಿ ಹೇಳುತ್ತೆ, ಹೌದು ನೀನು ತುಂಬಾ ಬುದ್ಧಿವಂತ, ಎಲ್ಲರಿಗೂ ಆ ಬುದ್ಧಿವಂತಿಕೆ ಇರುವುದಿಲ್ಲ, ಕೆಲವರು ದಡ್ಡರೂ ಇರುತ್ತಾರೆ, ಅಂಥವರನ್ನು ಆ ಭಗವಂತನೇ ರಕ್ಷಿಸಬೇಕು. ಮೂರನೇ ಹಕ್ಕಿ ಹೇಳುತ್ತೆ, ಸ್ತಂಭಮಿತ್ರ, ಈಗ ನಮಗೆ ಅಣ್ಣನೇ ತಂದೆ, ಯಾಕೆ ತಂದೆ ಇಲ್ಲ ನಮಗೆ ದೊಡ್ಡವನೇ ಅಣ್ಣನೇ ತಂದೆ, ನಾವು ನಮ್ಮ ಅಣ್ಣನನ್ನು ನಂಬಿದ್ದೇವೆ, ಏನಿದ್ದರೂ ನಮ್ಮನ್ನು ನಮ್ಮ ಅಣ್ಣ ರಕ್ಷಿಸಬೇಕು, ಅವ ತಂದೆ ಹಾಗೆ ನಮ್ಮನ್ನು ರಕ್ಷಿಸ್ತಾನೆ ಅಂತ ನಮಗೆ ನಂಬಿಕೆ ಇದೆ ಅಂತ. ಅಷ್ಟರಲ್ಲಿ ಕೊನೆಯದು ಹೇಳುತ್ತೆ ದ್ರೋಣ, ಹೀಗೆ ಮಾತಾಡ್ತಾ ಕೂತಿದ್ದೀವಿ, ಅಗ್ನಿ ಸಮೀಪಿಸ್ತಿದ್ದಾನೆ, ನಮಗೆ ಇನ್ನೂ ಹೆಚ್ಚು ಗೊತ್ತಿಲ್ಲ. ಮತ್ತೆ ಜರತಾರಿ ಶುರು ಮಾಡ್ತಾನೆ, ಅಗ್ನಿ ಎಂದರೆ ಸಾಮಾನ್ಯನಲ್ಲ, ಅವನು ನಮ್ಮ ಆತ್ಮಸ್ವರೂಪ, ಅವನು ಬರೇ ನಮ್ಮನ್ನು ಅಷ್ಟೇ ಕಾಯುವವನಲ್ಲ, ಜಗತ್ತಿಗೆಲ್ಲ ಕಾಂತಿ ಬೆಳಕನ್ನು ಕೊಡುವವನು, ಸೂರ್ಯನು ಕೂಡ ಅವನಿಲ್ಲದಿದ್ದರೆ ಇಲ್ಲ, ಅವನ ಕಾಂತಿಯಿಂದ ಈ ಜಗತ್ತು ಶ್ರೇಷ್ಠವಾಗಿದೆ ಅಂತ ಕೊಂಡಾಡ್ತಾನೆ. ಅದನ್ನೇ ಅನುಸರಿಸಿದ ನಂತರದ ಎರಡನೇ ಮಾತು ಹೇಳ್ತಾನೆ, ಹಾಗೇನಿಲ್ಲ, ನಾವು ತಾಯಿ ಇಲ್ಲದ ಮಕ್ಕಳು, ತಾಯಿ ಹಾರಿ ಹೋಗಲಿಕ್ಕೆ ನಾವೇ ಹೇಳಿದ್ದೇವೆ, ತಂದೆ ಅಂತೂ ನಮಗೆ ಬಿಟ್ಟು ಹೋಗಿದ್ದಾನೆ, ನಾವು ಅನಾಥರು, ನಮ್ಮಂತ ಅನಾಥರನ್ನು ಯಾರು ರಕ್ಷಿಸಬೇಕು, ನಾವು ಅಗ್ನಿಗೆ ಮೊರೆ ಇಡೋಣ, ಅಗ್ನಿ ಇಲ್ಲದೆ ಬೇರೆ ಯಾರು ರಕ್ಷಿಸಲಾರರು, ಹಾಗಾಗಿ ಅಗ್ನಿ ನಮ್ಮನ್ನು ಕಾಯುತ್ತಾನೆ ಅನ್ನೋದು ಒಂದೇ ನಮಗಿರುವ ಭರವಸೆ. ಸಂಬಂಧಿಕರ ಮೂರನೇ ಹೇಳ್ತಾನೆ, ಹೌದು ಅಗ್ನಿ ಅಂದರೆ ನೀರನ್ನು ಸೃಷ್ಟಿಸಿದವ, ಆಕಾಶ ವಾಯುವಿನಿಂದ ಬಂದಾಗ ವಾಯುವಿನಿಂದ ಬಂದ ಅಗ್ನಿ ನೀರು ಮತ್ತೆ ಭೂಮಿಯ ಸೃಷ್ಟಿಗೆ ಕಾರಣಕರ್ತ, ಅಂಥ ಒಬ್ಬ ಕಾರಣಕರ್ತನಾದಂತಹ ಅಗ್ನಿ ನಮ್ಮನ್ನು ಈ ಭೂಮಿಯ ಮಕ್ಕಳನ್ನ ಏನಾದರೂ ನುಂಗ್ತಾನ, ಅವನು ತುಂಬಾ ಒಳ್ಳೆಯ ತೇಜಸ್ವಿ ಮತ್ತು ನಮ್ಮನ್ನು ಕಾಯುವ ಶ್ರೇಷ್ಠ ತೇಜಸ್ಸಿನವ ಅಂತ ದ್ರೋಣ ಮತ್ತೆ ಕೊಂಡಾಡಲಿಕ್ಕೆ ಶುರು ಮಾಡ್ತಾನೆ. ಅಗ್ನಿ ಅಂದ್ರೆ ಸಾಮಾನ್ಯನಲ್ಲ, ನೀರಿನೊಳಗೇ ಇದ್ದರೂ ಸಮುದ್ರವನ್ನು ಮುಟ್ಟುವುದಿಲ್ಲ, ಸಮುದ್ರವನ್ನು ಸುಡುವುದಿಲ್ಲ, ಹಾಗೆ
ನಾವು ಅವನೊಳಗಿದ್ದರೂ ಅವನು ನಮ್ಮನ್ನು ಸುಡುವುದಿಲ್ಲ, ಅವನು ನಮ್ಮನ್ನು ಕಾಯುತ್ತಾನೆ. ಯಾಕೆಂದ್ರೆ ಅವನು ನಮ್ಮ ಹೊಟ್ಟೆಯೊಳಗೂ ಕೂತು ನಮ್ಮ ಹೊಟ್ಟೆಯ ಊಟವನ್ನು ಅರಗಿಸುವವನು. ಅವನು ಹೊಟ್ಟೆ ಒಳಗಿದ್ದು ನಮ್ಮನ್ನು ಕಾಯುತ್ತಾನೆ, ಆದರೆ ಭೂಮಿಯಲ್ಲಿದ್ದು ನಮ್ಮನ್ನು ಕಾಯದೇ ಇರ್ತಾನ. ಹಾಗಾಗಿ ಅವನು ಸಮುದ್ರವನ್ನು ಮುಟ್ಟದೆ ಒಳಗೇ ಇದ್ದು ರಕ್ಷಿಸುವ ಹಾಗೆ ನಮ್ಮನ್ನು ರಕ್ಷಿಸುತ್ತಾನೆ. ಇಷ್ಟು ಮಾತುಗಳನ್ನು ಕೇಳುವ ಅದನ್ನೇ ಹೇಳ್ತಾನೆ, ನೀವೆಲ್ಲ ಋಷಿ ಪುತ್ರರು, ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಪ್ಪ ಒಂದು ಮಾತು ನನ್ನಲ್ಲಿ ತಪಸ್ಸು ಮಾಡಿ ಬೇಡಿಕೊಂಡಿದ್ದಾನೆ, ಕಾಂಡವ ವನದಹನ ಮಾಡಿದ್ರೆ ನನ್ನ ಮಕ್ಕಳನ್ನು ಸುಡಬೇಡ ಅಂತ. ಹಾಗಾಗಿ ನಾನು ನಿಮ್ಮನ್ನು ಸುಡೋದಿಲ್ಲ ಅಂತ ಆ ಮಾತನ್ನು ಹೇಳಿ ಅಗ್ನಿ ಮುಂದುವರಿಯಿತು. ಹಾಗಾಗಿ 4 ಜನ ಉಳಿದ್ರು. ಇಷ್ಟಾಗಿ ಎಲ್ಲರೂ ಹೋಗಿದ್ದಾರೆ, ಸುಟ್ಟು ಭಸ್ಮವಾಗಿದೆ. ಅಲ್ಲಲ್ಲಿ ಬಿದ್ದ ಕಪ್ಪು ಕಪ್ಪು ಹೆಣದ ರಾಶಿಗಳು, ಕೆಲವು ಬೆಂದು ಇನ್ನೂ ಬೇಯ್ತಿದ್ದೇವೆ ಅನ್ನುವ ಹಾಗೆ, ಮತ್ತೆ ಕೆಲವು ಸುಟ್ಟು ಕರಕಲಾಗಿವೆ, ಕೆಲವು ಪುಡಿ ಪುಡಿ, ಕೆಲವುಗಳ ಗುರುತುಗಳೇ ಇಲ್ಲ. ಅಂಥ ಒಂದು ಭಯಂಕರವಾಗಿ ಕಾಣುವ ಕಪ್ಪು ಕಾಡಿನ ಮಧ್ಯೆ ಒಂದು ಗುಂಡು ಕಪ್ಪು ಮಾಂಸದ ಮುದ್ದೆ ಬಂದ ಹಾಗೆ ಒಬ್ಬ ಬಿಲದಿಂದ ಬರ್ತಾನೆ, ತಕ್ಷಕನ ಬಿಲದಿಂದ. ಅವನು ದಾನವರ ಮಯಾಸುರ ಬಂದಾಗ ಚಕ್ರ ತೆಗೆದುಕೊಂಡು ಇನ್ನೇನು ಕೃಷ್ಣ ಅವನನ್ನ ಮುಗಿಸಬೇಕು, ಅಷ್ಟರಲ್ಲಿ ತ್ರಾಹಿ ಅರ್ಜುನ ತ್ರಾಹಿ ಅಂತ ಅವನು ಕೂಗಿಕೊಳ್ತಾನೆ, ಅರ್ಜುನ ರಕ್ಷಿಸು ಅರ್ಜುನ ರಕ್ಷಿಸು ಅಂತ. ಇಷ್ಟು ಕೂಗಿಕೊಂಡಾಗ ಅತ್ತ ಕಡೆಯಿಂದ ಮಾಭೈ ಅಂತ ಇವ ಧೈರ್ಯ ಕೊಡ್ತಾನೆ, ಭೀತರಾಗಬೇಡಿ ಭೀತರಾಗಬೇಡಿ ಅಂತ. ಅರ್ಜುನ ಯಾವಾಗ ಅಭಯ ಕೊಟ್ಟ, ಕೃಷ್ಣ ಚಕ್ರವನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಯಾರು ನೀನು ಕೇಳುವಾಗ, ನಾನು ಮಯ, ದಾನವರ ಅಸುರ, ನಿಮ್ಮಲ್ಲಿ ನಾನು ಭಿಕ್ಷೆ, ಜೀವ ಭಿಕ್ಷೆ, ಪ್ರಾಣ ಭಿಕ್ಷೆ ಕೇಳಿ ಶರಣಾಗತನಾಗಿದ್ದೇನೆ. ಅವನಿಗೆ ಪ್ರಾಣ ಭಿಕ್ಷೆ ಕೇಳಿದ್ರಿಂದ ಅವನನ್ನು ಉಳಿಸಲಾಯಿತು. ಹೀಗೆ 3 ಅಂದ್ರೆ ಶಾರಂಗ ಪಕ್ಷಿಗಳು ಮತ್ತೆ ಈ ಅಶ್ವಸೇನ ತಪ್ಪಿಸಿಕೊಂಡು ಹೋದವ, ಜೀವ ಭಿಕ್ಷೆ ಬೇಡಿದ ಮಯ, ಇಷ್ಟೇ ಜನ ಬದುಕಿದ್ರು ಅಂತ ಒಂದು ಭಾಗವಾದರೆ, ಅರ್ಥ ಶಾರಂಗ ಪಕ್ಷಿಗಳನ್ನು ಹುಡುಕಿಕೊಂಡು ಮತ್ತೆ ಜರಿತಾ ಬರುತ್ತೆ. ಆ ವಿವರಗಳನ್ನ ನೀವು ಓದಬೇಕು. ಎಲ್ಲ ಹುಡುಕಿ ತನ್ನ ಮರದ ಮೇಲೆ ಬಂದು ನೋಡುವಾಗ ಆ ಪಕ್ಷಿಗಳು ಏನೂ ಆಗದೆ ಇರುವುದನ್ನು ನೋಡಿ ತಾಯಿ ಅತ್ಯಂತ ಸಂತುಷ್ಟಳಾಗಿ ಅದರ ಪಕ್ಕಕ್ಕೆ ಬಂದು ತನ್ನ ಕೊಕ್ಕುಗಳಿಂದ ಪ್ರತಿಯೊಂದು ಪಕ್ಷಿಯನ್ನು ಮುದ್ದಾಡಿ ಒಂದಿಷ್ಟು ಮೈಯೆಲ್ಲ ನೆಕ್ಕಿ ಏವರಿಸಿ, ಆ ಬಳಿಕ ಇನ್ನೇನು ತಾನು ತನ್ನ ಮಕ್ಕಳು ಖುಷಿಯಲ್ಲಿರುವಾಗ ಅತ್ತ ಲಪಿತಾಳ ಜೊತೆಗೆ ಮಂದಪಾಲ ಹಾಕಿರ್ತಾನೆ. ಶಾರಂಗ ಪಕ್ಷಿಯಾಗಿ ನನ್ನ ಮಕ್ಕಳು ಏನಾದ್ರು ಏನು, ನನ್ನ ಸಂತಾನಕ್ಕೆ ಅಗ್ನಿ ಏನು ಮಾಡಬೇಡ ಅಂತ ನಾನು ಪ್ರಾರ್ಥಿಸಿಕೊಂಡು ಕೇಳಿಕೊಂಡಿದ್ದೆ, ಈಗ ಅವರ ಸ್ಥಿತಿ ಹೇಗುಂಟೇನೋ. ಅವನು ತನ್ನ ದುಃಖದಲ್ಲಿರುವಾಗ ಲಪಿತಾ ಹೇಳ್ತಾಳೆ, ನಿನಗೆ ನಿನ್ನ ಮೊದಲಿನ ಹೆಂಡತಿಯದ್ದೇ ಚಿಂತೆ, ನನ್ನ ಚಿಂತೆ ಅಲ್ಲ, ಅದಕ್ಕೆ ಆ ಚಿಂತೆಯಲ್ಲಿದ್ದಿ, ನೀನು ಹೋಗು, ನೀನು ಸ್ವತಂತ್ರನಿದ್ದಿ, ನಾನು ಏಕಾಕಿಯಾಗಿ ಅಲಿತೇನೆ ಅಂತ ಅವಳು ಧಿಕ್ಕರಿಸುವ ಮಾತಾಡ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ಸಂತಾನ ಕಾರಣಕ್ಕಾಗಿ ದುಃಖಿಸ್ತಿದ್ದೇನೆ ಹೊರತು ಹೆಂಡತಿಯ ಕಾರಣವಾಗಿ ಅಲ್ಲ. ನಿನಗೆ ಇದನ್ನು ಅರ್ಥೈಸಿಕೊಳ್ಳೋ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲ. ನೀನು ನನ್ನನ್ನು ಹಾಗೆ ಭಾವಿಸ್ತೇನೆ, ಭಾವಿಸಿ ಹೋಗು, ನೀನು ಸ್ವತಂತ್ರ ಇದ್ದಿ, ನಾನು ಸ್ವತಂತ್ರನಿದ್ದೇನೆ ಅಂತ ಅವ್ರು ಎತ್ಕೊಂಡು ಇಲ್ಲಿ ಬರ್ತಾನೆ. ಹುಡುಕಿ ಹುಡುಕಿ ಬಂದು ಈ ಮರದ ಮೇಲೆ ಬಂದು ಕುತ್ಕೊಂಡು ಜರಿತಾ ಮತ್ತು ಮಕ್ಕಳನ್ನು ನೋಡಿ, ಹೇಗಿದ್ದೀರಿ, ನಿಮ್ಮಲ್ಲಿ ದೊಡ್ಡವನು ಯಾರು, ಎರಡನೇವನು ಯಾರು, ಮೂರನೇವನು ಯಾರು, ನಾಲ್ಕನೇವನು ಯಾರು, ನನಗೆ ಪರಿಚಯ ಮಾಡಿ, ನಾನು ನಿಮ್ಮ ಅಪ್ಪ ಅಂತ ಹೇಳುವಾಗ ತಾಯಿಯೇ ನೋಡೋದಿಲ್ಲ, ಮಕ್ಕಳು ನೋಡಲ್ಲ. ತಾಯಿ ಅಂತೂ ಹೇಳ್ತಾರೆ, ಲಪಿತಾ ಇದ್ದಾಳಲ್ಲ, ಇಲ್ಯಾಕೆ ಬಂದಿ, ಈಗ ಲಪಿತಾಳೇನು ಬರ್ತು ಹೋದ್ಲ, ಈಗ್ಯಾಕೆ ನಮ್ಮ ನೆನಪಾಯಿತು ಅಂತ ಜೋರು ಮಾಡ್ತಾಳೆ. ಆಗ ಅವನು ಕೇಳ್ತಾನೆ, ನಾನು ಖಂಡಿತಕ್ಕೂ ಲಪಿತಾಳ ಹಿಂದೆ ಹೋಗಿದ್ದಿಲ್ಲ, ನಾನು ಸಂತಾನದ ದುಃಖದಲ್ಲಿ ಇದ್ದೇನೆ. ಸಂತಾನದ ದೃಷ್ಟಿಯಿಂದ ನಾನು ನನ್ನ ಇಡೀ ಈ ಬದುಕನ್ನ ಒಬ್ಬ ಋಷಿ ಇದ್ದವನು ಈಗ ಹೀಗಾಗಿರೋದು. ನನಗೆ ದಯವಿಟ್ಟು ನೀನು ಕೆಟ್ಟ ಮಾತು, ತಿರಸ್ಕಾರದ ಧ್ವನಿ ಆಡಬೇಡ. ನಾನು ನನ್ನ ಮಕ್ಕಳನ್ನು ಹುಡುಕ್ತಿದ್ದೇನೆ, ನನ್ನ ಮಕ್ಕಳನ್ನು ನನಗೆ ತೋರಿಸು, ಯಾರು ಮೊದಲನೇವ, ಎರಡನೇವ, ಮೂರನೇವ ತೋರಿಸು. ಮತ್ತೆ ಅಷ್ಟು ಮಾತ್ರ ಹೇಳೋದಿಲ್ಲ ಅವನು, ಪರ ಸುಖವನ್ನು ನಾಶ ಮಾಡಿಸುವ ಪುರುಷ ಸಂಬಂಧ, ಇಹಲೋಕದ ಸುಖವನ್ನು ನಾಶ ಮಾಡುವ ಸ್ತ್ರೀ ಸಂಬಂಧ, ಎರಡೂ ನಾಶಕಾರಕ ಅಂತ ಮಗುವಿಗೆ ಮತ್ತು ತಾಯಿಗೆ ಮುಂದೆನೆ ತಂದೆ ಹೇಳ್ತಾನೆ. ಪರಲೋಕದ ಸುಖವನ್ನು ನಾಶ ಮಾಡುವ ಪುರುಷ ಸಂಬಂಧ, ಇಹಲೋಕದ ಸುಖವನ್ನು ನಾಶ ಮಾಡುವ ಸ್ತ್ರೀ ಸಂಬಂಧ, ಎರಡೂ ನಾಶಕಾರಕ. ನೀನು ಸುಮ್ಮನೆ ನನ್ನನ್ನು ಅನುಮಾನಿಸುತ್ತಿ. ಅಂದೊಮ್ಮೆ ಅರುಂಧತಿ ವಸಿಷ್ಠರನ್ನ ಅನುಮಾನಿಸಿದ ಕಾರಣ ಆ ಬಳಿಕ ಸಪ್ತರ್ಷಿ ಮಂಡಲದಲ್ಲಿ ಕಂಡೂ ಕಾಣದ ಇಷ್ಟು ಚಿಕ್ಕ ಚುಕ್ಕೆಯಾಗಿ ಬಿಟ್ಟಳು, ನಿನಗೆ ಗೊತ್ತಿದೆ. ಈ ತರದ ಅವಮಾನ ತಿರಸ್ಕಾರ ಮಾಡಬೇಡ ಅಂತ. ಆ ಬಳಿಕ ಒಂದಾದು ಆ ಕಾಂಡವನದಿಂದ ಮತ್ತೆಲ್ಲೋ ಹೋಗಿ ವಾಸವಾಗುವ ಕಥಾಭಾಗ. ಒಂದು ಮಹಾ ಭಯಾನಕವಾದ, ಹಿಂಸಾತ್ಮಕವಾದ, ಸಾವಿನ ರಣಭೀಕರ ಸ್ಥಿತಿಯ, ದೌರ್ಜನ್ಯ ಅಂತ ಅನ್ನಿಸುವ, ಎಲ್ಲವೂ ಸುಟ್ಟು ನಾಶವಾಗುವ ಭಯಂಕರ
ಭಯಂಕರ ದುಃಖ ವೇದನೆಯನ್ನು ಉಂಟು ಮಾಡಬಹುದಾದ ಖಾಂಡವವನದಲ್ಲಿ ಇಂಥದೊಂದು ಸುಂದರ ಸಂಸಾರದ ಒಂದು ನೀತಿಯ ಒಂದು ಧರ್ಮದ ಒಂದು ಭಾಗವನ್ನು ಹೇಳ್ತಾರೆ ವೇದವ್ಯಾಸರು. ಯಾರು ಮಹಾ ಪ್ರಳಯಗಳಲ್ಲಿ ಬದುಕ್ತಾರೆ, ಯಾರು ನಿಜಕ್ಕೂ ಭಗವಂತನನ್ನು ನಂಬ್ತಾರಲ್ಲ ಅವರು ಬದುಕ್ತಾರೆ ಅನ್ನೋದಕ್ಕೆ ಶಾರ್ಂಗ ಪಕ್ಷಿ ಸಾಕ್ಷಿ. ಯಾರು ನಿಜಕ್ಕೂ ಬದುಕ್ತಾರೆ ಅಂತಂದ್ರೆ ನನಗೆ ನನ್ನ ಕೈಯಲ್ಲಾಗಲ್ಲ ನಾನು ಅನ್ನುವ ಪ್ರಯತ್ನ ವ್ಯರ್ಥ ಅಂತ ಯಾರು ಶರಣಾಗತನಾಗ್ತಾನೆ ಅವನು ಬದುಕ್ತಾನೆ ಅಂತ ಮಯ ಸಾಕ್ಷಿ. ಶತ್ರುಗಳು ಯಾವತ್ತೂ ಕೂಡ ವಂಚನೆಯಿಂದ ಬದುಕ್ತಾರೆ ಅನ್ನೋದಕ್ಕೆ ಅಶ್ವಸೇನ ಸಾಕ್ಷಿ. ಈ ತರ ಒಂದು ಖಾಂಡವನ ದಹನ ಆಗುತ್ತೆ. ಇದು ಹೀಗೆ ಆಗಲಿಕ್ಕಿರುವುದು ಅಂತ ಒಂದು ವಾಕ್ಯವನ್ನ ಬ್ರಹ್ಮ ಹೇಳ್ತಾನೆ ಇಂದ್ರನಿಗೆ. ಇದು ವಿಧಿ ಲಿಖಿತ, ಇದು ಹೀಗೆ ಆಗಲಿಕ್ಕಿರುವುದು ಅಂತ. ಸತ್ಯಕಾಮರು ತನ್ನ ರಾಜಕ್ರೀಡೆ ಕಾದಂಬರಿಯಲ್ಲಿ ಲೋಕದಲ್ಲಿ ಈ ರೀತಿ ಯಾವುದೋ ಒಳಿತುಗಳನ್ನ ಸೃಷ್ಟಿಸುವುದಕ್ಕಾಗಿ ಆಗಾಗ್ಗೆ ಪ್ರಕೃತಿಯ ಇಂಥ ನಾಶಗಳು ಸಂಭವಿಸುತ್ತಿರುತ್ತವೆ ಅಂತ ಬರೀತಾರೆ. ನಮಗೆ ಗೊತ್ತಿಲ್ಲ ಪ್ರಕೃತಿ ಯಾಕೆ ಇಕೋ ಬ್ಯಾಲೆನ್ಸ್ ಅನ್ನ ಪ್ರಕೃತಿ ಮಾಡುವುದಕ್ಕೆಲ್ಲ ಹೀಗೆ ಮಾಡ್ತದೇನೋ ಅನ್ನುವ ಹಾಗೆ ಅವರಿಬ್ಬರ ವಿವರಣೆ ಇದೆ. ಅಲ್ಲಿ ಬ್ರಹ್ಮ ಕೂಡ ಹೇಳುವುದು ಹಾಗೆ, ಇದು ವಿಧಿ ಲಿಖಿತ, ಇದು ಹೀಗೆ ಆಗಲಿಕ್ಕಿದೆ. ಸತ್ಯಕಾಮರು ಹೇಳುವುದು ಹಾಗೆ, ಲೋಕದ ಯಾವುದೋ ಒಳಿತಿಗಾಗಿ ಈ ರೀತಿಯ ಪ್ರಾಕೃತಿಕ ಅಸಮತೋಲನಗಳು ಉಂಟಾದಾಗೆಲ್ಲ ಪ್ರಕೃತಿ ತನ್ನ ಒಂದು ವ್ಯವಸ್ಥೆಯನ್ನ ಮತ್ತೆ ಉಂಟು ಮಾಡಿಕೊಳ್ಳುವುದಕ್ಕೆ ಈ ತರದ ನಾಶ ಮಾಡುವ ಕೆಲಸವನ್ನ ಮಾಡುತ್ತೆ ಅಂತ ಸತ್ಯಕಾಮರ ಮಾತು ನೋಡಿದ್ರೆ, ಮತ್ತು ಕೃಷ್ಣ ಅರ್ಜುನರೇ ಮುಂದೆ ನಿಂತು ಇಡೀ ಖಾಂಡವನ ದಹನವನ್ನ ಅಷ್ಟು ಪ್ರೋತ್ಸಾಹಿಸುವುದನ್ನು ನೋಡಿದ್ರೆ, ಅಗ್ನಿಯ ಮಂದವಾದ ಒಂದು ಅಜೀರ್ಣ ಸ್ಥಿತಿಗೆ ಇದೇ ಪರಿಹಾರ ಅನ್ನೋದನ್ನ ಅಗ್ನಿ ಹೇಳುವುದು ನೋಡಿದ್ರೆ, ಇದಕ್ಕೆ ಬ್ರಹ್ಮನೇ ಅಂಕಿತ ಕೊಟ್ಟದ್ದನ್ನು ನೋಡಿದ್ರೆ, ಈ ತರದ ಇಕಾಲಜಿಕಲ್ ಬ್ಯಾಲೆನ್ಸ್ ಅನ್ನ ತಪ್ಪಿಸುವ ಯಾವುದೋ ಕೆಲಸ ಆದಾಗೆಲ್ಲ ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಅನ್ನ ತಪ್ಪಿಸಿದ್ದನ್ನ ಮತ್ತೆ ಸರಿಪಡಿಸೋದಕ್ಕೆ ಯಾವುದೋ ಒಂದು ವ್ಯವಸ್ಥೆಯನ್ನ ಪ್ರಕೃತಿ ತನ್ನಿಂದ ತಾನೇ ಮಾಡಿಕೊಳ್ತದೆ ಅನ್ನುವ ಹಾಗೆ ಖಾಂಡವನ ದಹನವನ್ನ ನಾವು ನೋಡಬೇಕು ಅಂತ ಅನಿಸುತ್ತೆ. ಒಂದು ಕಡೆ ನೋಡಿ ಸರಿಯಾಗಿ ಗಮನಿಸಿದ್ರೆ ನಿಜವಾಗಿ ಆದದ್ದೇನು, ಅಗ್ನಿಯ ದುರುಪಯೋಗ. ಪ್ರಕೃತಿಯ ಯಾವುದೇ ಪಂಚಭೂತಗಳನ್ನು ದುರುಪಯೋಗ ಮಾಡಿದಾಗ ನಾವು ಪೆನಾಲ್ಟಿ ತೆರಬೇಕಾಗುತ್ತೆ ಅನ್ನುವುದು ನಮಗೆ ಗೊತ್ತಾಗುವ ಪಾಠ. ಒಬ್ಬ ಋಷಿ ಶ್ವೇತಕ್ಕೆ ತನ್ನ ಅಪೇಕ್ಷೆ 100 ಯಜ್ಞ ಆಗಬೇಕು ಅಂತ 100 ದಿನ 100 ಯಜ್ಞ ಮಾಡಿ ಅಗ್ನಿಗೆ ಏನಾಯ್ತು, ಅದು ಅನಾಹುತಕಾರಕ ಆಯಿತು. ಅಂದ್ರೆ ಇದನ್ನ ಯಜ್ಞ ಅಂತ ನೋಡ್ಬೇಡಿ, ಅಗ್ನಿಗೆ ಏನೋ ಹವಿಸು ಸಲ್ಲಿಸಿದ್ರು ನೋಡ್ಬೇಡಿ. ಯಾವುದೋ ಒಂದು ಪಂಚಭೂತದ ಒಂದು ತತ್ವವನ್ನು ನನ್ನ ಸುಖಕ್ಕಾಗಿ ನಾನು ಬೇಕಾದ ಹಾಗೆ ಬಳಸಿದ್ರೆ ಅದು ವ್ಯತಿರಿಕ್ತ ಆಗಬಹುದು. ನಾವಿವಾಗ ಮಾಡ್ತಿದ್ದೇವಲ್ಲ, ಕೆರೆಯೆಲ್ಲ ಮುಚ್ಚೋದು, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋದು, ಯಾವ ಕೆರೆಯೂ ಇಲ್ಲದ ಹಾಗೆ ಗುರುತು ಇಲ್ಲದ ಹಾಗೆ ಮಾಡಿಬಿಡೋದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಿರ್ಮಾಣ ಮಾಡೋದು. ತಕ್ಷಕರು ಬೇಕಾದಷ್ಟು ಜನ ಇದ್ದಾರೆ, ಅದಕ್ಕೆ ಬೇಕಾದಂತಹ ಅಂಕಿತವನ್ನು ಒತ್ತುವುದಕ್ಕೆ ಮೇಲಿನವರು ಪೂರ್ತಿ ಸಪೋರ್ಟ್ ಮಾಡಲಿಕ್ಕೆ ಇಂದ್ರಾದಿಗಳಿದ್ದಾರೆ. ಇಂಥ ಸ್ಥಿತಿಯಲ್ಲಿರುವಾಗ ಏನಾಗ್ತಿದೆ ಅಂತಂದ್ರೆ, ಇಷ್ಟೆಲ್ಲ ಮಾತನಾಡುವಾಗ ನಾವು ಗಮನಿಸಬೇಕು, ಇಂದ್ರ ದೊಡ್ಡ ವ್ಯವಸ್ಥೆಯಲ್ಲಿ ಇದ್ದಾನೆ, ಅವನನ್ನ ನಾನು ಈ ಮಟ್ಟಕ್ಕೆ ಇಳಿಸ್ತೇನೆ ಅಂತ ಭಾವಿಸಬೇಡಿ. ನಾನು ಸಿಂಬಾಲಿಕ್ ಆಗಿ ಹೇಳ್ತಿದ್ದೇನೆ, ಸಾಂಕೇತಿಕ ಅರ್ಥದಲ್ಲಿ. ಆ ಅರ್ಥವನ್ನ ಗಮನಿಸಿದಾಗ ನಮ್ಮ ದೇಶದಲ್ಲಿ ನೋಡಿ, ಯಾಕೆ ಕೆರೆಗಳು ಮುಚ್ಚಿದಲ್ಲೆಲ್ಲ ದೊಡ್ಡ ದೊಡ್ಡ ಅನಾಹುತಗಳಾಗಿದ್ದಾವೆ, ಅಥವಾ ನಾವು ಎಷ್ಟೆಷ್ಟು ಮರ ಕಡಿತೇವೆ ಅದರ ಪ್ರತಿಫಲವನ್ನು ಹೇಗೆ ಅನುಭವಿಸ್ತಿದ್ದೇವೆ ಅನ್ನೋದನ್ನು ನಾವು ನೋಡ್ತಿದ್ದೇವಲ್ಲ. ಅಗ್ನಿ ಯಾಕೆ ಈ ತರದ ತನ್ನ ಉತ್ಪಾತಗಳನ್ನು ತೋರಿಸ್ತದೆ ಅನ್ನೋದಕ್ಕೆ ಈ ತರದ ಯಾವುದೋ ಒಂದು ಸಾಮಾಜಿಕವಲ್ಲದ ನಾವು ಮಾಡುವ ಯಾವುದೋ ಅಪರಾಧಗಳ ಕಾರಣವಾಗಿ ಪ್ರಾಕೃತಿಕ ಅನ್ಯಾಯ ಆದಾಗ ಪ್ರಾಕೃತಿಕ ಅನ್ಯಾಯಕ್ಕೆ ತಾನೇ ತನ್ನನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಈ ತರದ ಒಂದು ಘಟನೆಗಳನ್ನ ಆ ನೇಚರ್ ತಾನೇ ಮಾಡಿಕೊಳ್ಳುತ್ತೆ ಅನ್ನುವ ಹಾಗೆ ಖಾಂಡವನ ದಹನ. ಇಲ್ಲಿ ಅಗ್ನಿಗೆ ಮಂದಾನಿಲವಾಯಿತು, ಅಜೀರ್ಣವಾಯಿತು ಅನ್ನೋದು ಸಾಂಕೇತಿಕ. ನಾವು ಎಕ್ಸ್ಪ್ಲಾಯ್ಟ್ ಮಾಡಿದ್ದೇವೆ ಅಗ್ನಿ ಅನ್ನುವಂತ ಸೂಚನೆ. ನಾವು ಪ್ರಕೃತಿಯ ಒಂದು ತತ್ವವನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಅದು ಇನ್ನೊಂದು ಥರದಲ್ಲಿ ತನ್ನನ್ನು ಸರಿಪಡಿಸಿಕೊಳ್ತದೆ ಅನ್ನುವುದು ಒಟ್ಟು ಖಾಂಡವನ ದಹನದ ಪ್ರಕರಣ ಅಂತ ನಾನು ಭಾವಿಸಿದ್ದೇನೆ. ಅದರ ಮುಕ್ತಾಯದ ಜೊತೆಗೆ ಮಯ ಪ್ರತ್ಯಕ್ಷನಾಗ್ತಾನೆ, ಅಗ್ನಿ ಇದ್ದಾನೆ, ಸಾಕ್ಷಾತ್ ಇಂದ್ರ ಮೆಚ್ಚಿ ಕೆಳಗೆ ಬರ್ತಾನೆ. ಇಂದ್ರ ಕೆಳಗೆ ಬಂದು ನಾನು ಸಂತುಷ್ಟನಾಗಿದ್ದೇನೆ, ನಿನಗೇನು ಬೇಕು ಹೇಳು ಅರ್ಜುನ ಅಂತ ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ನನಗೆ ಎಲ್ಲ ದಿವ್ಯಾಸ್ತ್ರಗಳನ್ನು ಕರುಣಿಸು. ನಿನಗೆ ಆ ದಿವ್ಯಾಸ್ತ್ರಗಳು ಒದಗಿ ಬರುತ್ತವೆ, ಆದರೆ ಕಾಲ ಬೇಕು, ಸ್ವಲ್ಪ ಪಶುಪತಿಯನ್ನ ತಪಸ್ಸು ಮಾಡುವ ಕಾಲ ಬರಲಿ, ಆಗ ನಿನಗೆ ಒದಗುತ್ತವೆ ಅಂತ ಆಶೀರ್ವಾದ ಮಾಡ್ತಾನೆ ಅರ್ಜುನ. ಬಹಳ ಆಶ್ಚರ್ಯ ಆಗುವುದು, ಮುಂದೆ ಕೃಷ್ಣನನ್ನ ಕೇಳ್ತಾನೆ, ಕೃಷ್ಣ ನಿನಗೇನು ಬೇಕು ಅಂತ. ಎಷ್ಟು ಆಶ್ಚರ್ಯ ಆಗಬಹುದು, ನಿಮ್ಗೆ ಯಾರಿಗಾದ್ರೂ ಆಶ್ಚರ್ಯ ಆಗುವ ವಾಕ್ಯ. ಕೃಷ್ಣ ಹೇಳ್ತಾನೆ, ನನಗೆ ಅರ್ಜುನನ ಜೊತೆಗೆ ಶಾಶ್ವತ ಮೈತ್ರಿ,
ಲಭ್ಯವಾಗುತ್ತೆ. ಒಬ್ಬ ಮಹಾನುಭಾವ ಶ್ರೀಕೃಷ್ಣ ಭಗವಂತನೇ ಅವತರಿಸಿ ಬಂದಿದ್ದಾನೆ ಅನ್ನೋದನ್ನ ಇಡೀ ಭಾಗವತ ನೀವು ಓದಿದ್ರೆ ಗೊತ್ತಾಗುತ್ತೆ. ನಿಮಗೆ ಇಲ್ಲಿ ಕೃಷ್ಣನ ಪರಿಚಯವೇ ಆಗುವುದಿಲ್ಲ. ಭಾಗವತದಲ್ಲಿ ಕೃಷ್ಣನ ಪರಿಚಯ ಇರುವವರಿಗೆ, ಕೃಷ್ಣ ಯಾವ ಹೈಟಿನವ ಅಂತ ಗೊತ್ತಿರುವವರಿಗೆ, ಕೃಷ್ಣನ ಹಿನ್ನೆಲೆಯನ್ನು ವೇದವ್ಯಾಸರು ವಿವರಿಸಿದ ಅವನ ದೈವಿಕ ಅಂಶಗಳನ್ನು ಗಮನಿಸಿದವರಿಗೆ, ಒಬ್ಬ ಅರ್ಜುನನ ಬಗ್ಗೆ ಈ ಪರಿಯ ಮೈತ್ರಿಯನ್ನ ಆಶೀರ್ವಾದವಾಗಿ ಬೇಡುವ ಕೃಷ್ಣನ ನಡೆ, ನುಡಿ, ಮನಸ್ಸು ಯಾವುದೂ ಕೂಡ ಒಂದು ತರದ ದಿಗ್ಭ್ರಾಂತಿಯನ್ನ ಉಂಟು ಮಾಡಬಹುದು. ಏಕಕಾಲಕ್ಕೆ ಸ್ವಲ್ಪ ಅಧ್ಯಾತ್ಮದ ಕಣ್ಣಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ಮದುವೆ ಆಗುವ ಅರ್ಜುನನಿಗೆ ತಾನು ತನ್ನ ಶಕ್ತಿ ದಾಟಿಸಬೇಕು ಅಂತ ಹೋಗಿ ಸಭಾಮಂಟಪಕ್ಕೆ ಕೂತ ಅಂತ ನಾನು ಹೇಳಿದೆ. ಹಾಗೆ ತಾನು ತನ್ನ ಕಣ್ಣಿಟ್ಟು ಒಬ್ಬ ಶಿಷ್ಯನನ್ನು ಆರಿಸಿದ್ದಾನೆ ಅನ್ನುವ ಸೂಚನೆಯನ್ನು ಅರ್ಥ ಮಾಡಿಕೊಂಡವರಿಗೆ ಹಾಗಾಗಿ ಅರ್ಜುನನಿಗೆ ಸೂಚನೆ ಕೊಡುವುದು. ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ಅನ್ನುವುದು ಅರ್ಜುನನಿಗೆ ಕೊಡುವ ಸೂಚನೆ. ನೇರವಾಗಿ ಗುರುಗಳು ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ಅಂತ ಹೇಳ್ತಿಲ್ಲ. ಯಾಕೆ? ಅರ್ಜುನನಿಗೆ ಮಿತ್ರನ ಹಾಗೆ 6 ತಿಂಗಳು ದೊಡ್ಡವ, ಗೆಳೆಯನ ಹಾಗೆ ಕಾಣಿಸ್ಕೊಂಡು ಬಿಟ್ಟಿದ್ದಾನೆ, ಗೆಳೆಯನ ಹಾಗೆ ಇದ್ದಾರೆ. ಮಿತ್ರತ್ವದಲ್ಲಿ ಇವನು ಮೈಮರ್ತಿದ್ದಾನೆ, ಇವನು ಇನ್ನೊಂದು ಮುಖ ಗೊತ್ತಾಗಲಿ ಅಂತ ಅಲ್ಲಲ್ಲಿ ಎಚ್ಚರ ಕೊಡುವ ಹಾಗೆ ಕೃಷ್ಣನ ಮಾತು. ಕೃಷ್ಣನ ಈ ಮಾತನ್ನು ಇಟ್ಟುಕೊಂಡು ನೀವು ಭಗವದ್ಗೀತೆ ನೋಡಿದ್ರೆ ಅದರ ಅರ್ಥ ಬೇರೆ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಅಲ್ಲಿ ಕೇಳುವ ಆಶೀರ್ವಾದ ಬಹಳ ಆಶ್ಚರ್ಯಕಾರಕ. ನನಗೆ ಶಾಶ್ವತವಾದ ಮೈತ್ರಿಯನ್ನು ಅರ್ಜುನನ ಜೊತೆಗೆ ಕೊಡು. ತಥಾಸ್ತು ಅಂತಾನೆ. ಈಗ ಮುಂದೆ ಅದೃಶ್ಯನಾಗ್ತಾನೆ, ಮಯ ಕೇಳ್ತಾನೆ. ಮುಂದೆ ಮಯ ಮತ್ತು ಅರ್ಜುನ ಹಾಗೂ ನಾವು ಯಾವುದನ್ನ ನಾಯಕ ಅಂತ ಭಾವಿಸ್ತೇವೆ ಆ ನಾಯಕ ಶ್ರೀಕೃಷ್ಣ ಮಾತ್ರ ಇದ್ದಾರೆ. ಅಲ್ಲಿಗೆ ಆದಿಪರ್ವ ಮುಗಿಯುತ್ತದೆ. ಇನ್ನೆಷ್ಟು 17 ಪರ್ವಗಳಿವೆ ನಿಮಗೆ ಗೊತ್ತು. ಆದಿಪರ್ವದ ಕಥಾಭಾಗ ಮುಗಿದು ಸಭಾಪರ್ವ ಆರಂಭ ಆಗುವುದು. ಮಯ ಬಂದು ಕೃಷ್ಣ ಅರ್ಜುನರ ಮುಂದೆ ನನಗೆ ನನ್ನ ಜೀವ ರಕ್ಷಣೆ ಮಾಡಿದಕ್ಕೆ ನಾನು ನಿಮಗೆ ಏನು ಪ್ರತ್ಯುಪಕಾರ ಮಾಡಲಿ. ಆಗ ಕೃಷ್ಣ ಹೇಳ್ತಾನೆ, ನೀವು ಜೀವ ರಕ್ಷಣೆ ಬೇಡಿದ್ದಿ ಮತ್ತು ನಮ್ಮ ಜೊತೆಗಿದ್ದಿ ಸಾಕು ನಮಗೆ, ಇಲ್ಲ ನನ್ನ ಪ್ರತ್ಯುಪಕಾರ ಏನಾದ್ರೂ ಕೊಡ್ಬೇಕು. ಅರ್ಜುನನು ಬೇಡ ಅಂತಾನೆ. ನೀವು ಕೊಡಲೇಬೇಕು ಅಂದಾಗ ಏನ್ ಕೊಡ್ಬಹುದು? ನೀನು ಒಂದು ಕೆಲಸ ಮಾಡಿ, ಯುಧಿಷ್ಠಿರನಿಗೆ ಒಂದು ಭವನವನ್ನು ನಿರ್ಮಾಣ ಮಾಡಿ ಕೊಡು. ಇನ್ನು ಒಬ್ಬ ಶಿಲ್ಪಿ, ಇವನಿಗೆ ಆರ್ಕಿಟೆಕ್ಟ್ ಅಂತ ನಾವು ಯಾರನ್ನ ಹೇಳ್ತೀವೋ ಅಂತಿದ್ರು ವಿಶ್ವಕರ್ಮ. ನೀನು ಹಾಗಾದ್ರೆ ಭಯ, ನೀನೊಂದು ಒಳ್ಳೆಯ ಭವನವನ್ನ ಕಟ್ಟಿಕೊಡುವ. ಆ ಪ್ರಕಾರವಾಗಿ ಆಯಿತು ಅಂತ ಒಪ್ಪಿಕೊಂಡಾಗ ಯುಧಿಷ್ಠಿರ ಅವನಿಗೊಂದು ಜಾಗ ತೋರಿಸ್ತಾನೆ, ಕಾಂಡವ ಪ್ರಸ್ಥದ ಹತ್ತಿರ. ನನಗೊಂದು ಭವನ ಕಟ್ಟಿಕೊಡು. ಹಾಗಾದ್ರೆ ಆಯಿತು. ಈ ಭವನ ಕಟ್ಟುವುದಕ್ಕೆ ಮೊದಲು ಅವನೊಂದು ರಿಕ್ವೆಸ್ಟ್ ಮಾಡ್ತಾನೆ. ನಾನೊಂದು ಸಲ ದಾನವರ ಲೋಕದ ಕೈಲಾಸ ಪರ್ವತದ ಉತ್ತರಕ್ಕಿರುವ ಮೈನಾಕ ಪರ್ವತದ ಹತ್ರ ಹೋಗಿ ಬರ್ತೇನೆ. ಆ ದಾನವರ ಲೋಕದಲ್ಲಿ ಇನ್ನೊಮ್ಮೆ ನಾನು ಅವರಿಗೆ ಬೇಕಾಗಿ ಕೆಲವು ಕೆಲಸಗಳನ್ನು ಮಾಡಿದ್ದೇನೆ. ಅಲ್ಲಿ ನವರತ್ನಗಳನ್ನು ಕುಡಿದ ಸ್ವರ್ಣ ಭಾಂಡಗಳಿವೆ. ಅವೆಲ್ಲ ನನಗೆ ಗೊತ್ತು, ನಾನು ತಗೊಂಡು ಬರ್ತೇನೆ. ಇಲ್ಲಿಯ ಭವನ ನಿರ್ಮಾಣಕ್ಕೆ ಸಹಾಯ ಮಾಡ್ತವೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ವರುಣ ಅಡಗಿಸಿಟ್ಟ ಒಂದು ಸರೋವರದ ಒಳಗಿರುವ ಗದೆ ಇದೆ. ಆ ಗದೆ ನಾನು ತಗೊಂಡು ಬರ್ತೇನೆ. ಅದು ಭೀಮಸೇನಿಗೆ ತುಂಬಾ ಯೋಗ್ಯವಾಗಿದೆ. ಮತ್ತೆ ಅಲ್ಲಿ ಇನ್ನೊಂದು ಸರೋವರದೊಳಗೆ ದೇವದತ್ತ ಅನ್ನೋ ಶಂಖ ಇದೆ, ಅದು ಕೂಡ ವರುಣನದು. ನಾನು ಅದನ್ನು ತಗೊಂಡು ಬಂದು ಅರ್ಜುನನಿಗೆ ಕೊಡಬೇಕು ಅನ್ಕೊಂಡಿದ್ದೀನಿ ಅಂತ ಈ 3 ತೆಗೆದುಕೊಂಡು ಬರ್ಲಿಕ್ಕಾಗಿ ವರುಣ ಮಯ ಹೋಗ್ತಾನೆ. ಅದು ಮೈನಾಕ ಪರ್ವತದ ಕಡೆಗೆ ಮುಂದೆ ಬಂದ. ಆ ಬಳಿಕ ಅವನು ಭವನ ನಿರ್ಮಾಣ ಮಾಡಿದ. ಬಂದ ಬಳಿಕ ಈ ದೇವದತ್ತ ಮತ್ತು ಈ ಗದೆ ಬಂತು ಭೀಮನಿಗೆ ಅನ್ನೋದು ಗಮನಿಸಬೇಕಾದ್ರು. ಎಷ್ಟು ರತ್ನ ಭಂಡಾರಗಳನ್ನು ತಗೊಂಡು ಬರ್ತಾನೆ. ಈ ಆರ್ಕಿಟೆಕ್ಟ್ ದೃಷ್ಟಿಯಿಂದ ಇವನು ಕಟ್ಟಿದ ಭವನ 10,000 ಚದರ ಮೊಳ ಅಂತ ಹೇಳ್ತಾರೆ. ಮತ್ತೆ 8,000 ರಾಕ್ಷಸ ಕಿಂಕರರು ಹೊತ್ತು ನಿಂತಿದ್ದಾರೆ ಅಂತ ಬರೀತಾರೆ ವೇದವ್ಯಾಸರು. ಮುಗಿಸಿದ್ದು 14 ತಿಂಗಳಲ್ಲಿ ಅಂತ. ಸ್ವಲ್ಪ ಆರ್ಕಿಟೆಕ್ಟ್ಗಳೆಲ್ಲ ಯಾಕಪ್ಪ ತಡ ಮಾಡ್ತೀರಿ ನೋಡಿ ಮಯ ಬೇಗ ಕಟ್ಟಿದ್ದಾನೆ ಅಂತ ಕೇಳಬಹುದಾದ ಲೆಕ್ಕಾಚಾರ. ಒಟ್ಟಿನಲ್ಲಿ ಭವನ ಅಂತಿಂಥದ್ದಲ್ಲ, ಭಾರಿ ಭವನ ಕಟ್ಟಿದ್ದಾರೆ. ಆ ಭವನದ ವೈಭವ, ಅದರ ಸುಂದರ, ಅದರ ವರ್ಣನೆ, ಅದರಲ್ಲಿ ಬರುವಂತಹ ಅನೇಕ ವಿಸ್ಮಯಕಾರಕ ಮಾಯಾ ರೀತಿಯ ಅಂಶಗಳು. ಯಾಕಂದ್ರೆ ಮಯನಿಂದ ಮಾಯೆ ನಾನು ಅದರಿಂದ ಅವನು ಅನೇಕ ಮಾಯ ಆಗುವಂತಹ ಮಾಯೆಯ ವಿಶೇಷ ಸಂಗತಿಗಳಿರುವಂತಹ ಸ್ಫಟಿಕದಿಂದಲೇ ಒಂದು ಸರೋವರ ರಚಿಸ್ತಿದ್ದಂತೆ. ಸ್ಫಟಿಕದ ಸರೋವರ ಆದ್ರಿಂದ ಅದು ಎಷ್ಟು ಭ್ರಮೆ ಹುಟ್ಟಿಸ್ತಿತ್ತು ಅಂದ್ರೆ ನೋಡ್ಲಿಕ್ಕೆ ನೀರಿರುವ ಹಾಗೆ. ಆದ್ರೆ ಸ್ಫಟಿಕಮಯ, ಅದು ಸ್ಫಟಿಕಮಯ ಆದ್ರಿಂದ ಹೀಗೆ ನೋಡಿದ್ರೆ ಪ್ರತಿಬಿಂಬವೂ ಕಾಣ್ತಿತ್ತಂತೆ ನೀರು ಅಂತ. ಆದ್ರೆ ನೀರಲ್ಲ. ಈ ತರ ಇನ್ಯಾವುದೋ ನೀರು
ಆದ್ರೆ ನೀರಲ್ಲದ ಹಾಗೆ ಕಾಣಿಸುವ ಹಾಗೆ ಈ ತರ ಬಹಳ ವಿಶೇಷ ವಿಸ್ಮಯಗಳನ್ನುಂಡ ಒಂದು ಅರಮನೆಯನ್ನ ನಿರ್ಮಾಣ ಮಾಡ್ತಾನೆ. ಆ ಭವನದ ವಿವರಣೆಗಳನ್ನ ದಯವಿಟ್ಟು ಕಣ್ಣಿಗೆ ಕಾಣುವ ಹಾಗೆ ಇರುವ ಸುಂದರ ಭಾಗಗಳಾಗಿ ದಯವಿಟ್ಟು ಓದಿ. ಮಹಾಭಾರತದ ವಿಶೇಷ ಭಾಗಗಳಲ್ಲಿ ಕೆಲವೆಲ್ಲ ಅವು ಕೂಡ ಅಂಥ ಒಂದು ಭವ್ಯ ಅರಮನೆಯನ್ನ ನೋಡೋದಕ್ಕೆ ಒಂದು ಆ ಪ್ರವೇಶದ ದಿನ ಅಂತ ಪ್ರಾರಂಭ ಮಾಡ್ತಾರೆ. ಆ ಪ್ರವೇಶಕ್ಕೆ ನಾರದರು ಬರ್ತಾರೆ, ಬೇರೆ ಬೇರೆಯವರು ಬಂದಿದ್ದಾರೆ, ಅನೇಕ ಜನ ಋಷಿ ಮುನಿಗಳು, ಅನೇಕ ಜನ ದೇವತೆಗಳು, ಅನೇಕ ಜನ ಋಷಿಗಳ ಜೊತೆಗೆ ಬ್ರಾಹ್ಮಣರು, ಮತ್ತೊಬ್ಬರು ರಾಜರು, ಸಿಕ್ಕಾಪಟ್ಟೆ ಜನ ಸಮೂಹ. ಅದರಲ್ಲಿ ನಾರದರು ಒಬ್ರು. ನಾರದರು ಬಂದು ಒಂದಿಷ್ಟು ಎಚ್ಚರಿಕೆಯ ಮಾತುಗಳನ್ನ, ರಾಜನೀತಿ, ರಾಜದೋಷಗಳು ಏನು, ರಾಜಧರ್ಮ ಏನು, ಇವುಗಳನ್ನೆಲ್ಲ ಉಪದೇಶಿಸ್ತಾರೆ ಯಥಾ ಪ್ರಕಾರ. ಅದು ಅವರು ಮಾಡುವಂತಹ ನಿತ್ಯದ ಕೆಲಸ. ಎಲ್ಲಿ ಬಂದ್ರು ಅಷ್ಟು ಎಚ್ಚರ ಕೊಟ್ಟರು ಒಬ್ಬರು. ಅವರು ಬಹಳ ಸುಂದರವಾಗಿ ವೈಭವದಿಂದ ಎಲ್ಲ ಈ ಭವನವನ್ನು ನೋಡಿದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ಈ ತರದ ಭವನವನ್ನ ನೀವು ಬಹಳ ದೊಡ್ಡ ತ್ರಿಲೋಕ ಸಂಚಾರಿ, ಈ ತರದ ಭವನ ಎಲ್ಲಿಯಾದ್ರೂ ನೋಡಿದ್ದೀರಾ ಅಂತ. ಆಗ ನಾರದರು, ನಾನು ಭೂಲೋಕದಲ್ಲಿ ನೋಡಿರೋದು ಇದೊಂದೇ, ಇನ್ನೊಂದು ನೋಡಿಲ್ಲ. ಇದಕ್ಕೆ ಪರ್ಯಾಯವಾಗಿ ಭೂಲೋಕದಲ್ಲಿ ಇದುವರೆಗೆ ನಾನು ನೋಡಿಲ್ಲ. ಒಂದನೇದು. ಎರಡನೇದು ಏನ್ ಹೇಳ್ತಾನೆ ಅಂದ್ರೆ, ಬೇರೆ ಲೋಕದಲ್ಲಿ ಇದೆ, ಬ್ರಹ್ಮನ ಭವನ ಇದೆ, ಕುಬೇರನ ಭವನ ಇದೆ, ವರುಣನ ಭವನ ಇದೆ. ಆ ಥರ ನಾನು ಇಂದ್ರ, ಯಮ ಇವರ ಭವನಗಳನ್ನೆಲ್ಲ ನೋಡಿದ್ದೇನೆ, ಅದೊಂದು ಬೇರೆ ಲೋಕ. ಬಟ್ ನಿನ್ನ ಲೋಕದಲ್ಲಿ ಇದೊಂದೇ. ಅಲ್ಲಿ ಏನ್ ವಿಶೇಷ ಅಂತ ಕೇಳ್ತಾನೆ. ಅದೆಲ್ಲ ವಿವರಣೆಗಳನ್ನು ಕೊಡ್ತಾರೆ. ಪ್ರತಿ ಒಂದು ಕೂಡ ಓದಿ. ಬ್ರಹ್ಮ ಭವನ ಹೇಗಿರುತ್ತೆ, ಅಲ್ಲಿ ಎಂಥ ಜನರಿರ್ತಾರೆ, ಯಾವ ಟೈಪಿನ ಆರೋಗ್ಯ ಇರುತ್ತೆ, ಅಲ್ಲಿ ಇರುವ ಆಹಾರಗಳೇನು, ಅವರ ಆರೋಗ್ಯಕ್ಕೆ ಯಾಕೆ ಯಾವ ಆಯುಷ್ಯನ ಬಾಧೆಗಳಿರೋದಿಲ್ಲ, ಎಲ್ಲ ವಿವರಣೆಗಳನ್ನು ಕೊಡ್ತಾರೆ ಆ ಭವನದ ವಿವರಣೆಯ ಜೊತೆಗೆ. ಹಾಗೆ ಎಲ್ಲ ವಿವರಿಸ್ತಾ ಬರುವಾಗ ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ಋಷಿಗಳಿದ್ರು, ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ರಾಜರುಗಳಿದ್ರು, ಸತ್ತ ನಂತರ ಅವರಲ್ಲಿ ಎಲ್ಲೆಲ್ಲಿ ವಸತಿ ಇದ್ದಾರೆ, ಇವುಗಳನ್ನು ಕೊಡುವಾಗ ನಿಮ್ಮ ವಂಶದ ಹರಿಶ್ಚಂದ್ರ ಚಕ್ರವರ್ತಿ ಕೂಡ ಇಂಥ ಲೋಕದಲ್ಲಿದ್ದ ಅಂತ ಲೋಕದ ಉದಾಹರಣೆ ಕೊಟ್ಟು, ಅವರ ಜೊತೆಗೆ ಬೇರೆ ಬೇರೆ ರಾಜರುಗಳು ಇದ್ರು ಅನ್ನೋ ಮಾತು ಬಂದಾಗ ಚಕ್ರವರ್ತಿ ಆಗುವುದು ಅಂದ್ರೆ ಏನು, ನಮ್ಮ ವಂಶದ ದೊರೆಗೆ ಚಕ್ರವರ್ತಿ ಆದ ಹರಿಶ್ಚಂದ್ರ ಅಂತ ಕೇಳ್ತಾನೆ ಇರೋ ಪ್ರಶ್ನೆ. ಆಗ ಏನು ಹೇಳ್ತಾನೆ, ಇಲ್ಲ, ಒಬ್ಬ ಚಕ್ರವರ್ತಿ ಆಗಬೇಕಾದ್ರೆ ಅವನು ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಯಾಗ ಮಾಡಿದರೆ ಮುಂದೆ ಅವನಿಗೆ ಎಲ್ಲದಕ್ಕೆ ಬರುತ್ತೆ, ಅವನು ಚಕ್ರವರ್ತಿ ಆಗ್ತಾನೆ. ಏನು ರಾಜಸೂಯ ಯಾಗ ಮಾಡುವುದರಿಂದ? ಆ ರಾಜಸೂಯದ ವಿವರಗಳನ್ನೆಲ್ಲ ಕೊಡ್ತಾರೆ. ಎಲ್ಲ ರಾಜರುಗಳು ನಿನ್ನ ಸಾರ್ವಭೌಮತ್ವವನ್ನು ಒಪ್ಪಬೇಕು. ಅಷ್ಟೋ ರಾಜರುಗಳು ಒಂದೋ ಸೋತು ಒಪ್ಪಬೇಕು, ಇಲ್ಲ ಕಪ್ಪ ಕಾಣಿಕೆ ಕೊಟ್ಟು ಶರಣಾಗತರಾಗಬೇಕು, ತಾವೇ ಬಂದು, ಅಥವಾ ಮಿತ್ರತ್ವವನ್ನು ಒಪ್ಪಿಕೊಳ್ಳಬೇಕು. ಈ ಮೂರು ಸಾಧ್ಯತೆ ಅಲ್ಲದೆ ಬೇರೆ ಇಲ್ಲ. ಹಾಗಾಗಿ ಯುದ್ಧ ಮಾಡಿ ನೀನು ಸೋಲಿಸುವುದು, ಮತ್ತೆ ಇಲ್ಲದಿದ್ರೆ ಅವರೇ ಬಂದು ನಾವು ಶರಣಾಗತರಾಗಿದ್ದೇವೆ ಅನ್ನೋದು, ಅದು ಇಲ್ಲದಿದ್ರೆ ಮಿತ್ರರಾಗೋಣ ಅಂತ ಮಿತ್ರರಾಗುವುದು, ಕೆಲವೊಮ್ಮೆ ಅಳಿಯ ಮೊದಲಾದ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಬಂಧುತ್ವದಿಂದ ಆಗುವುದು. ಹೀಗೆಲ್ಲ ರಾಜಸೂಯ ಯಾಗಕ್ಕೆ ಮೊದಲು ಯಾರು ನಿನ್ನ ಸಾರ್ವಭೌಮತ್ವವನ್ನು ಒಪ್ಪದವರಿದ್ರೆ ಆಗಲ್ಲಪ್ಪ ಅಂತ. ಇವನು ಮುಂದೆ ರಾಜಸೂಯ ಯಾಗಗಳನ್ನು ಮಾಡುವುದಾದ್ರೆ ಏನೇನು ತೊಂದರೆಗಳಿದ್ದಾವೆ ಅದನ್ನು ಕೇಳ್ತಾನೆ. ಆವಾಗ ನಾರದರು ಹೇಳ್ತಾರೆ, ಅನೇಕ ಉತ್ಪಾತಗಳು ಕೆಲವೊಮ್ಮೆ ಸಂಭವಿಸುತ್ತವೆ. ಅದು ಎಷ್ಟು ಬಾರಿ ಮಂತ್ರ ಮತ್ತು ಕ್ರಿಯಾಲೋಪವಾದರೆ ರಾಕ್ಷಸರು ಕಾಯ್ತಿರ್ತಾರೆ, ಇಡೀ ಆವರಣದಲ್ಲಿ ಅವರು ಪ್ರಬಲರಾಗಿ ಕೆಲವೊಮ್ಮೆ ವಿಶ್ವನಾಶ ಆಗುವಂತಹ ಯುದ್ಧಗಳು ಆಗಬಹುದು, ಹೇಳಿಕ್ ಬರಲ್ಲ. ಈ ಎಲ್ಲ ಸೂಚನೆಗಳನ್ನು ಕೊಡ್ತಾರೆ. ಆ ಬಳಿಕ ನೀನು ರಾಜಸೂಯ ಯಾಗ ಮಾಡುವುದಕ್ಕೆ ಯೋಗ್ಯನಾಗಿದ್ದಿ, ನೀನು ರಾಜಸೂಯ ಯಾಗ ಮಾಡುವಂತ ಹೇಳ್ತಾರೆ. ಮತ್ತೆ ನಾನು ರಾಜಸೂಯ ಯಾಗ ಮಾಡಿದ್ರೆ ಎಲ್ಲ ಸರಳವಾಗಿರ್ತದ, ಸುರಳಿತವಾಗಿ ನಡೀತದ ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಇಲ್ಲ, ನಿನಗೂ 3 ಉತ್ಪಾತಗಳು ಮುಂದಕ್ಕೆ ಬರುವುದು, ನೀನು ಮಾತ್ರ ಮಾಡಲೇಬೇಕಾಗ್ತದೆ, ಮಾಡು. ನಾರದರು ಹೋಗ್ತಾರೆ, ಇವನು ಚಿಂತಿತನಾಗ್ತಾನೆ, ಅಮಾತ್ಯರನ್ನು ಮಂತ್ರಿಗಳನ್ನು ಕರೆದು ಅಭಿಪ್ರಾಯ ಕರೀತಾನೆ. ಎಲ್ಲರೂ ಕೂಡ ಅವನಿಗೆ ಪರವಾಗಿ ಮಾತಾಡ್ತಾರೆ, ರಾಜಸೂಯ ಯಾಗ ಮಾಡುವಂತ ಚಕ್ರವರ್ತಿ ಅಂತ ಘೋಷಿಸೋಣ ಅಂತ. ಇದು ಮಾತು ನಡೀತಾರೆ. ನೋಡಿ, ನಿಮಗೆ ಒಂದು ಸಣ್ಣ ಸೂಚನೆ ಗಮನಿಸಿ. ಆರಂಭದಲ್ಲಿ ಧರ್ಮದಿಂದ ಆರಂಭ ಆಗಿತ್ತು ಮಹಾಭಾರತ. ಆ ನಂತರ ನಾವು ಇಷ್ಟು ಹೊತ್ತು ಮಾತಾಡಿದ್ದೆಲ್ಲ ಕಾಮ ಕೇಂದ್ರಿತ ಕಥಾಭಾಗ. ಈಗ ಬರ್ತಾ ಇರೋದು 3ನೇ ಅಂಶ ನೋಡಿ, ಅರ್ಥದ ಬೆನ್ನು ಹತ್ತುವ ಗದ್ದಲದ ಗೂಡು. ಅದಕ್ಕೆ ಧರ್ಮೇಚ ಕಾಮೇಚ ಅರ್ಥೇಚ ಮುಂದೆ ಮೋಕ್ಷೇಚ. ಸೊ ಈಗ ಅರ್ಥ ಬೆನ್ನು ಹತ್ತಿದರೆ ಏನೇನು ಅನಾಹುತಗಳು ನೋಡ್ತಾ ಹೋದ್ರೆ ಅದರ ಒಂದೊಂದು ಮುಖವನ್ನು ಅನಾವರಣ ಮಾಡ್ತಾ ಹೋಗ್ತಾರೆ. ಯಾರಿಗೆ ಯಾಕೆ ಅಪೇಕ್ಷೆಗಳು ಬರ್ತಾವೆ ಅನ್ನೋದೇ ಇಲ್ಲ ನೋಡಿ. ನಾರದರು ಹೇಳಿದ್ದು ಭುವನದ ಕಥೆ. ಆ ಭುವನದೊಳಗೆ ಒಬ್ಬ ಚಕ್ರವರ್ತಿಯ ಉಲ್ಲೇಖ ಆಗೋದಕ್ಕೆ ಚಕ್ರವರ್ತಿ ಆಗುವುದು ಹೇಗೆ ಅಂತ ಒಂದು ಪ್ರಶ್ನೆ ಬಂತು. ಚಕ್ರವರ್ತಿ ಆಗುವುದರ ಕಡೆಗೆ ನಡೆ ಪ್ರಾರಂಭ ಆಯಿತು. ಉತ್ಪಾತಗಳು ಆಗ್ತವೆ ಅನ್ನೋದು ಕೂಡ ಕೇಳುವುದನ್ನು ಬಿಡಲಿಲ್ಲ ಇವನು. ಈ ಯುಧಿಷ್ಠಿರ ಇಷ್ಟು ಧರ್ಮನಿಷ್ಠ,
ಅವರನ್ನೆಲ್ಲ ಕರೆದು ಕೇಳೋರು. ಅವನಿಗೆ ಒಂದು ಸಮಸ್ಯೆ ಬಂತು. ಅವನೇನ್ ಅನ್ಕೋತಾನೆ, ಈ ಅಮಾತ್ಯರು ಈ ಮಂತ್ರಿಗಳೆಲ್ಲ ಕೆಲವರೆಲ್ಲ ಸ್ವಾರ್ಥಕ್ಕೆ, ಕೆಲವರು ನನಗೆ ಪ್ರಿಯವಾದದನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ರಾಜಸೂಯ ಯಾಗ ಮಾಡು ಅಂತಾರೆ. ಬಹುಶಃ ರಾಜಸೂಯ ಯಾಗ ಮಾಡೋದು ಬೇಡ, ಹಿಂಸಾತ್ಮಕ ಯಾಕೆ ಮಾಡೋದು, ಇನ್ನೊಬ್ಬರನ್ನ ಕೊಂದು ನಾನು ಶ್ರೇಷ್ಠ ಅನ್ನಿಸಿಕೊಳ್ಳೋ ಅವಶ್ಯಕತೆ ಯಾಕೆ ಬೇಕು, ಬೇಡ ಅಂತ ಒಂದು ಕಡೆ ತೀರ್ಮಾನ ಮಾಡ್ತಾನೆ. ಮತ್ತೆ ಪಾಂಡವಾದಿಗಳೆಲ್ಲ ಇಲ್ಲ ಇಲ್ಲ ನೀನು ಹಾಗೆ ಅದಕ್ಕೆ ಹಿಂದೆ ಸರಿಬಾರದು, ಇದು ಒಳ್ಳೆಯ ಭಾವನೆಯಿಂದ ನಾವು ಮಾಡುವುದಿದ್ರೆ ನಮಗೆ ಒಳಿತು ಆಗುವುದಿದ್ರೆ ಅದನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ, ನಿನಗೆ ಅಂಥದ್ದೊಂದು ಅವಶ್ಯಕತೆ ಯೋಗ ಇದ್ದಿರ್ಬೋದು, ನೀನು ಮುಂದುವರಿ ಅಂತ ಪಾಂಡವಾದಿಗಳು ಕೂಡ ಅದನ್ನ ಪ್ರತಿಬಂಧಿಸದೆ ಪ್ರೋತ್ಸಾಹಿಸ್ತಾರೆ. ಅದರಿಂದ ಅವನಿಗೆ ಮತ್ತೆ ಇಕ್ಕಟ್ಟಾಗುತ್ತೆ. ಅವನು ಆಗ ಇವರು ಶೀಘ್ರ ದೂತರನ್ನು ಕಳಿಸಿ ಶ್ರೀಕೃಷ್ಣನನ್ನ ಶೀಘ್ರ ದೂತರ ಮೂಲಕ ವಿಷಯ ಕಳಿಸಿ ದ್ವಾರಕೆಯನ್ನು ಕರೆಸಲಾಗಿ 2 ದಿನ ಬಂದು ಒಂದಿಷ್ಟು ಆತಿಥ್ಯ ತೆಗೆದುಕೊಂಡು ಆ ಬಳಿಕ ಅವರು ಮಾತಾಡ್ತಾ ಇರುವಾಗ ಕೃಷ್ಣನ ಹತ್ರ ಈ ಪ್ರಶ್ನೆಯನ್ನ ಕೇಳ್ತಾನೆ. ರಾಜಸೂಯ ಯಾರು ಮಾಡಬೇಕು ಅಂತ ನನಗೆ ಹೀಗೆ ಎಲ್ಲರ ಅಭಿಪ್ರಾಯ, ಚಕ್ರವರ್ತಿ ಆಗುವುದಂದ್ರೆ ಅದಕ್ಕೆ ಬೇಕಾದ ಪೂರ್ವ ತಯಾರಿ ಮಾಡುವುದಕ್ಕೆ ನಾನು ಈಗ ಸಿದ್ಧನಿದ್ದೇನಾ, ನಾನು ಮಾಡುವುದಕ್ಕೆ ಅರ್ಹನ, ನನಗೆ ಅಂತಃಪೂರಕ ವಾತಾವರಣ ಇದೆಯಾ. ಇಲ್ಲಿ ನೀವು ಗಮನಿಸಬೇಕು, ಶ್ರೀಕೃಷ್ಣ ಎಂಥ ಒಳ್ಳೆಯ ಪೊಲಿಟಿಕಲ್ ಅವೇರ್ನೆಸ್ ಇರುವ ಮನುಷ್ಯ ಅಂತ. ಆಮೇಲೆ ನಾವು ಅನೇಕ ಬಾರಿ ಅನ್ಕೋತೇವೆ ಪೊಲಿಟಿಕಲ್ ಅವೇರ್ನೆಸ್ ಅಷ್ಟನ್ನೇ ಹೇಳಲ್ಲ. ನಾವು ಏನೆಲ್ಲ ಭಾವಿಸ್ತೇವೆ ಅಂತಂದ್ರೆ ಅವನೊಬ್ಬ ಮುತ್ಸದ್ದಿ ಅಂತ, ರಾಜಕೀಯ ಮುತ್ಸದ್ದಿ, ಬೇಕಾದದನ್ನು ಬೇಕಾದ ಹಾಗೆ ತನಗೆ ಬೇಕಾದ ರಾಜಕೀಯದ ಹಿನ್ನೆಲೆಯಿಂದ ಅದನ್ನ ತಾನು ಸ್ಟೇರಿಂಗ್ ತಗೊಂಡು ತಾನೇ ಡ್ರೈವ್ ಮಾಡಿದ್ದಾನೆ ಅಂತ. ಎಲ್ಲ ಕಡೆ ನೀವು ಗಮನಿಸಿ ಅವನು ರಾಜಕೀಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾನೆ, ಪ್ರತಿಯೊಂದನ್ನು ತಿಳಿದುಕೊಳ್ತಾನೆ, ಅದಕ್ಕೆ ಹೇಗೆ ಬೇಕೋ ಹಾಗೆ ನಡೆಯುವುದಕ್ಕೆ ಮಾರ್ಗದರ್ಶನ ಕೊಡ್ತಾನೆ. ಎಲ್ಲಿಯೂ ಕೂಡ ಮುತ್ಸದ್ದಿ ಅಂತ ಹೇಳುವ ಶ್ರೂಡ್ನೆಸ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಅಥವಾ ಕೆಲವರು ಅವನನ್ನು ಕಿಂಗ್ ಮೇಕರ್ ಅಂತ ಹೇಳ್ತಾರೆ, ಅಂತ ಯಾವ ಗುಣಲಕ್ಷಣಗಳು ಅವನಲ್ಲಿ. ಆದರೆ ಧರ್ಮಕ್ಕೆ ಬೇಕಾದ ರಾಜಕೀಯ ಅಷ್ಟನ್ನು ಮಾತ್ರ ಖಚಿತವಾಗಿ ಯಾರು ಕೇಳಿದಾಗಲೂ ಹೇಳಿದ್ದನ್ನ ನಾವು ಕೃಷ್ಣನ ವಿಷಯದಲ್ಲಿ ಗಮನಿಸಬಹುದು. ಅಂಥದ್ದೊಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನೋಡಿದರೆ ಇಡೀ ಆಗಿನ ಕಾಲದ ಒಂದು ಪೊಲಿಟಿಕಲ್ ಸಿನಾರಿಯೋವನ್ನ ತುಂಬಾ ಅದ್ಭುತವಾಗಿ ಕೃಷ್ಣ ಅವತ್ತು ಯುಧಿಷ್ಠಿರನ ಮುಂದೆ ಇರ್ತಾನೆ. ಯಾರಪ್ಪ ರಾಜಕೀಯ ಮಾಡಬಹುದು, ಯಾರಿಗೆ ರಾಜಕೀಯವಾಗಿ ಸಪೋರ್ಟಿಂಗ್ ವಾತಾವರಣ ಇದೆ ಅವರು ಮಾಡಬಹುದು. ಏನು ಸಪೋರ್ಟಿಂಗ್ ವಾತಾವರಣ ಅಂದ್ರೆ, ನೀನು ಒಬ್ಬ ದೊರೆ ಇರ್ತಿ, ಸುತ್ತಮುತ್ತಲು ರಾಜರುಗಳೆಲ್ಲ ನಿನ್ನೊಟ್ಟಿಗೆ ಹೇಗಿದ್ದಾರೆ ಅಂತ ನೀನು ನೋಡ್ಕೋಬೇಕು. ನಿನ್ನ ಜೊತೆಗಿರುವ ರಾಜರುಗಳೆಲ್ಲ ನಿನ್ನ ವಿರುದ್ಧ ಇದ್ದಾರ, ನಿನಕ್ಕಿಂತ ಪ್ರಬಲರಿದ್ದಾರ, ನಿನಗೆ ತಾವೇ ಶರಣಾಗತರಾಗುವಷ್ಟು ದುರ್ಬಲರಿದ್ದಾರ, ಮತ್ತೆ ಒಂದು ವೇಳೆ ದುರ್ಬಲರಿಲ್ಲದೆ ಪ್ರಬಲರಿದ್ದರೆ ನಿನಗೆ ಸೋಲಿಸಕ್ಕೆ ಸಾಧ್ಯ ಇದೆಯಾ, ನಿನ್ನ ಹತ್ರ ಸಾಮರ್ಥ್ಯ ಇದೆಯಾ. ಅದು ಅಲ್ಲದೆ ಒಂದು ವೇಳೆ ಇಷ್ಟೆಲ್ಲದರ ಮಧ್ಯೆ ನಿನಗೆ ಯುದ್ಧ ಮಾಡಿ ಇವರನ್ನು ಗೆಲ್ಲಬೇಕು ಅನ್ನುವ ಹಠ ಇದೆಯಾ, ಇಷ್ಟೆಲ್ಲ ನೋಡಿಕೊಂಡು ರಾಜಸೂಯ ಯಾಗಕ್ಕೆ ಹೋಗ್ಬೇಕು. ಒಂದನೆಯದು, ನಮಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದೆ. ಕೃಷ್ಣ ಹೇಳುವುದು ನಿನಗೆ ರಾಜಸೂಯ ಯಾಗ ಮಾಡಿ ಚಕ್ರವರ್ತಿ ಪದವಿಯನ್ನು ಪಡೆಯುವುದಕ್ಕೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದೆ. ಒಬ್ಬ ಮಾತ್ರ ಜಗತ್ತಿನ ಮಧ್ಯದಲ್ಲಿ ವಾಸ ಇರುವ ಮಗಧ ದೇಶದ ಜರಾಸಂಧ ಮಾತ್ರ ತೊಂದರೆ. ಆಗ ಜರಾಸಂಧನ ಉಲ್ಲೇಖ ಮಹಾಭಾರತದಲ್ಲಿ ನಮಗೆ ಸ್ವಲ್ಪ ಕಾಣಿಸುವುದು. ನೀವು ಭಾಗವತ ನೋಡಿದ್ರೆ ಪುಟ್ಟ ಹುಡುಗ 8 ವರ್ಷದ ಹುಡುಗ ಅಲ್ಲಿ ನಂದಗೋಪನ ಮನೆಯಿಂದ ಅಕ್ರೂರ ಕರ್ಕೊಂಡು ಬಂದು ಮಥುರೆಗೆ ಬರ್ತಾನೆ ಕಂಸನ ಕೇಳಿಕೆಯ ಮೇಲೆ. ಹಾಗೆ ಕಂಸನ ಕೇಳಿಕೆಯ ಮೇಲೆಗೆ ಬಂದ ಆ ಮಥುರೆಯ ಪುಟ್ಟ ಹುಡುಗ ಕೃಷ್ಣ ಬಾಲ, ಅವನು ಆಗ ಮಾಡಿದ್ದು ಏನು ಅನ್ನುವುದನ್ನು ನೀವು ಗಮನಿಸಿದರೆ, ಅವನು ಪೂರ್ತಿಯಾಗಿ ಕೃಷ್ಣನ ಜೊತೆಗೆ ಒಂದು ಮಹಾಯುದ್ಧವನ್ನೇ ಮಾಡಿರ್ತಾನೆ ಜರಾಸಂಧ. ಅಂತಿತದಲ್ಲಿ ಅದನ್ನೆಲ್ಲ ಗಮನಿಸಬೇಕು. ಭಾಗವತದ ವಿವರಣೆಗಳಿವೆ. ಜರಾಸಂಧ ಸುಮಾರು ಎಷ್ಟು ಬಾರಿ ಅಟ್ಯಾಕ್ ಮಾಡ್ತಾನೆ ಅಂತಿಲ್ಲ. ಬಂದಿರುವ ಬೇರೆ ಬೇರೆ ಅತಿಥಿಗಳಿಗೆ ಒಂದು ಭೀಷ್ಮ ದ್ರೋಣರು ಇಡೀ ಯಜ್ಞ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ, ಅಶ್ವತ್ಥಾಮ ಬ್ರಾಹ್ಮಣರನ್ನು ನೋಡಿಕೊಳ್ಳಿಕ್ಕೆ, ಬಂದ ಬ್ರಾಹ್ಮಣರೆಲ್ಲ ಸರಿಯಾದ ವ್ಯವಸ್ಥೆ ಆಗಿದೆಯಾ ಅಂತ. ಇದರ ಜೊತೆಗೆ ಅವರನ್ನ ಬಂದ ಅತಿಥಿಗಳಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೋಡಿಕೊಳ್ಬೇಕಲ್ವಾ, ಅದಕ್ಕಾಗಿ ಬಹಳ ಇಂಟ್ರೆಸ್ಟಿಂಗ್ ವಿದುರ ಯಾವುದಕ್ಕೆ ಅಂದ್ರೆ ಒಕ್ಕಸದ ಹಣವನ್ನು ದಾನ ಧರ್ಮಕ್ಕೆ ಎತ್ತಿಕೊಡುವುದಕ್ಕೆ ವಿದುರನನ್ನು ನೇಮಿಸಲಾಗಿದೆ. ಬಹಳ ಆಶ್ಚರ್ಯಕಾರಕ. ಇನ್ನೂ ರಾಜರುಗಳು ಬಂದು ಕಪ್ಪ ಕಾಣಿಕೆ ಸಲ್ಲಿಸುವವರಿರ್ತಾರೆ. ಆ ದಿನ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಅದನ್ನು ಸಂಗ್ರಹಿಸಲಿಕ್ಕೆ ದುರ್ಯೋಧನನ ಜಾಗ. ಈಗ ಬ್ರಾಹ್ಮಣ ಅವನು ಕ್ಷಾತ್ರನಾಗಿ ಹೋರಾಟ ಮಾಡುತ್ತಾನೆ, ಆದ್ರೆ ಅವನು ಒಬ್ಬ ಕ್ಷತ್ರಿಯ. ಅವನಿಗೆ ಪಕ್ಕಾ ಲೆಕ್ಕಾಚಾರ, ದುಡ್ಡು, ವ್ಯವಹಾರ, ಧನಾರ್ಜನೆ ಅದು ಇದ್ದರೆ ವೈಶ್ಯ. ನಿತ್ಯ
ಅಗತ್ಯ ಸೇವೆ ಮಾಡುವ ಭಾವವಿದ್ದರೆ ಅವನು ಶೂದ್ರ. ನಾವು 4 ಕೂಡ ಅನ್ನುವುದನ್ನು ತೋರಿಸಿದವ ಶ್ರೀಕೃಷ್ಣ. ಪ್ರತಿ ಮನುಷ್ಯನಲ್ಲಿ 4 ಇದೆ, ಒಂದು ಬಿಟ್ಟು ಇನ್ನೊಂದಿಲ್ಲ. 4 ಸಮ ಪ್ರಮಾಣದಲ್ಲಿ ಈಕ್ವಲ್ ಆದರೆ ಒಬ್ಬ ಮನುಷ್ಯ ಹೇಗೆ ಕಂಪ್ಲೀಟ್ ಆಗ್ತಾನೆ, ಅದು ಕೃಷ್ಣನ ಮಾತು. ಕೃಷ್ಣ ಇನ್ನಿಲ್ಲದಂತಹ ಪರಮಜ್ಞಾನಿ, ಕೃಷ್ಣ ಇನ್ನಿಲ್ಲದಂತಹ ಕ್ಷಾತ್ರದ ತೇಜಸ್ಸಿದ್ದಂತಹ ಮಹಾ ದೈಹಿಕ ಪರಾಕ್ರಮಿ ಭುಜಬಲದಿಂದ. ಅವನಷ್ಟು ಕ್ಯಾಲ್ಕ್ಯುಲೇಟಿವ್ ರಾಜಕೀಯ ಒಟ್ಟು ಲೆಕ್ಕಾಚಾರ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಪರಿ ಲೆಕ್ಕಾಚಾರದ ಮನುಷ್ಯ. ಸೇವೆಗೆ ನಿಂತರೆ ಅವರಿವರನ್ನು ನೋಡಿದವನಲ್ಲ. ನ್ಯಾಯದಲ್ಲಿ ಕುದುರೆಗಳನ್ನು ತೊಳೆಯುತ್ತಿದ್ದ ಅನ್ನುವ ಮಾತುಗಳು ಇದೆ. ಯಜ್ಞಶಾಲೆಗೆ ಬಂದಂತಹ ಬ್ರಾಹ್ಮಣರ ಪಾದ ತೊಳೆಯಲಿಕ್ಕೆ ಯಾರು ಹೇಳದಿದ್ರೆ ತಾನು ಪಾದ ತೊಳೆದ ಅಂದ್ರೆ ನಾವು ಕಂಪ್ಲೀಟ್ ಆಗಬೇಕಾದ್ರೆ ನಾವು 4 ಸಮಗ್ರವಾಗಿ ಮಾಡಿಕೊಂಡಾಗ ಮಾತ್ರ ಕಂಪ್ಲೀಟ್. ಯಾವನೇ ಒಬ್ಬ ನಾನು ಬ್ರಾಹ್ಮಣ ಉಳಿದದ್ ಮಾಡೋದಿಲ್ಲ ಅಂದ್ರೆ ಅವನು ಇನ್ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಒಬ್ಬ ನಾನು ಬರೇ ಕ್ಷತ್ರಿಯ ಅಂದ್ರೆ ಅವನು ಇನ್ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಒಬ್ಬ ನಾನು ಬರೇ ವೈಶ್ಯ ಅಂದ್ರೆ ಅವನು ಅಪೂರ್ಣ ಮನುಷ್ಯ. ಒಬ್ಬ ಸಂಪೂರ್ಣ ಶೂದ್ರ ಮಾತ್ರ ನಾನು ಸೇವೆ ಮಾಡ್ತೇನೆ ಅಂದ್ರೆ ಅವನು ಕೂಡ ಒಬ್ಬ ಕೇವಲ ಭಾಗದ ಮನುಷ್ಯ. ಸಂಪೂರ್ಣ ಪೂರ್ಣತ್ವ ಬರುವುದು ಕೃಷ್ಣನಂತೆ ಇದ್ರೆ ಅದಕ್ಕೆ ನೋಡಿ ಗಮನಿಸಿ, ಅವನು ಯಾದವ ವಂಶದಲ್ಲಿ ಹುಟ್ಟಿದ್ದಾನೆ. ಭಗವಂತ ಅವತರಿಸುವಾಗ ಯಾವುದೋ ಒಂದು ಸುಪ್ರೀಮೋ ಒಂದು ಕನಿಷ್ಠ ಅಂತಿದ್ರೆ ಬ್ರಾಹ್ಮಣನಲ್ಲಿ ಹೋಗಿ ಹುಡ್ತೇನೆ ಮಾಡಬಹುದಿತ್ತಲ್ಲ. ಹಾಗೆ ಇಲ್ಲ. ಯಾವ ಜಾತಿಯ ಬಗ್ಗೆ ಕೂಡ, ಯಾವ ವರ್ಣದ ಬಗ್ಗೆ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದು ಶ್ರೇಷ್ಠ ಇದು ಕನಿಷ್ಠ ಅಂತ ಇಲ್ಲ. ತಪ್ಪು ತಪ್ಪು ಭಾವನೆಗಳನ್ನು ಕೂಡಲಾಗಿದೆ. ಅವರವರ ಕರ್ತವ್ಯಗಳನ್ನು ಅವರವರು ಮಾಡಿದ್ರೆ ಸೋಷಿಯಲ್ ಬ್ಯಾಲೆನ್ಸ್ ಇರುತ್ತೆ ಅನ್ನುವುದಷ್ಟೇ ಅದರ ಹಿಂದಿರುವ ಗುಣಕರ್ಮ ವಿಭಾಗಶಃ ಭಾಗ. ಇದನ್ನೆಲ್ಲ ಗಮನಿಸಿಕೊಂಡು ನೀವು ನೋಡಿದ್ರೆ ಕೃಷ್ಣನ ಪರಿಪೂರ್ಣತೆ ಒಂದು ಅವತಾರದ ದೃಷ್ಟಿಯಿಂದಲೂ ಹೌದು. ಒಬ್ಬ ಮನುಷ್ಯ ಅವತಾರದಲ್ಲಿ ಬಂದು ಅವನು ಪದೇ ಪದೇ ಹೇಳ್ತಾನೆ, ಮಮ ವರ್ತ್ಮ ಅನುವರ್ತಂತೆ, ನಾನು ಹೇಗೆ ವರ್ತಿಸ್ತೇನೋ ಅದನ್ನು ಜನ ನೋಡಿ ಹಿಂಬಾಲಿಸ್ತಾರೆ, ಹಾಗಾಗಿ ನಾವು ಎಚ್ಚರದಿಂದ ವರ್ತಿಸಬೇಕು ಅಂತ ಹೇಳುವಾಗ ಅವನು ಮತ್ತೊಂದು ಕಡೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ನಾನು ಒಬ್ಬ ಕೈಕಾಲು ಇರುವ ಮನುಷ್ಯ ಅಂತ ಈ ಜನ ಎಲ್ಲ ಭಾವಿಸಿದ್ದಾರೆ ಅಂತ. ಅದಲ್ಲ ಅಂತ ಸೂಚನೆ. ಆದರೆ ಕೈಕಾಲು ಇರುವ ಮನುಷ್ಯ ಹೇಗೆ ಅಖಂಡತ್ವವನ್ನ, ಪರಿಪೂರ್ಣತ್ವವನ್ನ, ಎಲ್ಲ ಗುಣಗಳನ್ನ ಸಮಗ್ರವಾಗಿ ಕಟ್ಟಿಕೊಡ್ತಾರೆ, ಅವನು ಯಾವ ಪರಿ ಇರಬೇಕು ಅನ್ನೋದನ್ನು ತೋರಿಸಿಕೊಟ್ಟವ ಶ್ರೀಕೃಷ್ಣ. ಹಾಗೆ ಇದ್ದ ಅಂಥ ರಾಜಸೂಯ ಯಾಗದಲ್ಲಿ ಎಲ್ಲ ಮುಗಿದ ಮೇಲೆ ಬರುವ ಕೊನೆಯ ವಿಷಯ ಅಗ್ರಪೂಜೆ. ಅಗ್ರಪೂಜೆಯ ವಿಷಯ ಬಂತು. ಯಾರಿಗೆ ಅಗ್ರಪೂಜೆ ಮಾಡೋದು ಅನ್ನೋದನ್ನ ಅಲ್ಲೇ ಇರುವ ಭೀಷ್ಮಾಚಾರ್ಯರನ್ನ ಯುಧಿಷ್ಠಿರ ಕೇಳ್ತಾನೆ. ಯುಧಿಷ್ಠಿರ ಕೇಳಿದ ಕೂಡಲೇ ಆಚೆ ಈಚೆ ನೋಡಿದ ಭೀಷ್ಮಾಚಾರ್ಯರು ಹೇಳುವ ಹೆಸರು ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಲ್ಲಲಿ, ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಲ್ಲಲಿ ಅಂತ ಭೀಷ್ಮಾಚಾರ್ಯರು ಹೇಳಿದ್ರು. ಪಿತಾಮಹರು ಇಡೀ ಎಲ್ಲ ಕುಟುಂಬಕ್ಕೆ, 2 ಕುಟುಂಬದವರೇ ಸೇರಿ ಮಾಡ್ತಾ ಇರೋದು ರಾಜಸೂಯಾಗ, ಇನ್ ಯಾರನ್ನು ಕೇಳುವುದೇನಿದೆ ಅಂತ ಹೇಳಿ ಭೀಷ್ಮಾಚಾರ್ಯರ ಮಾತಿಗೆ ಅನುಗುಣವಾಗಿ ಅವನು ಅಗ್ರಪೂಜೆಯನ್ನ ಸಲ್ಲಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೇನು ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು. ಆ ಸಲ್ಲುವ ಹೊತ್ತಿಗೆ ಶಿಶುಪಾಲ ಅಡ್ಡಿ ಮಾಡ್ತಾನೆ. ಶಿಶುಪಾಲ ಯಾರು ಅಂದ್ರೆ ವಾಸ್ತವಿಕ ವಸುದೇವನ ತಂಗಿ ಶ್ರುತಶ್ರವಸ ಅನ್ನುವ ಒಬ್ಬ ಹೆಣ್ಣುಮಗು. ಆ ಶ್ರುತಶ್ರವಸನಿಗೆ ಈ ಶಿಶುಪಾಲ ಮಗನಾಗಿ ಹುಟ್ಟಿದ್ದಾನೆ. ಇವನಿಗೆ ಹುಟ್ಟುವಾಗ 4 ಭುಜ 3ನೆಯ ಕಣ್ಣು ಸಹಿತ ಹುಟ್ಟಿದ್ದ ಈ ಮಗು ಅಂತ ಮಧ್ಯದಲ್ಲಿ ಭೀಷ್ಮಾಚಾರ್ಯರು ಕಥಾಭಾಗವಾಗಿ ಇನ್ನು ಮುಂದೆ ಹೇಳ್ತಾರೆ. ಅಂಥ ಶಿಶುಪಾಲ ಅಲ್ಲಿ ಅಡ್ಡಿ ಮಾಡ್ತಾನೆ. ಅಡ್ಡಿ ಮಾಡುವುದನ್ನ ಹಾಗೆ ಹೀಗೆ ಅಡ್ಡಿ ಅಲ್ಲ, ಯಕಶ್ಚಿತ್ ಶ್ರೀಕೃಷ್ಣನಿಗೆ ಅಗ್ರಪೂಜೆ. ಅವನು ಯಾವ ಅರ್ಥದಲ್ಲಿ ಅರ್ಥ? ಅವನೇನು ಗುರುವೇ? ಗುರು ಎಂದಾದರೆ ವೇದವ್ಯಾಸರಿಗೆ ಏನು ಸ್ಥಾನ? ಗುರು ವೇದವ್ಯಾಸರಿಗೆ ಅಂತ ಅವನ ಹೆಚ್ಚಿನವನೇ? ಬೇಡ. ದ್ರೋಣಾಚಾರ್ಯರಿಲ್ಲವೇ ಎಲ್ಲರಿಗೂ ದಿವ್ಯವಿದ್ಯೆ ಕಲಿಸಿದ ಗುರುಗಳು? ಅವರಿಗಿಂತ ಇವನು ದೊಡ್ಡವನಾದನೆ. ಬಾಲ್ಯದಿಂದ ನಿಮಗೆ ವಿದ್ಯೆ ಕಲಿಸಿದ ಮಹಾ ಒಬ್ಬ ವ್ಯಕ್ತಿ ಕೃಪಾಚಾರ್ಯರು, ಅವರೂ ಕೂಡ ಇವನ ಮುಂದೆ ಕನಿಷ್ಠವೇ? ಇವನು ಮೊನ್ನೆ ಹುಟ್ಟಿ ಬೆಳೆದವ. ಇವರಿಗಿಂತ ಹಿರಿಯರಾದ ಎಷ್ಟು ಜನ ಋಷಿ ಮಹಾನುಗಳು ಇದ್ದಾರೆ, ಅವರ ಮುಂದೆ ಇವನನ್ನು ನೀವು ಭೀಷ್ಮಾಚಾರ್ಯರಿಗಿಂತಲೂ ಕಡಿಮೆಯೇ ಅಂತ ಒಂದು ಸಾರಿ ಆಚಾರ್ಯರನ್ನ ಉಲ್ಲೇಖ ಮಾಡಿ. ಇಷ್ಟು ಜನ ರಾಜರನ್ನು ಕರೆದಿದ್ದೀರಲ್ಲ, ರಾಜನ ದೃಷ್ಟಿಯಿಂದಲಾದರೂ ಇವರಿಗೆ ಯೋಗ್ಯತೆ ಇದೆಯಾ? ಒಬ್ಬೊಬ್ಬ ರಾಜರನ್ನು ನೀವು ಅವರಿಗೆ ಹೋಲಿಸಿ ನೋಡಿದರೆ ಯಾವ ರಾಜರು ಕಮ್ಮಿ ಇದ್ದಾರೆ? ಇಲ್ಲಿ ಕುಳಿತ ಅನೇಕ ರಾಜರನ್ನು ಗಮನಿಸಿ. ಇಲ್ಲೇ ಇದ್ದಾನಲ್ಲ ಆ ರಾಜ ಶಿಶುಪಾಲನನ್ನ, ನಾನು ನೋಡಿದಂತಹ ಅನೇಕ ರಾಜರುಗಳನ್ನ ನಿಮಗೆ ಹೆಸರಿಸಿ ಹೇಳುವುದಾದರೆ ಅಂತ ಶಿಶುಪಾಲ ಅವರನ್ನು ಉಲ್ಲೇಖ ಮಾಡ್ತಾ, ಇಲ್ಲಿ ಕೂತ ಅಶ್ವತ್ಥಾಮನಿಗಿಂತ ಕಡಿಮೆಯೇ?
ಅಥವಾ ಇಲ್ಲಿ ಕುಳಿತ ರಾಜ ಮಹಾರಾಜರುಗಳಂತ ಬಂದಿರುವ ಅನೇಕ ರಾಜರನ್ನು ಅವಮಾನ ಮಾಡುವುದಕ್ಕಾಗಿ ನೀವು ಇವನನ್ನು ರಾಜ ಅಂದಿದ್ದೀರಾ? ಆ ರಾಜ ಸಾಮರ್ಥ್ಯಕ್ಕೆ ಯಾವ ದೃಷ್ಟಿಯಿಂದ ಇವನು ಬೆಲೆ ಕಟ್ಟಬಹುದು? ಇಲ್ಲಿರುವ ರಾಜರುಗಳನ್ನು ಕಡಿಮೆ ಮಾಡುವುದೇ, ಅವಮಾನ ಮಾಡುವುದೇ ನಿಮ್ಮ ಉದ್ದೇಶವಾದರೆ ಆಮಂತ್ರಣ ಯಾಕೆ ಕೊಟ್ಟಿದ್ದೀರಿ? ಎಲ್ಲ ಹೋಗಲಿ, ನಾವು ರಾಜರುಗಳು ಎಲ್ಲ ಒಪ್ಪಿ ಇವನೇ ಏಕಲವ್ಯನ ಎಲ್ಲ ರಾಜರುಗಳನ್ನೆಲ್ಲ ಹೆಸರು ಕೊಡ್ತಾರೆ. ಆ ರಾಜರುಗಳನ್ನೆಲ್ಲ ನಾವು ನಿಮಗೆ ಕಪ್ಪ ಕಾಣಿಕೆ ಕೊಟ್ಟಿದ್ದೇವೆ ಎಂದರೆ ನಿಮ್ಮ ಸಾರ್ವಭೌಮತ್ವ ಒಪ್ಪಿದ್ದು ಭೀತಿಯಿಂದ ಎಂದು ಭಾವಿಸಬೇಡಿ, ಅಥವಾ ನಿಮಗೆ ನಾವು ಶರಣಾಗತರಾಗಿದ್ದೇವೆ ಎಂದು ಅರ್ಥವಲ್ಲ. ನಾವು ಕೊಟ್ಟಿರುವುದು ಏಕಮಾತ್ರ ಕಾರಣಕ್ಕೆ, ನೀವು ಧರ್ಮಾತ್ಮ ಎಂಬ ಹೆಸರಿದೆ ಧರ್ಮರಾಜನಿಗೆ, ಆ ಧರ್ಮಾತ್ಮನಿಗೆ ಕೊಟ್ಟಿದ್ದೇವೆ. ಆ ಧರ್ಮಾತ್ಮ ಎಂಬ ಹೆಸರು ಇವತ್ತು ಅದರ ಅಲಂಕಾರವನ್ನು ಕಳೆದುಕೊಂಡಿದ್ದು, ನೀನು ಧರ್ಮಭ್ರಷ್ಟನಾಗಿ ಅಂತ ಘೋಷಣೆ ಮಾಡ್ತಾನೆ. ಯುಧಿಷ್ಠಿರ ಸಮಾಧಾನ ಮಾಡ್ತಾನೆ. ಆಯ್ಕೆ ಮಾಡಿದ್ದು ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ವಾ ಯಾರು ದೊಡ್ಡವರು ಯಾರು ಸಣ್ಣವರು? ಅವರು ಎಲ್ಲರನ್ನು ನೋಡದೆ ಈ ಹೆಸರು ಹೇಳ್ತಾರ? ಸುಮ್ಮನೆ ನೀನು ಆರ್ಭಟಿಸಬೇಡ, ಸಮಾಧಾನದಿಂದ ಕುಳಿತುಕೋ ಮತ್ತು ಪಾಲ್ಗೊಳ್ಳು. ಅವನು ನಾನು ರಾಜರುಗಳ ಜೊತೆಗೆ ಹೊರಟು ಹೋಗ್ತೇನೆ ಅಂತ ವಾಕೌಟ್ ಬೇರೆ ಸಿದ್ಧ ಆಗಿರ್ತಾನೆ. ಇಲ್ಲಿ ಸಮಾಧಾನದಿಂದ ಕುಳಿತುಕೋ, ಯಾವ ರಾಜರುಗಳ ಜೊತೆಗೆ ಪ್ರತಿಭಟನಾತ್ಮಕವಾಗಿ ಹೊರಗೆ ನಡೆಯುವ ವಿಷಯ ಮಾತಾಡಬೇಡ. ಭೀಷ್ಮಾಚಾರ್ಯರು ಬಹಳ ಸುಂದರವಾಗಿ ಬಹಳ ಗಂಭೀರವಾಗಿ ಮಾತಾಡ್ತಾರೆ. ಶಿಶುಪಾಲನೆಗೆ ಸಾಮಭೇದದ ಉಪಾಯದ ಮಾತು ಸಲ್ಲ, ಅದು ಅವನಿಗೆ ಯೋಗ್ಯವಲ್ಲ. ಅವನಿಗೆ ಹೇಳಬೇಕಾದ ಭಾಷೆಯೇ ಬೇರೆ, ಆಡಬೇಕಾದ ಮಾತೇ ಬೇರೆ. ಕೇಳಿದನಲ್ಲ ಅವನೊಂದು ಪ್ರಶ್ನೆ, ಕೃಷ್ಣ ಹೇಗೆ ಅರ್ಹ? ಅವನೇನು ಋಷಿಯೇ? ಅವನೇನು ಗುರುವೇ? ಅವನೇನು ರಾಜನಿಗೆ ಸಮಾನನೇ? ಅನೇಕ ಪ್ರಶ್ನೆ ಕೇಳಿದನಲ್ಲ. ಒಮ್ಮೆ ಸರಿಯಾಗಿ ಪರಾಂಬರಿಸಲಿ. ಶ್ರೀಕೃಷ್ಣನಿಗೆ ಸರಿ ಸಮಾನರಾದ ಋಷಿ ಅಥವಾ ಮಹಾಜ್ಞಾನಿ ಅನ್ನುವುದು ಯಾರಿಗೆ? ಸರ್ವ ವೇದ ವೇದಾಂಗಗಳನ್ನು ಬಲ್ಲ ಒಬ್ಬ ಮಹಾಬ್ರಾಹ್ಮಣನಿಗೆ. ವೇದ ವೇದಾಂಗಗಳನ್ನು ಬಲ್ಲವರ ಮುಂದೆ ನಿಲ್ಲಿಸಿದರೆ ಯಾವ ಬ್ರಾಹ್ಮಣನ ಮಹಾಜ್ಞಾನಿತ್ವಕ್ಕೆ ಶ್ರೀಕೃಷ್ಣ ಕಡಿಮೆ ಎಂಬುದನ್ನು ತೋರಿಸಿದ. ಇನ್ನು ಭುಜಬಲ ಪರಾಕ್ರಮದಿಂದ ಒಬ್ಬ ರಾಜನೆನಿಸಿಕೊಳ್ಳುತ್ತಾನೆ. ಕ್ಷತ್ರಿಯ ಅನ್ನಿಸಿಕೊಳ್ಳಬೇಕಾದರೆ, ಕ್ಷತ್ರಿಯ ದೊರೆ ಅನ್ನಿಸಿಕೊಳ್ಳಬೇಕಾದರೆ ಆ ಪರಾಕ್ರಮ ಬೇಕು. ಆ ಪರಾಕ್ರಮಕ್ಕೆ ಹೋಲಿಸಿದರೆ ಶ್ರೀಕೃಷ್ಣನ ಜೊತೆಗೆ ಎದುರು ಬದಲಾಗುವ ಯಾರಿದ್ದಾರೆ ತೋರಿಸಲು. ಅವನು ಎರಡು ದೃಷ್ಟಿಯಿಂದಲೂ ಶ್ರೇಷ್ಠನೆಂಬುದು ಸ್ಪಷ್ಟ. ಅಷ್ಟು ಮಾತ್ರನಲ್ಲ, ಶ್ರೀಕೃಷ್ಣನ ಲೌಕಿಕದ ಅರ್ಥದಲ್ಲಿ ಅವನು ಯಾರನ್ನೂ ಸೋಲಿಸಬಲ್ಲ ದೊರೆ, ಯಾರನ್ನೂ ಸೋಲಿಸಬಲ್ಲ ವೇದಾಂಗ ಜ್ಞಾನಿ. ಅಷ್ಟು ಮಾತ್ರವೇ ಆಗಿದ್ದರೆ ಅದು ಲೌಕಿಕದ ಅರ್ಥಕ್ಕೆ ಸೀಮಿತವಾಗುತ್ತಿತ್ತು. ಶ್ರೀಕೃಷ್ಣ ಲೌಕಿಕದ ಒಬ್ಬ ಸಾಮಾನ್ಯ ಅರ್ಥದ ದೊಡ್ಡವನಲ್ಲ. ಅವನ ಅಲೌಕಿಕದ ಅರ್ಥದಿಂದ ಸ್ವಲ್ಪ ಗಮನಿಸಿದರೆ ಅವನು ಸೃಷ್ಟಿಕರ್ತ, ಅವನ ಲಯಕರ್ತ. ಎಲ್ಲಿರುವ ಸಕಲರು ಅವನ ಕೈಯ ಕೆಳಗೆ ಅಧೀನರು. ಅವನು ಮುಟ್ಟಿದರೆ ಯಾರನ್ನೂ ಕೊಲ್ಲಬಲ್ಲ, ಮನಸ್ಸು ಮಾಡಿದರೆ ಎಲ್ಲವೂ ಅವನ ಮುಂದೆ ನಿರ್ಣಾಮವಾಗಿತ್ತು. ಅವನು ಅವರಿವರನ್ನಲ್ಲ, ಯಾವ ರಾಜರನ್ನ, ಯಾವ ಅಸುರರನ್ನ, ಯಾವ ಕಂಟೆ ಕೋರರನ್ನ ಯಾವ ಸಂದರ್ಭಗಳಲ್ಲಿ ಹೇಗೆ ಬೇಕೋ ಹಾಗೆ ಮುಗಿಸಿದವ. ಅಂಥ ಮಹಾನುಭಾವನನ್ನ ನಿಜವಾಗಿ ತಿಳಿಯಬೇಕು ಅನ್ನುವ ಬುದ್ಧಿ ಉಳ್ಳವನು, ಜ್ಞಾನಾಕಾಂಕ್ಷೆಯ ಮತ್ತು ಆತ್ಮ ಸಾಕ್ಷಾತ್ಕಾರದ ಆಶೆಯುಳ್ಳ ಜಿಜ್ಞಾಸು. ಅವನನ್ನು ಹೀಗೆ ಒಬ್ಬ ಮನುಷ್ಯ ಮಾತ್ರನಲ್ಲದೆ ಭಗವಂತನ ರೂಪವಾಗಿ ಯೋಚಿಸುತ್ತಾನೆ. ಸಾಮಾನ್ಯನು ಶಿಶುಪಾಲನೆಗಿಂತ ಕಡಿಮೆಯಾಗಿ ಕನಿಷ್ಠವಾಗಿ ಯೋಚಿಸುತ್ತಾನೆ. ಅವನು ಬದುಕಿದ್ದರೂ ಸತ್ತಂತೆಯೇ ಸರಿ. ಶ್ರೀಕೃಷ್ಣನನ್ನು ಯೋಚಿಸುವಾಗ ಈಗ ಈ ರೀತಿ ಕನಿಷ್ಠವಾಗಿ ಯೋಚಿಸಿರುವುದರಿಂದ ಶಿಶುಪಾಲನೆಗೆ ವಿವರಣೆಗಳ ಅರ್ಥ ಅಗತ್ಯವಿಲ್ಲ. ಅವನು ಹೋಗುವುದಿದ್ದರೆ ಹೋಗಲಿ, ಅವನು ಸ್ವತಂತ್ರ ಅಂತ. ಉಳಿದ ರಾಜರುಗಳು ಅವರಿಗೆ ಯಾವ ಅಭಿಪ್ರಾಯವಿದೆ ಎನ್ನುವುದನ್ನ ತಮ್ಮ ತಮ್ಮ ಮೌನದಿಂದಲೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಶಿಶುಪಾಲನ ಈ ವಿರೋಧ ಅದು ಅವನೊಬ್ಬನದೇ ಎಂಬುದು ಸ್ಪಷ್ಟ ಅಂತ ಪುನಃ ಹೇಳುವಾಗ ಸಹದೇವ ಘೋಷಿಸ್ತಾನೆ, ನಿಮ್ಮಲ್ಲಿ ಯಾರಿಗಾದರೂ ರಾಜರುಗಳಿಗೆ ಶಿಶುಪಾಲನ ಹೊರತಾಗಿ ಶ್ರೀಕೃಷ್ಣನ ಅಗ್ರಪೂಜೆಯ ಬಗ್ಗೆ ವಿರೋಧವಿದ್ದರೆ ನನ್ನ ಜೊತೆಗೆ ಯುದ್ಧಕ್ಕೆ ಸಿದ್ಧರಾಗಿ ಎದ್ದೇಳಿ ಅಂತ. ಸಾಧು ಸಾಧು ಅಂತ ಎಲ್ಲರೂ ಅವನನ್ನ ಸಮ್ಮತಿಸ್ತಾರೆ. ಇಲ್ಲ, ನಮಗೆ ಒಪ್ಪಿಗೆ ಇದೆ, ಹಾಗೆ ಆಗಲಿ. ಇಷ್ಟಾದಾಗ ಇವನಿಗೆ ತುಪ್ಪ ಹಾಕಿದ ಹಾಗಾಗತ್ತೆ ಉರಿಯುವ ಬೆಂಕಿಗೆ. ಶಿಶುಪಾಲ ಮತ್ತೆ ಎದ್ದು ನಿಂತು ಹೇಳ್ತಾನೆ, ಏನು ಅವನನ್ನು ಕೊಂಡಾಡುತ್ತಿ?
ಯಾವ ದೊಡ್ಡ ಸ್ಥಿತಿ, ಏನು ಮಾಡಿದ್ದಾನೆ ಅವನು, ಯಾವ ಅಸುರರನ್ನು ಕೊಂದಿದ್ದಾನೆ, ಸ್ತ್ರೀ ಹತ್ಯೆ ಮಾಡಿದವನು ದೊಡ್ಡವನ? ಕೂತನಿ ವಧೆಯನ್ನು ನೆನಪಿಸಿ. ಸ್ತ್ರೀ ಹತ್ಯೆ ಮಾಡಿದವನು ದೊಡ್ಡವನ? ವೃಷಭಾಸುರ ಅನ್ನುವ ಒಬ್ಬನನ್ನ ಒಂದು ಎತ್ತಿನ ರೂಪದಲ್ಲಿ ಬರುತ್ತೆ, ಅದನ್ನು ಕೊಲ್ತಾನೆ. ಒಂದು ಗೋಹತ್ಯೆ ಮಾಡಿದವನು ದೊಡ್ಡವನ? ಸ್ತ್ರೀ ಹತ್ಯೆ, ಗೋಹತ್ಯೆ ಮಾಡಿದವ ನಿನಗೆ ಬಹಳ ದೊಡ್ಡ ವೀರನೇ. ಅವನು ಅಗ್ರ ಪೂಜೆಗೆ ಹೇಗೆ ಲಾಯಕ್ಕಾದ? ಅಧರ್ಮ ಅಲ್ಲವೇ ಅದು? ಶಿಶುಪಾಲನ ವಾದ ಮುಂದುವರಿಸಿ ಹೇಳ್ತಾನೆ, ಯಾವ ದೊಡ್ಡ ಅಸುರರನ್ನು ಕೊಂದಿದ್ದಾನೆ? ಯಾಕಷ್ಟಿತ್ತು? ಗಾಡಿಯನ್ನು ಒದ್ದ ಮಗು ದೊಡ್ಡ ಶಕಟಾಸುರ ಭಂಜರನಾದನೆ. ಗಾಡಿ ಒದೆಯುವುದೇ ನಿನಗೆ ದೊಡ್ಡ ಪರಾಕ್ರಮವೇ? ಯಾರೋ ಹೇಳಿದರು ಗೋವರ್ಧನ ಪರ್ವತ ಎತ್ತಿದ 1 ವಾರ ಕಾಲ. ಅದು ಸಾಕ್ಷಾತ್ ಯಕಶ್ಚಿತ್ ಗೆದ್ದಲ ಹುಳುವಿನ ಹುತ್ತ. ಆ ಗೆದ್ದಲ ಹುಳುವಿನ ಹುತ್ತ ಹೊತ್ತುಕೊಂಡವನು ನಿನಗೆ ವೀರನೇ? ಯಾವ ದೃಷ್ಟಿಯಿಂದ ಅವನ ಅಗ್ರ ಪೂಜೆಗೆ ಯೋಗ್ಯ? ಮತ್ತೆ ಮತ್ತೆ ಹೇಳುತ್ತಿ ಅವನ ಅಂತಿಂಥವನಲ್ಲ, ಭಗವಂತ. ಸ್ತುತಿ ಮಾಡುತ್ತಿ, ಸ್ತೋತ್ರ ಮಾಡುತ್ತಿ. ಯಾವ ಸ್ತುತಿ ಸ್ತೋತ್ರಗಳಿಗೆ ಅರ್ಹನಿದ್ದಾನೆ? ಅವನು ಮಾಡಿದ ಕೆಟ್ಟ ಕೆಲಸಗಳ ವಿವರಣೆ ಕೊಡಲೆ? ಅವನು ಒಂದಿಬ್ಬರನ್ನಲ್ಲ, ಅಂದು ರುಕ್ಮಿಣಿಯನ್ನು ಅಪಹರಿಸಿ ಬಂದವನು. ಮತ್ತೆ ಬಹಳ ಆಶ್ಚರ್ಯಕಾರಕ ಏನಂದ್ರೆ, ಅಲ್ಲಿರೋ ಎಲ್ಲ ರಾಜರುಗಳನ್ನು ಹೆಸರಿಸುದು, ಇವರು ದೊಡ್ಡವರಲ್ವಾ, ಇವರು ದೊಡ್ಡವರಲ್ವಾ ಅಂತ. ನಮ್ಗೆ ಏನಾಗ್ಬಿಡುತ್ತೆ, ನಾವು ಸ್ವಲ್ಪ ಶಿಶುಪಾಲನ ಪಾರ್ಟಿಗೆ ಹೋಗೋಣ ಅನ್ಸುತ್ತೆ. ಅಂದ್ರೆ ನಿಮ್ಮನ್ನೆಲ್ಲ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಅವನು ಒಬ್ಬನೇ ಮಾಡ್ಬೋದು ಅಂತ. ಈ ತರದ ಟೆಕ್ನಿಕ್ ಅನ್ನ ಶಿಶುಪಾಲ ಉಪಯೋಗ ಮಾಡಿ ಅವರು ದೊಡ್ಡವರಲ್ವೇ, ಇವರು ದೊಡ್ಡವರಲ್ವೇ ಕೇಳಿ ಸ್ತುತಿ ಸ್ತೋತ್ರಗಳಿಗೆ ಯಾವ ದೃಷ್ಟಿಯಿಂದ ಅರ್ಹ? ಅವನು ಭಾಗವತದಲ್ಲಿ ಬಹಳ ಕೆಟ್ಟ ಕೆಟ್ಟ ಭಾಷೆಯಲ್ಲ ಇದೆ, ಮಹಾಭಾರತದಲ್ಲಿ ಇಲ್ಲ. ಅವನೊಬ್ಬ ಇದ್ದಬದ್ದ ಸ್ತ್ರೀಲೋಲುಪ, ಗೋಪಿಕೆಯರ ಹಿಂದೆ ತಿರುಗಾಡುವವ, ರಾಸಕ್ರೀಡೆ ಆಡಿಕೊಂಡು ಅವರನ್ನ ಮರುಳು ಮಾಡಿದವ, ಚಾರಿತ್ರ್ಯಹೀನ. ಈ ತರದ ಮಾತುಗಳೆಲ್ಲ ಭಾಗವತದಲ್ಲಿ ಬಹಳ ಅತ್ಯಂತ ಕನಿಷ್ಠ ಭಾಷೆಯಲ್ಲಿ ಕೃಷ್ಣನನ್ನ ಬೈತಾರೆ. ನಾರದರು ಹೇಳ್ತಾರೆ, ಶ್ರೀಕೃಷ್ಣನನ್ನು ಭಗವಂತನೆಂದು ಒಪ್ಪಿಕೊಂಡು ಅರ್ಚಿಸಲಾಗದೇ ಇರುವವನು ಬದುಕಿದ್ದರೂ ಸತ್ತಂತೆಯೇ ಸರಿ. ಅದಕ್ಕಿಂತ ಕನಿಷ್ಠ ಭಾಷೆಯಲ್ಲಿ ಮಾತನಾಡುವವರು ಸಂಭಾಷಣೆಗೆ ಯೋಗ್ಯರಲ್ಲ. ನಾರದರು ಪುನಃ ಹೇಳ್ತಾನೆ, ಯಾವ ಧರ್ಮನಿಷ್ಠತೆಯನ್ನು ಕೊಂಡಾಡುವುದು ನೀವು? ಈ ಭೀಷ್ಮರು ಧರ್ಮ ಹೇಳಬೇಕಾದವರಷ್ಟು ಅಧರ್ಮ ಮಾತಾಡುತ್ತಿದ್ದಾರಲ್ಲ, ಯಾಕೆ? ಕಾರಣ ಏನು? ಭೀಷ್ಮರಾದರೂ ಏನು, ಅವರೊಬ್ಬ ಹೆಣ್ಣಿಗ, ಮುದುಕ, ನಪುಂಸಕ, ಅದಕ್ಕೆ ಮಕ್ಕಳಾಗಲಿಲ್ಲ, ಬ್ರಹ್ಮಚರ್ಯ ಒಂದು ನೆಪ. ಹೀಗೆಲ್ಲ ಅವರ ಬಗ್ಗೆ ಕನಿಷ್ಠ ಮಾತು. ಯಾರಿಗೆಲ್ಲ ಶಿಶುಪಾಲನ ಮಾತು ಇಷ್ಟ ಆಗ್ತದೆ? ಯಾರಿಗೆಲ್ಲ ಹಿರಣ್ಯಕಶಿಪು ದೇವರನ್ನು ಬೈಯುವಾಗ ಇಷ್ಟ ಆಗ್ತದೆ? ಅವರನ್ನೇ ಕೃಷ್ಣ ಹೇಳುವುದು, ನನ್ನನ್ನು ದ್ವೇಷಿಸುವವರು ಎಂದು ಇದ್ದರೆ ಅವರ ಮುಂದೆ ನನ್ನ ಕುರಿತು ಹೇಳಬೇಡ ಅಂತ. ನಾವು ಟೆಸ್ಟ್ ಮಾಡಿ ನೋಡಿಕೊಳ್ಳಿ. ಶಿಶುಪಾಲನ ಮಾತು ನಮ್ಗೆ ಇಷ್ಟ ಆಗ್ತಿದ್ರೆ ನಾವು ದೇವರ ದ್ವೇಷಿಗಳು ಅಂತ. ಶಿಶುಪಾಲನ ಅಥವಾ ಹಿರಣ್ಯಕಶಿಪುವಿನ ಆಡುವ ಮಾತುಗಳು ಕರ್ಣ ಕಠೋರವಾಗಿ ಅಲ್ಲಿ ಕೇಳಬಾರದು ಅಂತ ಅನೇಕರು ಎತ್ತುಕೊಟ್ಟರು. ಅವನು ಭಕ್ತರು, ಭಗವಂತನ ಕುರಿತು ಕೆಟ್ಟ ಮಾತುಗಳನ್ನು ಕೇಳಬಾರದು ಅಂತ ಅನ್ನಿಸ್ತದಲ್ಲ, ಈ ತರದ ಕೆಟ್ಟ ಮಾತುಗಳನ್ನು ಆಡುವವರ ಬಗ್ಗೆ ಜಿಗುಪ್ಸೆ ಬರ್ತದಲ್ಲ, ಅವರು ಭಕ್ತರು. ಯಾರು ಯಾವುದನ್ನು ಕರೆಕ್ಟ್ ಹೇಳಿದ್ರೆ ಪರವಾಗಿಲ್ಲ ಅಂತ ಅನಿಸ್ತದಲ್ಲ, ಅವರಲ್ಲಿ ದೋಷ ಇದೆ. ಅವರು ಭಗವದ್ವೇಷಿಗಳು. ಕೃಷ್ಣ ಅನ್ನೋದು ಇಮೇಜ್ ಇದೆ, ಅವರು ಭಗವದ್ವೇಷಿಗಳು. ಅಂತ ಭಗವದ್ವೇಷದ ಮಾತಿನ ಪರಾಕಾಷ್ಠೆ ಭೀಷ್ಮರನ್ನು ಕೂಡ ಕನಿಷ್ಠ ಮಾಡಿ, ನಿನಗೆ ಧರ್ಮ ಗೊತ್ತಿದ್ದರೆ ನೀನು ಆ ಅಂಬೆಯನ್ನು ಅಪಹರಿಸಿ ತರುತ್ತಿದ್ದೀಯಾ? ಸಾಳುವನನ್ನು ಪ್ರೀತಿಸಿದ ಒಬ್ಬ ಹೆಣ್ಣನ್ನು ಅಪಹರಿಸುವಾಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ? ನಿನಗೆ ಧರ್ಮ ಗೊತ್ತಿದ್ದರೆ ನಿನ್ನ ಮನೆಯ 2 ಹುಡುಗರಿಗೆ ಯಾವುದೋ ಪರಪುರುಷನಿಂದ ಮಕ್ಕಳು ಮಾಡಿಸಿದೆಯಲ್ಲ, 2 ಹುಡುಗಿಯರಿಗೆ, ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ? ನಿನ್ನ ಧರ್ಮದ ಮಾತುಗಳು ಎಷ್ಟು ಅಧರ್ಮ ಅನ್ನುವುದಕ್ಕೆ ಇವತ್ತು ಒಬ್ಬ ಧರ್ಮಾತ್ಮನಿದ್ದವನನ್ನು ಕೂಡ ಅಧರ್ಮಿ ಮಾಡಿದೆಯಲ್ಲ, ಇದು ಸಾಕ್ಷಿ. ಮತ್ತೆ ಶ್ರೀಕೃಷ್ಣ ಧರ್ಮಿಷ್ಠನಾಗಿದ್ದರೆ ಅಂದು ಜರಾಸಂಧನನ್ನು ಏಕಾಂತದಲ್ಲಿ ಯಾರು ಇಲ್ಲದ ಇದ್ದಾಗ ಕೊಲ್ಲುತ್ತಿದ್ದಾನೆ. ಎಲ್ಲ ಮಾತುಗಳನ್ನು ಕೇಳ್ತಾ ಇರುವಾಗ ಭೀಮ ಎದ್ದು ನಿಂತು ಬಾಯುದ್ಧಕ್ಕೆ ಅನ್ನುವ ಹಾಗೆ ಮುಂದೆ ನುಗ್ಗಿದಾಗ ಭೀಷ್ಮಾಚಾರ್ಯರು ಎಷ್ಟು ಪವರ್ಫುಲ್ ಇರಬಹುದು ನೋಡಿ. ಭೀಮನನ್ನು ಸರಿಸ್ತಾರೆ, ಹಿಂದಕ್ಕೆ ಸರಿ. ಈಗ ಯುದ್ಧ ಮಾಡುವ ಅಪೇಕ್ಷೆ ಇರುವವನು ಅವರಿವರ ಜೊತೆಗೆ ಯುದ್ಧ ಮಾಡುವುದು ಬೇಡ, ಸಾಕ್ಷಾತ್ ಶ್ರೀಕೃಷ್ಣನ ಜೊತೆಗೆ ಯುದ್ಧ ಮಾಡಲಿ. ಮತ್ತೆ ನನ್ನ ಜೊತೆಗೆ ಯುದ್ಧ ಮಾಡಬೇಕು ಎನ್ನುವ ಅಪೇಕ್ಷೆ ಇದ್ದರೆ, ಈಗ ಇವನು ಹೇಳಿದನಲ್ಲ, ಈ ರಾಜರುಗಳೆಲ್ಲ ಭೀಷ್ಮನನ್ನು ಅಧರ್ಮಿ ಎಂದು ಭಾವಿಸಿದ್ದಾರೆ, ಆದರೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅಂತ. ಅವರೊಂದು ವೇಳೆ ಹಾಗೆ ನನ್ನ ಬಗ್ಗೆ ಭಾವಿಸುವುದಾದರೆ
ಅವರು ನನ್ನನ್ನು ತೃಣಕ್ಕೆ ಸಮನಾಗಿ ಬೇಕಾದರೆ ಅವರು ನನ್ನನ್ನು ಕನಿಷ್ಠನೆಂದು ಭಾವಿಸಲಿ, ಯುದ್ಧಕ್ಕೆ ಬರುವುದಕ್ಕೆ ಸಿದ್ಧರಿದ್ದರೆ ಇರಲೇ, ನಾನವರನ್ನು ನನ್ನ ಒಂದು ಕಾಲಿನ ತುಳಿತದಿಂದ ಮೆಟ್ಟಿ ಇಲ್ಲವಾಗಿಸಬಲ್ಲೆ. ಅವರು ಎಷ್ಟು ಹಾರಾಡಿದರೂ ನನಗೆ ಹುಲ್ಲಿಗೆ ಸಮಾನ. ಇಷ್ಟಾದಾಗ ಎಲ್ಲ ರಾಜರುಗಳು ಎದ್ದು ನಿಲ್ತಾರೆ. ರಾಜರಿಗೆ ಅವಮಾನ ಆಯ್ತಲ್ಲ, ಅವರೆಲ್ಲ ಶಿಶುಪಾಲನ ಜೊತೆಗೆ ಎದ್ದು ನಿಲ್ಲುವುದು ಮತ್ತು ಯುದ್ಧಕ್ಕೆ ಸಿದ್ಧರಾಗುವುದನ್ನು ನೋಡಿ ಶ್ರೀಕೃಷ್ಣ ಎದ್ದು ನಿಂತು ಹೇಳ್ತಾನೆ, ನಾನು ಇವನ ಹಲವು ಅಪರಾಧಗಳನ್ನು ಕ್ಷಮಿಸಿದ್ದೇನೆ. ಹಿಂದೆ ನನ್ನ ತಂದೆ ಮತ್ತು ನಾನು ಮಾತ್ರ ದ್ವಾರಾವತಿಯಲ್ಲಿದ್ದಾರೆ. ಪ್ರಾಗ್ಜ್ಯೋತಿಷ ನಗರಕ್ಕೆ ನಾನು ಹೋದ ಹೊತ್ತಿಗೆ ಇವನು ದ್ವಾರಾವತಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾನೆ. ಅಷ್ಟನ್ನೇ ಮಾಡಿಲ್ಲ. ನನ್ನ ಅಪ್ಪ ಅಶ್ವಮೇಧ ಮಾಡಬೇಕು ಎಂಬ ಅಪೇಕ್ಷೆಯಿಂದ ಕುದುರೆಯನ್ನು ಬಿಟ್ಟಾಗ ಅದನ್ನು ಬಚ್ಚಿಟ್ಟಿದ್ದಾನೆ. ಭದ್ರೆ ಅನ್ನುವ ಕಾರುಷ ರಾಜನಿಗೆ ಮದುವೆ ಮಾಡಿಕೊಡಬೇಕಾದ ಹೆಣ್ಣನ್ನು ಕಾರುಷ ರಾಜನ ರೂಪವೇಷ ಧರಿಸಿ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ರುಕ್ಮಿಣಿಯನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಪಟ್ಟವನು. ಅಲ್ಲಿಗೆ ಅವರಿಗೆ ಡೈರೆಕ್ಟ್ ಜಗಳ ಪ್ರಾರಂಭ. ಅವರ ಇಡೀ ಸಿಟ್ಟು ರುಕ್ಮಿಣಿಯನ್ನು ಮದುವೆ ಆಗಲಿಕ್ಕೆ ಬಿಡಲಿಲ್ಲ ಅನ್ನುವುದೇ ಶಿಶುಪಾಲನ ಮೇನ್. ಅವನು ಮುಂದೆ ರುಕ್ಮಿಣಿ ನನಗಾಗಿ ನಿಶ್ಚಿತವಾಗಿದ್ದ, ಅಪ್ಪ ಅಮ್ಮನಿಂದ ನಿಶ್ಚಿತವಾಗಿದ್ದ ಹೆಣ್ಣು ಎಂಬುದನ್ನು ಹೇಳುವ ಬಾಯಿಯೂ ಇಲ್ಲ. ಇಷ್ಟು ಲಜ್ಜೆಗೆಟ್ಟಿದ್ದೀಯಾ? ನನಗೆ ನಿಶ್ಚಿತವಾಗಿದ್ದ ಹೆಣ್ಣನ್ನು ನೀನು ಅಪಹರಿಸಿಕೊಂಡು ಹೋಗಿ ಈಗ ನಾನು ಅಪಹರಿಸಿಕೊಂಡು ಹೋಗಲು ಬಂದಿದ್ದೆ ಎನ್ನುತ್ತೀಯ. ನಿನ್ನಂತಹ ಲಜ್ಜೆಗೇಡಿಯನ್ನೇ ನಾನು ನೋಡಲಿಲ್ಲ. ಈಗ ಏನು ಭೀಷ್ಮಾಚಾರ್ಯರು ಹೇಳಿದರಲ್ಲ, ಹೋರಾಡುವುದಿದ್ದರೆ ಕೃಷ್ಣನ ಜೊತೆಗೆ ಹೋರಾಡಲಿ ಎಂದು. ಬಾ, ನಾನು ಸಿದ್ಧನಿದ್ದೇನೆ. ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ, ನಿನ್ನ ಜೊತೆಗೆ ಯುದ್ಧ ನಡೆದೇ ತೀರಲಿ ಅಂತ ಎದು ಬಿಡ್ತಾರೆ. ಕೃಷ್ಣ ಮುಂದೆ ಮಾತಾಡುವುದಿಲ್ಲ. ನಡುವೆ ಭೀಷ್ಮಾಚಾರ್ಯರ ಕಥೆಯಲ್ಲಿ ಬರುತ್ತೆ, 100 ಅಪರಾಧಗಳನ್ನು ಕ್ಷಮಿಸುವಂತ ಕೇಳಿಕೊಂಡಿದ್ದು ಅಂತ ತಾಯಿ. ಆ ಕಥೆಯನ್ನೇ ಕೆಲವರು ಒಪ್ಪಲ್ಲ. ಯಾಕಂದ್ರೆ ಕೃಷ್ಣ ಮತ್ತು ಆ ಶಿಶುಪಾಲನ ಹುಟ್ಟಿನ ಸಮಯ ನೋಡಿದ್ರೆ ಇಬ್ರು ಬಾಲ ಶಿಶುಗಳೇ ಇರಬಹುದು ಅಂತ ಅಪ್ಪನ ಲೆಕ್ಕಾಚಾರ. ಕೃಷ್ಣ ದೊಡ್ಡವ ಇರ್ಲಿಕ್ಕಿಲ್ಲ, ದೊಡ್ಡವನಿದ್ರೆ ಅವನ ತೊಡೆ ಮೇಲೆ ಇರಬಹುದು. ಈಗ ಸಣ್ಣ ಮಗುವಿನ ಮೇಲೆ ಇನ್ನೊಂದು ಮಗುನ್ ತಂದು ಯಾರು ಇರ್ತಾರೆ ಅಂತ ಅಪ್ಪನ ಲೆಕ್ಕಾಚಾರ. ಆ ಕಥೆ ಇರ್ಲಿಕ್ಕಿಲ್ಲ ಅಂತ. ಬಟ್ ಮಹಾಭಾರತದ ಪಠ್ಯದಲ್ಲಂತೂ ಇದೆ. ಅವಳಿಗೆ ಏನು ಅಶರೀರವಾಣಿ ಕೇಳಿಸುತ್ತೆ ಅಂದ್ರೆ, ಯಾವ ರಾಜನ ತೊಡೆಯ ಮೇಲೆ ಈ ಮಗುವನ್ನು ಇಟ್ಟಾಗ ಅವನ 2 ಎಕ್ಸ್ಟ್ರಾ ಭುಜ ಇತ್ತಲ್ಲ, 4ರಲ್ಲಿ 2 ಕಳಚಿ ಅವನ 3ನೇ ಕಣ್ಣು ಇಲ್ಲವಾದರೆ ಅವನಿಂದ ಮರಣ ಅಂತ ಅಶರೀರವಾಣಿ. ಸೊ ಆ ಅಶರೀರವಾಣಿಯ ಪ್ರಕಾರ ಅವಳು ಆ ಮಗುವನ್ನೆಲ್ಲ ರಾಜರ ತೊಡೆಯಲ್ಲಿ ಇಟ್ಟಿರ್ತಾರೆ. ಒಂದಿನ ಕೃಷ್ಣ ಬರ್ತಾನೆ, ಕೃಷ್ಣನ ತೊಡೆಯಲ್ಲಿಟ್ಟಾಗ ಆ ಕೈಗಳು ಬೀಳ್ತವೆ, ಮುಕ್ಕಣ್ಣು ಬೀಳುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಕೃಷ್ಣನಿಂದ ಮರಣ ಅಂತ. ಆಗ ಅವಳು ಕೇಳ್ಕೊಳ್ತಾಳೆ, ಅತ್ತೆ ಸೋದರತ್ತೆ, ನೀನು ದಯವಿಟ್ಟು ಅವನ ಅಪರಾಧಗಳನ್ನು 100 ಕ್ಷಮಿಸ್ತೇನೆ, 101ನೇದು ಕ್ಷಮಿಸೋದಿಲ್ಲ ಅಂತ. ಅದಕ್ಕೆ ಅವಳು ಇಷ್ಟು ಕೊಟ್ಟು ಆ ಅಪರಾಧಗಳನ್ನೆಲ್ಲ ಹೇಳಿ ಚಕ್ರವನ್ನ ಧರಿಸಿ ಅವನನ್ನ ಕೊಲ್ತಾನೆ. ಕೊಂದಾಗ ಅವನ ದೇಹದ ಒಳಗಿಂದ ಸೂರ್ಯ ಜ್ಯೋತಿಯೊಂದು ಹೊರಕ್ಕೆ ಬಂದು ಶ್ರೀಕೃಷ್ಣನನ್ನು ಪ್ರವೇಶಿಸಿತು ಅನ್ನುವುದು ಮಹಾಭಾರತದ ವಿವರಣೆ. ಅದು ಯಾಕೆ ಅನ್ನುವುದು ನಿಮಗೆ ಗೊತ್ತಿದೆ. ಮುಂದಿನ ಭಾಗವನ್ನ ನಾಳೆ ನೋಡೋಣ. ನಮಸ್ಕಾರ.